ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಟೋಬರ್ ಮಂತ್ಲಿ ಲವ್ ಆ್ಯಂಡ್ ಕರಿಯರ್ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಇರುತ್ತೆ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ರೆಸೊನೇಟ್ ಆಗಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಬಿಕಾಸ್ ಈ ರೀಡಿಂಗಲ್ಲಿ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ ಸಹ ಕೊಡ್ತೀನಿ. ಸೊ ಆ ಏಂಜಲ್ ಮೆಸೇಜ್ ನೀವು ತೊಗೋಬಹುದು. ಒಂದು ಏಂಜಲ್ ಮೆಸೇಜ್ ಫಾರ್ ನಿಮ್ಮ ಕರಿಯರ್ಗಾಗಿ, ಇನ್ನೊಂದು ಏಂಜಲ್ ಮೆಸೇಜ್ ನಿಮ್ಮ ಲವ್ ಲೈಫ್ಗಾಗಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲ ರಾಶಿಗಳ ಒಂದು ರೀಡಿಂಗ್ ಇರುತ್ತೆ. ಸೊ ಪ್ಲೀಸ್ ಗೈಸ್, ನಿಮ್ಮ ರೀಡಿಂಗ್ ನಿಮಗೆ ಬೇಕು ಅಂದರೆ ಪ್ಲೀಸ್ ಟೈಮ್ ಸ್ಟ್ಯಾಂಪ್ ನೋಡ್ಕೊಳ್ಳಿ, ಕಮೆಂಟಲ್ಲಿರುತ್ತೆ ಆ್ಯಂಡ್ ಆಲ್ಸೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನಿಮ್ಮ ರಾಶಿಗೆ ನೀವು ಜಂಪ್ ಆಗಿ ನಿಮ್ಮ ರೀಡಿಂಗ್ ನೋಡ್ಕೋಬಹುದು. ಓಕೆ, ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ನಾವು. ಫಸ್ಟ್ ನಾನು ಶುರು ಮಾಡ್ತಾ ಇದ್ದೀನಿ ಏರೀಸ್ ಮೇಷ ರಾಶಿರವರಿಗಾಗಿ. ಓಕೆ, please universe help me to know what's happening in October month 2021. ಇದು ಫುಲ್ ಮಂತ್ಲಿ ಲವ್ ರೀಡಿಂಗ್ ಆ್ಯಂಡ್ ಕರಿಯರ್ ರೀಡಿಂಗ್ ಇರುತ್ತೆ ಗೈಸ್. ಅಕ್ಟೋಬರ್ ಮಂತ್ ರೀಡಿಂಗ್ಸ್ ಇರುತ್ತೆ. ಓಕೆ, ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ನನಗೆ ಏರೀಸ್ ಮೇಷರಾಶಿ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 1 to 31st full monthly energies. Please show me what's happening in career and love life. Please help me to know what's happening in Mesha Rashi career and love life. Okay, so Mesha Rashi ರವರಿಗಾಗಿ ಕರಿಯರ್ಗಾಗಿ ಬರ್ತಾ ಇದೆ 10 of Pentacles and love life ಗಾಗಿ ಬರ್ತಾ ಇದೆ 5 of Pentacles. ಓಕೆ, ಏಂಜಲ್ ಮೆಸೇಜ್ ತಗೊಳ್ಳೋಣ. ಒಂದು ಕರಿಯರ್ಗಾಗಿ, ಇನ್ನೊಂದು ಲವ್ ಲೈಫ್ಗಾಗಿ. ಓಕೆ, These angels give a message for Aries Mesha Rashi for the month of October for career and love life. For career and love life. So career ಗಾಗಿ angel message ಬರ್ತಾ ಇದೆ, remain positive, no need to worry. love life ಗಾಗಿ. ಸೊ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಕರಿಯರ್ ವೈಸ್ ತುಂಬ ಒಳ್ಳೆ ಕಾರ್ಡ್ ಬಂದಿದೆ ಗೈಸ್. ದಟ್ ಈಸ್ 10 of Pentacles ಆ್ಯಸ್ ಯು ಕ್ಯಾನ್ ಸಿ ದ ಕಾರ್ಡ್. ಸೊ ಡೆಫಿನೆಟ್ಲಿ ಅಕ್ಟೋಬರ್ ಮಂತಲ್ಲಿ ಪ್ರಮೋಷನ್ ಸಿಗಬಹುದು, ಅಥವಾ ಹೊಸ ಜಾಬ್ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ಹೊಸ ಜಾಬ್ ಸಿಗೋ ಚಾನ್ಸಸ್ ಇದೆ, ಅಥವಾ ನಿಮ್ಮ ಫ್ಯಾಮ್ಲಿ ಬಿಸ್ನೆಸ್ ಶುರು ಮಾಡ್ಬೇಕಂತಿದ್ದೀರಾ, ಫ್ಯಾಮ್ಲಿ ಬಿಸ್ನೆಸ್ ಶುರು ಮಾಡಬಹುದು. ಸೊ ಕರಿಯರ್ ವೈಸ್ ಸಕ್ಸಸ್ ಅಂತ ಹೇಳ್ತೀನಿ ಗೈಸ್ ಇನ್ ದ ಮಂತ್ ಆಫ್ ಅಕ್ಟೋಬರ್. ಓಕೆ, ಸೊ ಡೆಫಿನೆಟ್ಲಿ ತುಂಬ ಒಳ್ಳೆ ಕಾರ್ಡ್ ಬಂದಿದೆ. ಫುಲ್ಫಿಲ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ. ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಹ್ಯಾಪಿ ಅನ್ನೋದು ಫೀಲಿಂಗ್ಸ್ ಇರುತ್ತೆ. ಈ ಮಂತಲ್ಲಿ ಕರಿಯರ್ ವೈಸ್ ತುಂಬ ಬೆಸ್ಟ್ ನೀವು ಮಾಡ್ತೀರಾ ಅಂತ ಕಾಣಿಸ್ತದೆ. ತುಂಬ ಒಳ್ಳೆ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದರೆ, ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ರಿಮೇನ್ ಪಾಸಿಟಿವ್. ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕರಿಯರ್ ಲೈಫಲ್ಲಿ ನೀವು ಡೆಫಿನೆಟ್ಲಿ ಸಕ್ಸಸ್ನ ಕಾಣ್ತೀರಾ. ಅಕ್ಟೋಬರ್ ಮಂತಲ್ಲಿ ಗುಡ್ ನ್ಯೂಸ್ ಸಿಗಬಹುದು ನಿಮಗೆ ಅಂತ ಕಾಣಿಸ್ತದೆ. ಅಥವಾ ನೀವು ಯಾವುದೋ ಒಂದು ಹಣ ನಿಮ್ಮದು ಬ್ಲಾಕ್ ಆಗಿತ್ತು, ಬರ್ತಾ ಇರಲಿಲ್ಲ, ಲೋನ್ ಟ್ರೈ ಮಾಡ್ತಾ ಇದ್ರಿ, ಅಥವಾ ಏನೇ ಬೇರೆ ರೀಸನ್ ಇದ್ರೂ ಅದು ನಿಮಗೆ ಬೇಗ ಬರ್ತಾ ಇದೆ, ಸಿಗ್ತಾ ಇದೆ. ಇನ್ ದ ಮಂತ್ ಆಫ್ ಅಕ್ಟೋಬರ್ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಆಲ್ಸೋ ನೀವೇನಾದರೂ ಬಿಸ್ನೆಸ್ ಮಾಡಬೇಕಂತ ಇದ್ದೀರಾ ಅಂದ್ಕೊಳ್ಳಿ, ಬಟ್ ಆ ಬಿಸ್ನೆಸ್ ನನಗೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅಂತ ವರಿ ಇದ್ದರೆ ಡೆಫಿನೆಟ್ಲಿ ವರಿ ಮಾಡ್ಕೋಬೇಡಿ, ಬಿಕಾಸ್ ದಟ್ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಫಾರ್ ಯು. ಸೊ ಏನು ವರಿ ಮಾಡಬೇಡಿ. ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಫಾರ್ ಯುವರ್ ಕರಿಯರ್ ರಿಮೇನ್ ಪಾಸಿಟಿವ್. ಸೊ ಎಲ್ಲೋ ಒಂದು ಕಡೆ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದೀರಾ, ಕೆಲಸನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ನೀವು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದರೆ, ಸಪೋಸ್ ನೀವು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಸ್ಟಾಪ್ ಮಾಡಿಬಿಡಿ ಇಮಿಡಿಯೇಟ್ಲಿ ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್ ಪಾಸಿಟಿವ್ ಆ್ಯಂಡ್ ಸ್ಟಾರ್ಟ್ ಸ್ಮೈಲಿಂಗ್ ನಾವು ಅಂತಲೂ ಹೇಳ್ತಾ ಇದೆ ಕಾರ್ಡು. ಸೊ ರಿಮೇನ್ ಪಾಸಿಟಿವ್ ಯಾವಾಗ ಬರುತ್ತೆ ಅಂದರೆ ನೀವೆಲ್ಲೋ ಒಂದು ಕಡೆ ಸ್ವಲ್ಪ ನೆಗೆಟಿವ್ ಆದ್ರೂ ಈ ಕಾರ್ಡ್ ಬರುತ್ತೆ. ಸೊ ಈ ಮಂತಲ್ಲಿ ಆಲ್ಮೋಸ್ಟ್ ಅಫರ್ಮೇಷನ್ಸು ನೀವು ಬರಿತಾ ಇದ್ದರೆ ಪಾಸಿಟಿವ್ ಆಗಿ ಬರೀರಿ. ಆ್ಯಂಡ್ ಡೆಫಿನೆಟ್ಲಿ ನೀವು ಎಂಥ ಬಿಸ್ನೆಸ್ ಆದರೂ ಮಾಡಿ, ಎಂಥ ಜಾಬ್ ಆದರೂ ಮಾಡಿ, ಸ್ಟಡೀಸಲ್ಲಿ ನೋಡಿ, ಎಲ್ಲದರಲ್ಲೂ ತುಂಬ ಬೆಸ್ಟ್ ಇರುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಏನಾದರೂ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಎಸ್, ತುಂಬ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತೀನಿ. ಸೊ ನಿಮ್ಮ ಕರಿಯರ್ ಈ ಮಂತಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಅದನ್ನು ನೀವು ಕ್ರಿಯೇಟ್ ಮಾಡಬೇಕಂತಿದ್ದೀರಾ ಆ ರೀತಿಯಲ್ಲಿ ನೀವು ಮಾಡಬಹುದು. ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಫಾರ್ ಯು ಗೈಸ್. ಓಕೆ, ಥ್ಯಾಂಕ್ ಯು. ಸೊ ಈಗ ನಿಮ್ಮ ಕರಿಯರ್ ಬಗ್ಗೆ ಮಾತಾಡೋಣ. ಓಕೆ, ಕರಿಯರ್ ಬಗ್ಗೆ ಆಯಿತು, ಲವ್ ಲೈಫ್ ಬಗ್ಗೆ ಮಾತಾಡೋಣ. ಸೊ ಗೈಸ್, ನಿಮಗಾಗಿ ಲವ್ ಲೈಫ್ಗೆ ನನಗೆ 5 of Pentacles ಸಿಕ್ಕಿದೆ. ಸೊ ಎಲ್ಲೋ ಒಂದು ಕಡೆ ವಾಟ್ ಐ ಆಮ್ ಫೀಲಿಂಗ್ ಈಸ್ ಸ್ಟ್ರಾಂಗ್ಲಿ ಈ ಮಂತಲ್ಲಿ ದೇರ್ ಈಸ್ ಅ ಚಾನ್ಸಸ್ ಆಫ್ ಸೆಪರೇಷನ್ ಬಿಕಾಸ್ ಆಫ್ ಫ್ಯಾಮಿಲಿ, ಬಿಕಾಸ್ ಆಫ್ ಸಮ್ ಮನಿ ಇಶ್ಯೂ, ಬಿಕಾಸ್ ಆಫ್ ಸಮ್
ಏನೋ ಏನೋ ಒಂದು ಇಶ್ಯೂ ಆಗ್ತಿದೆ ಅಂತ ಕಾಣಿಸ್ತಿದೆ, ಅಥವಾ ಹೆಲ್ತ್ ಇಶ್ಯೂಸ್, ದೇರ್ ಈಸ್ ಸಮ್ ನೆಗೆಟಿವಿಟಿ. ಓಕೆ, ಸೊ ದೇರ್ ಈಸ್ ಸಮ್ ನೆಗೆಟಿವಿಟಿ ಅಕ್ಟೋಬರ್ ಮಂತಲ್ಲಿ ಹೊರಗಡೆ ಬರುತ್ತೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಗೈಸ್, 5 ಆಫ್ ಪೆಂಟಿಕಲ್ಸ್ ಏನು ತೋರಿಸುತ್ತೆ ಅಂದರೆ ತುಂಬ ಟಯರ್ಡ್ನೆಸ್ ತೋರಿಸುತ್ತೆ, ಅಥವಾ ಏನೋ ಒಂದು ರಿಯಾಲಿಟಿ ತೋರಿಸುತ್ತೆ. ನಿಮ್ಮ ಲೈಫಲ್ಲಿ ನಿಮಗೇನೋ ರಿಯಲ್ ಗೊತ್ತಾಗ್ತಿದೆ, ಒಂದು ಮ್ಯಾಟರ್ ಗೊತ್ತಾಗ್ತಿದೆ, ಏನೋ ತುಂಬ ಟೈಮಿಂದ ಹಿಡನ್ ಇರೋ ಒಂದು ಮ್ಯಾಟರ್ ನಿಮಗೆ ತಿಳಿತಾ ಇದೆ. ದೇರ್ ಈಸ್ ಸಮಥಿಂಗ್ ಲೈಕ್ ನಿಮಗೇನೋ ಗೊತ್ತಾಗ್ತಾ ಇದೆ, ಆ್ಯಂಡ್ ಆ ಎನರ್ಜಿಯಿಂದ ನಿಮಗೆ ಹರ್ಟ್ ಆಗ್ಬೋದು, ಆ್ಯಂಡ್ ಮೇ ಬಿ ನೀವು ಮೂವ್ ಆನ್ ಆಗೋ ಡಿಸಿಷನ್ ತೊಗೋಬೋದು. ಸೊ ನಿಮ್ಮ ಲವ್ ಲೈಫ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇ ಬಿ ಈ ರಿಲೇಷನ್ಶಿಪ್ ನಿಮಗೋಸ್ಕರ ಅಷ್ಟು ಸರಿನೂ ಇರಲಿಲ್ಲ, ಅಥವಾ ನೀವು ನಿಮ್ಮ ಒನ್ ಸೈಡೆಡ್ ಲವ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ಇಟ್ ವಾಸ್ ಓನ್ಲಿ ಒನ್ ಸೈಡೆಡ್ ಲವ್ ಆಗಿದ್ದರೆ ಇಟ್ಸ್ ಬೆಟರ್. ಈಗ ನೀವು ಮೂವ್ ಆನ್ ಆಗೋದ್ರಿಂದ ನಿಮಗೆ ಒಳ್ಳೆಯದು ಅಂತ ಕಾಣಿಸ್ತಿದೆ. ಮೇ ಬಿ ಮನಿ ಇಶ್ಯೂಸ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕಾಣಿಸ್ತಿದೆ. ಮೇ ಬಿ ನೀವೇನೋ ಹೆಲ್ಪ್ ಮಾಡಿದ್ದೀರಾ, ಅವ್ರು ಚೀಟ್ ಮಾಡಿದ್ದಾರೆ. ದೇರ್ ಈಸ್ ಸಮಥಿಂಗ್ ಚೀಟಿಂಗ್ ಎನರ್ಜಿ ಆಲ್ಸೋ ಐ ಆಮ್ ಗೆಟಿಂಗ್. ಸೊ ಅಕ್ಟೋಬರ್ ಮಂತಲ್ಲಿ ನಿಮ್ಗೆ ಏನಾದರೂ ಲವ್ ಲೈಫಲ್ಲಿ ಈ ಥರ ಡಿಸಿಷನ್ ತೊಗೋಬೇಕಾಗಿದೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ವರಿ ಮಾಡ್ಕೋಬೇಡಿ, ಬಿಕಾಸ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ನೋ ನೀಡ್ ಟು ವರಿ. ಸೊ ನೀವೇನು ವರಿ ಮಾಡ್ಕೋಬೇಡಿ, ನಿಮ್ಮ ದಾರಿಯಲ್ಲಿ ಏನೇನು ಬರ್ತಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಏಂಜಲ್ಸ್ ಕಡೆಯಿಂದ ಪ್ಲ್ಯಾನಿಂಗ್ ಇದೆ. ಆ್ಯಂಡ್ ಮೇ ಬಿ ನಿಮ್ಗೆ ಒಳ್ಳೆಯದಕ್ಕಾಗಿಯೇ ಆ ಒಂದು ದಾರಿ ನಿಮಗೆ ಸಿಗಬಹುದು. ಬಟ್ ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೋತೀರಾ ಅನ್ನೋದು ಗೊತ್ತಿಲ್ಲ. ಬಟ್ ಏಂಜಲ್ಸ್ ನಿಮ್ಗೊಂದೇ ಮೆಸೇಜ್ ಕೊಡ್ತಿದ್ದಾರೆ, ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೋಬೇಡಿ. ಸಪೋಸ್ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಇಶ್ಯೂ ಆಗ್ತಿದೆನಾ, ನಿಮಗೆ ಲೆಟ್ ಗೋ ಮಾಡಬೇಕಾಗ್ತಿದೆ, ನೀವು ಮೂವ್ ಆನ್ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ, ವರಿ ಮಾಡ್ಕೋಬೇಡಿ. ನೋ ನೀಡ್ ಟು ವರಿ ಯಾವಾಗ ಬರುತ್ತೆ ಅಂದರೆ, ನೀವು ತುಂಬ ಮಾತಲ್ಲಿ ಟೆನ್ಷನ್ ಮಾಡಿಕೊಂಡು ಇವಾಗ ಆಗೋಯ್ತು ನನ್ನ ಜೀವನ ಇಷ್ಟೇ, ಹಾಗೆ ಹಿಂಗೆ ಏನಾದರೂ ಥಿಂಕ್ ಮಾಡ್ತಾ ಇದ್ದರೆ ಈ ಮೆಸೇಜ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಗೈಸ್, ಡೋಂಟ್ ವರಿ. ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಇದನ್ನು ನೆನ್ಪಿಟ್ಕೊಳ್ಳಿ ಆ್ಯಂಡ್ ಜಸ್ಟ್ ಮೂವ್ ಆನ್ ಅಂತ ಹೇಳ್ತೀನಿ. ಸೊ ಲವ್ ಲೈಫಲ್ಲಿ ನನ್ನ ಪ್ರಕಾರ ಈ ಮಂತಲ್ಲಿ ಸ್ವಲ್ಪ ನಿಮಗೇನೋ ರಹಸ್ಯಗಳು ಗೊತ್ತಾಗಬಹುದು, ಅಥವಾ ನಿಮ್ಮ ಪರ್ಸನ್ ನಿಮಗೇನೋ ಒಂದು ಹೇಳ್ಬೋದು, ಅಂದರೆ ಒಂದು ಶಾಕಿಂಗ್ ನ್ಯೂಸ್ ಇರ್ಬೋದು. ಬಟ್ ಅದೇನಾದರೂ ಆಗಿರಲಿ ಗೈಸ್, ನೀವು ಸ್ಟ್ರಾಂಗ್ ಆಗಿರಿ ಆ್ಯಂಡ್ ವರಿ ಮಾಡ್ಕೋಬೇಡಿ. ಓಕೆ, ದಟ್ ಈಸ್ ದ ರೀಸನ್, ದಟ್ ಈಸ್ ದ ಮೆಸೇಜ್ ಫಾರ್ ಯು, ಆ್ಯಂಡ್ ಐ ಹೋಪ್ ಸ್ಟಿಲ್ ಎವ್ರಿಥಿಂಗ್ ಹ್ಯಾಪನ್ಸ್ ಗುಡ್ ಇನ್ ದಿಸ್ ಮಂತ್. ಸೊ hope for the best ಅಂತೀನಿ. So this was your reading. Thank you so much guys. ಸೊ ಈಗ ಟಾರಸ್, ವೃಷಭ ರಾಶಿರವರ ಲವ್ ಲೈಫಲ್ಲಿ ಆ್ಯಂಡ್ ಕರಿಯರ್, ಫಸ್ಟ್ ಕರಿಯರ್ ಆ್ಯಂಡ್ ಲವ್ ಲೈಫ್ ನೋಡೋಣ ಏನೇನು ಮೆಸೇಜ್ ಬರುತ್ತೆ ಅಂತ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಟಾರಸ್, ವೃಷಭ ರಾಶಿ, ಕರಿಯರ್ ಆ್ಯಂಡ್ ಲವ್ ಲೈಫ್ ಫಾರ್ ದ ಮಂತ್ ಆಫ್ October 2021, 1 to 31st monthly career and love reading. Please give me the right cards for Vrishabha Rashi. ಕರಿಯರ್ಗಾಗಿ ನಿಮಗೆ ಬರ್ತಾ ಇದೆ ಎಂಪ್ರೆಸ್ ಕಾರ್ಡ್. ವಾವ್. ಲವ್ ಲೈಫ್ಗಾಗಿ ಬರ್ತಾ ಇದೆ 6 ಆಫ್ ವ್ಯಾಂಡ್ಸ್. ಸೂಪರ್. ಬೆಸ್ಟ್ ಕಾರ್ಡ್ಸ್ ಬಂದಿದೆ ಎರಡಕ್ಕೂ. ಲೆಟ್ ಮಿ ಎಕ್ಸ್ಪ್ಲೇನ್. ಏಂಜಲ್ ಮೆಸೇಜ್ ಸಹ ತೊಗೋಬಿಡೋಣ ಏನು ಬರುತ್ತೆ ಅಂತ, ಕರಿಯರ್ಗಾಗಿ ಆ್ಯಂಡ್ ನಿಮ್ಮ ಲವ್ ಲೈಫ್ಗಾಗಿ. Please angels help me to know what message you want to give for Taurus Vrishabha Rashi for the month of October 2021 for career and love life. ಸೊ ಕರಿಯರ್ಗಾಗಿ ಬರ್ತಾ ಇದೆ ಇಂಪ್ರೂವಿಂಗ್ ಹೆಲ್ತ್, ಲವ್ ಲೈಫ್ಗಾಗಿ ಬರ್ತಾ ಇದೆ ಕಾಂಪ್ರಮೈಸ್. ಓಕೆ, ಸೊ ಫಸ್ಟ್ ಥಿಂಗ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಕರಿಯರ್ಗಾಗಿ ತುಂಬ ಬೆಸ್ಟ್ ಕಾರ್ಡ್ ಬಂದಿದೆ, ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ತುಂಬ ಕಂಫರ್ಟೇಬಲ್ ಇರ್ತೀರಾ, ನೀವೇನು ಜಾಬ್ ಮಾಡ್ತಿದ್ದೀರಾ ಅದರಲ್ಲಿ, ಅಥವಾ ನೀವೇನು ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ. ಯು ವಿಲ್ ಬಿ ವೆರಿ ಕಂಫರ್ಟೇಬಲ್, ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಪ್ರಮೋಷನ್ ವೆಯ್ಟ್ ಮಾಡ್ತಾಯಿದ್ರೆ ಪ್ರಮೋಷನ್ ಸಿಗ್ತಾ ಇದೆ ನಿಮಗೆ. ಎಲ್ಲೊಬ್ಬರು ಜಾಬ್ ಹುಡುಕ್ತಾ ಇದ್ದೀರಾ, ಮೇ ಬಿ 1 ಇಯರಿಂದ ಹುಡುಕ್ತಿದ್ದೀರಾ, 6 ಮಂತ್ಸಿಂದ ಹುಡುಕ್ತಿದ್ದೀರಾ. ಸೊ ಅಕ್ಟೋಬರ್ ಮಂತಲ್ಲಿ ನಿಮಗೆ ಜಾಬ್ ಸಿಗಬಹುದು. ಆ್ಯಂಡ್ ಒಂದು ಹೈ ಪೋಸ್ಟ್ ಅಂತಲೂ ಹೇಳ್ತೀನಿ, ದ ಫ್ರೂಟ್ಫುಲ್ ಲೈಫ್ ಅಂತಲೂ ಹೇಳ್ತೀವಿ. ಈ ಕಾರ್ಡ್ ಬಂದರೆ ಒಂದು ರಾಣಿ ಥರ, ರಾಜ ಥರ ಲೈಫ್ ಲೀಡ್ ಮಾಡಬೇಕಂತ ಇದ್ದೀರಾ ನೀವು. ಆ ಒಂದು ಡ್ರೀಮ್ಗೆ ಏನು ನಿಮ್ಮ ಕೆಲಸ ಆಗಬೇಕಾಗಿದೆ ಅದು ಡೆಫಿನೆಟ್ಲಿ ಆಗ್ತಾ ಇದೆ. ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ವಿಲ್ ಬಿ ವೆರಿ ಪಾಸಿಟಿವ್ ಅಂತ ಕಾಣಿಸ್ತಿದೆ ಡೆಫಿನೆಟ್ಲಿ. ಸೊ ವರ್ಕ್ ಅಂತ ಹೇಳಿ ಸ್ವಲ್ಪ ಹೆಲ್ತ್ ಕಡೆನೂ ಗಮನ ಇರಲಿ, ಮೆಂಟಲಿ ಆರ್ ಫಿಸಿಕಲಿ. ಓಕೆ, ಸೊ ಸ್ವಲ್ಪ ಗಮನ ಇರಲಿ, ಬಿಕಾಸ್ ಈ ಮಂತಲ್ಲಿ ನೀವೆಷ್ಟು ಕೆಲಸ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. ನೀವೆಷ್ಟು ಏನು ಮಾಡ್ತಿದ್ದೀರಾ, ನಿಮ್ಮ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್, ವಾಟ್ ಎವರ್ ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನೀವೆಷ್ಟು ಫೋಕಸ್ ಮಾಡ್ತೀರಾ ಅಷ್ಟು ನಿಮಗೆ ಬಿಸ್ನೆಸ್ ಅಂದರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ನಿಮ್ಮ ಸ್ವಲ್ಪ ಏನಂತಾರೆ ಫೋಕಸ್ ಕಮ್ಮಿ ಆಯಿತು,
ಅಲ್ಲಿ ಸ್ವಲ್ಪ ನಿಮಗೆ ಲಾಸ್ ಆಗ್ಬೋದು. ಸೊ ಆ್ಯಕ್ಟಿವ್ ಇರಿ ಅಂತ ಹೇಳ್ತೀನಿ, ಆದಷ್ಟು ಆ್ಯಕ್ಟಿವ್ ಇರಿ ಆ್ಯಂಡ್ ಥಿಂಕ್ ಪಾಸಿಟಿವ್. ಬಿಕಾಸ್ ಈ ವೀಕಲ್ಲಿ ನೀವು, ಈ ಮಂತಲ್ಲಿ ನೀವು ಏನು ಬೇಕೋ ಅದನ್ನು ಅಚೀವ್ ಮಾಡ್ಬೋದು. ಯು ಹ್ಯಾವ್ ದಟ್ ಕೆಪಾಸಿಟಿ ಇನ್ ದಿಸ್ ಮಂತ್ ಟು ಅಟ್ರ್ಯಾಕ್ಟ್ ವಾಟ್ ಎವರ್ ಯು ವಾಂಟ್. ನಿಮ್ಗೆ ಏನು ಬೇಕು ನಿಮ್ಮ ಲೈಫಲ್ಲಿ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ವೆರಿ ಈಸಿಲಿ. ಸೊ ಥಿಂಕ್ ಪಾಸಿಟಿವ್ ಆ್ಯಂಡ್ ಅಟ್ರ್ಯಾಕ್ಟ್ ಪಾಸಿಟಿವ್ ಥಿಂಗ್ಸ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಏನಾದರೂ ನೀವು ಹೆಸರು ವೇಟ್ ಮಾಡ್ತಿದ್ದೀರಾ, ಲೈಕ್ ನೀವು ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ದೇರ್ ಇಸ್ ಸಮಥಿಂಗ್ ಲೈಕ್ ಏನೋ ಒಂದು ನೀವು ಹೊಸದು ಕ್ರಿಯೇಷನ್ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಗೆ ಹೆಸರು ಬೇಕಾಗಿದೆ, ಹೆಸರು ಹುಡುಕ್ತಿದ್ದೀರಾ, ಲೈಕ್ ಏನು ಹೆಸರು ಇಟ್ಟರೆ ಚೆನ್ನಾಗಿರುತ್ತೆ, ಯಾವ ಹೆಸರು ಇಡಬೇಕು ಅಂಥೇಳಿ. ಸೊ ಡೆಫಿನೆಟ್ಲಿ ಏನೋ ನೀವು ಥಿಂಕ್ ಮಾಡ್ತಿದ್ದೀರಾ, ಆ ಹೆಸರು ಸಹ ನಿಮಗೆ ಸಿಗುತ್ತೆ ಈ ಮಂತಲ್ಲಿ ಅಂತ ಕಾಣಿಸ್ತದೆ. ದಟ್ ಈಸ್ ಅ ಲೋಗೋ ಅಥವಾ ದೇರ್ ಇಸ್ ಸಮಥಿಂಗ್ ನೇಮ್ ಅಂತ ಕಾಣಿಸ್ತದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಯು ವಿಲ್ ಗೆಟ್ ಇಟ್. ಇಂಪ್ರೂವಿಂಗ್ ಹೆಲ್ತ್. ಸೊ ಏಂಜಲ್ಸ್ ಹೇಳ್ತಿದ್ದಾರೆ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ನಿಮಗೆ ತುಂಬ ಬ್ಯುಸಿ ಇರ್ಬೋದು ನೀವು ಅಕ್ಟೋಬರಲ್ಲಿ, ಅಥವಾ ಎಷ್ಟು ಬ್ಯುಸಿ ಇರ್ತೀರ ಅಂದರೆ ಯು ಆರ್ ನಾಟ್ ಈವನ್ ಏಬಲ್ ಟು ಈಟ್ ಪ್ರಾಪರ್ಲಿ. ನಿಮ್ಮ ಫೂಡನ್ನು ಕರೆಕ್ಟಾಗಿ ತಿಂತಾ ಇಲ್ಲ, ಅಥವಾ ಬೇರೆ ಏನೋ ನೀವು ಕರೆಕ್ಟಾಗಿ ಇನ್ನೂ ಟೇಕ್ ಕೇರ್ ಮಾಡ್ತಿಲ್ಲ ನಿಮ್ಮ ಹೆಲ್ತ್ ಬಗ್ಗೆ. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಆ್ಯಂಡ್ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಇರಲಿ, ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರ್ತಿದೆ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಈಗ ನಿಮ್ಮ ಲವ್ ಲೈಫಿಗೆ ಬರೋಣ. ದಟ್ ಈಸ್ 6 ಆಫ್ ವ್ಯಾಂಡ್ಸ್, ಆಸಮ್ ಕಾರ್ಡ್. ಸೊ ಡೆಫಿನೆಟ್ಲಿ 6 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ತುಂಬ ಒಂದು ಪ್ಯಾಷನ್ ಇರುತ್ತೆ ಲವ್ ಲೈಫಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಐ ಥಿಂಕ್ ಏನೋ ಆ್ಯಕ್ಷನ್ ತೊಗೋಬೇಕಾಗಿದೆ ಅಂತ ಕಾಣಿಸ್ತದೆ ನಿಮ್ಮ ಲವ್ ಲೈಫಲ್ಲಿ. ಡೆಫಿನೆಟ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ. ದಿಸ್ ಮಂತ್ ವಿಲ್ ಬಿ ಬೆಸ್ಟ್ ಟು ಪ್ರಪೋಸ್ ಯುವರ್ ಪರ್ಸನ್ ಆರ್ ಟು ಅಪ್ರೋಚ್ ಯುವರ್ ಪರ್ಸನ್, ಅಥವಾ ಅಪ್ರೋಚ್ ಫ್ಯಾಮಿಲಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಗಳಿಗೆ ನೀವೇನಾದರೂ ವಿಷಯ ತಿಳಿಸ್ಬೇಕಂತಿದ್ದೀರಾ, ಡೆಫಿನೆಟ್ಲಿ ತಿಳಿಸಿ. ದಿಸ್ ಈಸ್ ದ ಬೆಸ್ಟ್ ಮಂತ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಥಿಂಕ್ ಕೆಲವೊಬ್ಬರು ಥಿಂಕ್ ಮಾಡ್ತಿದ್ದೀರಾ ಲೈಕ್ ಐ ಹ್ಯಾವ್ ಟು ಟೇಕ್ ಅ ಡಿಸಿಷನ್, ನಾನು ಇದು ಮಾಡಬೇಕು ಅಂತ, ಬಟ್ ಆ್ಯಕ್ಷನ್ ತೊಗೊಳೋದ್ರಲ್ಲಿ ಇನ್ನು ಸ್ವಲ್ಪ ಹಿಂದೆ ಇದ್ದೀರಾ ಅಂತ ಕಾಣಿಸ್ತದೆ. ಸೊ ಎಲ್ಲೋ ಒಂದು ಕಡೆ ನನಗೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಕಾರ್ಡಲ್ಲಿ ಮೆಸೇಜ್ ಬರ್ತಿದೆ, ಬಟ್ ಇದು ನಿಮ್ಮ ಇನ್ನೂ ಫೈನಲ್ ಡೆಸ್ಟಿನೇಷನ್ ಇಲ್ಲ ಅಥವಾ ಫೈನಲ್ ಡಿಸಿಷನ್ ಇಲ್ಲ ಅಂತಲೂ ಕಾಣಿಸ್ತಿದೆ. ಇದನ್ನು ಫೈನಲ್ ಡೆಸ್ಟಿನೇಷನ್ ಆ್ಯಂಡ್ ಫೈನಲ್ ಡಿಸಿಷನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಎಷ್ಟು ಥಿಂಕ್ ಮಾಡ್ತೀರಾ ಅಷ್ಟು ನೀವು ಸ್ಟೆಪ್ಸ್ ಹಿಂದೆ ತೊಗೋತೀರಾ. ಸೊ ಜಸ್ಟ್ ಥಿಂಕ್ ಆ್ಯಂಡ್ ಟೇಕ್ ಆ್ಯಕ್ಷನ್. ಬಿಕಾಸ್ ನೀವು ಆ್ಯಕ್ಷನ್ ತೊಗೊಳೋದ್ರಿಂದ ಎಂಗೇಜ್ಮೆಂಟ್ ಆಗ್ಬೋದು. ದೇರ್ ಈಸ್ ಸಮಥಿಂಗ್ ಅ ಗುಡ್ ಥಿಂಗ್ ಗೋಯಿಂಗ್ ಟು ಹ್ಯಾಪನ್. ಈ ಅಕ್ಟೋಬರ್ ಮಂತಲ್ಲಿ ಎಂಗೇಜ್ಮೆಂಟ್ ಆಗೋ ಚಾನ್ಸಸ್ ಇದೆ, ಅಥವಾ ನಿಮ್ಮ ಮನೆಯಲ್ಲಿ ಫ್ಯಾಮ್ಲಿಗಳಲ್ಲಿ ನೀವು ಮಾತಾಡ್ತಿದ್ದೀರಾ. ಓಕೆ, ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಗೆಸ್ಟ್ ಬರ್ತಿದ್ದಾರೆ ಅಂತ ಕಾಣಿಸ್ತದೆ. ಸ್ಪೆಷಲಿ ನಿಮ್ಮ ಪರ್ಸನ್ ಅವ್ರು ಬರ್ತಿರ್ಬೋದು ಅಂತ ಕಾಣಿಸ್ತಿದೆ. ಸೊ ದಿಸ್ ಮಂತ್ ಈಸ್ ಬೆಸ್ಟ್ ಟು ಟೇಕ್ ಎನಿ ಆ್ಯಕ್ಷನ್. ನಿಮ್ಮ ಲವ್ ಏನಿದೆ, ನಿಮ್ಮ ಪ್ಯಾಷನ್ ಏನಿದೆ, ಅದನ್ನು ನೀವು ಈಗ ಫೈನಲಿ ಒಂದು ಸ್ಟೆಪ್ ತೊಗೊಳ್ಳಿ ಅಂತ ಕಾರ್ಡಲ್ಲಿ ಬರ್ತಾಯಿದೆ ಮೆಸೇಜ್. ಕಾಂಪ್ರಮೈಸ್ ಬಂದಿದೆ ಏಂಜಲ್ಸ್ ಕಡೆಯಿಂದ. ಐ ಥಿಂಕ್ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಪರ್ಸನ್ ನೀವೇನು ಡೀಲ್ ಮಾಡ್ತಿದ್ದೀರಾ, ಏನಾದರೂ ಅವ್ರ ಕಡೆಯಿಂದ ಸ್ವಲ್ಪ ಏನೋ ಮಾತುಗಳಿದ್ದಾವೆ ಅಥವಾ ನಿಮ್ಮ ಕಡೆಯಿಂದ ಏನೋ ಮಾತುಗಳಿದ್ದಾವೆ, ಇಬ್ಬರಿಗೂ ಕಾಂಪ್ರಮೈಸ್ ಇಲ್ಲಿ ಮಾಡಬೇಕಾಗತ್ತೆ. ನಾಟ್ ಓನ್ಲಿ ಯು, ದಿಸ್ ಈಸ್ ಮೆಸೇಜ್ ಫಾರ್ ಯು ಬೋತ್ ಅಂತ ಹೇಳ್ತೀನಿ. ಸ್ವಲ್ಪ ಏನೋ ಈಗ ಇದು ಬೇಕು ಅಂದರೆ ಇದನ್ನು ನೀವು ಬಿಡಬೇಕಾಗತ್ತೆ. ಇಟ್ಸ್ ನಾಟ್ ಲೈಕ್ ಎಲ್ಲ ನಾನೇ ಹೇಳಿದ ಥರ ಆಗಬೇಕು, ಎಲ್ಲ ನಾನು ಹೇಳೋ ಥರನೇ ಆಗಲೇಬೇಕು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಲ್ಲಿ ಇಲ್ಲಿ ಎರಡೂ ಕಡೆಯಿಂದ ಒಂದು ಪ್ರಾಪರ್ ಗುಡ್ ನ್ಯೂಸ್ ಸಿಗಬೇಕು ಅಥವಾ ಸ್ಟೆಪ್ ಮುಂದೆ ತೊಗೋಬೇಕು ಅಂದರೆ ದೇರ್ ಶುಡ್ ಬಿ ಸಮಥಿಂಗ್ ಲೈಕ್ ನೀವು ಅವ್ರ ಒಂದು ಕಮಿಟ್ಮೆಂಟಿಂದ ಕೇಳಬೇಕು, ನಿಮ್ಮ ಕಮಿಟ್ಮೆಂಟ್ ಅವರು ಕೇಳಬೇಕು. ಸೊ ಆದಷ್ಟು ಈ ಮಂತಲ್ಲಿ ಟ್ರೈ ಮಾಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡೋಕೆ. ಓಕೆ, ನಾನು ಹೇಳಿದ ಥರನೇ ಆಗಬೇಕು, ನಾನು ಹೇಳಿದ ಥರನೇ ಮಾಡಬೇಕು ಇವರು, ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್. ಅದು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾಂಪ್ರಮೈಸ್ ಮಾಡಿ, ಆಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಈಸಿ ಆಗುತ್ತೆ. ನೀವೇನು ಪ್ಲ್ಯಾನ್ ಮಾಡ್ತಿದ್ದೀರಾ ನಿಮ್ಮ ಲವ್ ಲೈಫಲ್ಲಿ ಅದು ಅದು ಏನಂತಾರೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ, ನಿಮಗೆ ಟಫ್ ಅನಿಸೋದಿಲ್ಲ. ಸೊ ಪ್ಲೀಸ್ ಡೂ ಕಾಂಪ್ರಮೈಸ್ ಇನ್ ದ ಮಂತ್ ಆಫ್ ಅಕ್ಟೋಬರ್ ಆ್ಯಂಡ್ ಟೇಕ್ ಆ್ಯಕ್ಷನ್. ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದು ಡೆಫಿನೆಟ್ಲಿ ನೀವು ಒಂದು ಸ್ಟೆಪ್ ಅನ್ನೋದು ತೊಗೊಳ್ಳಿ. ಆ್ಯಂಡ್ ಡೌಟ್ ಇದೆ ಮ್ಯಾಮ್ ನನಗೆ ರಿಲೇಷನ್ಶಿಪ್ಪಲ್ಲಿ ನಾನು ಸಕ್ಸಸ್ ಆಗ್ತೀನಾ ಇಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಬಿಕಾಸ್ ಐ ಥಿಂಕ್ ದಿಸ್ ಈಸ್ ಅ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ ಕಾಣಿಸ್ತದೆ. ತುಂಬ ಟೈಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಸೊ ದಿಸ್ ಈಸ್ ಅ ಬೆಸ್ಟ್ ಕಾರ್ಡ್ ಫಾರ್ ಯು ಗೈಸ್. ಜಸ್ಟ್ ಗೋ ಅಹೆಡ್. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಸೊ ಈಗ ಜಮಿನೈ ಮಿಥುನ ರಾಶಿ, ನಿಮ್ಮ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ಅನ್ನೋದು ನೋಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ Gemini, Mithuna Rashi, love life, career and love life for the month of October 2021, 1-31.
ಓಕೆ, ಸೊ ನಿಮ್ಮ ಜೆಮಿನೈ ಕರಿಯರ್ಗಾಗಿ ಬರ್ತಾ ಇದೆ ಜಡ್ಜ್ಮೆಂಟ್, ಲವ್ ಲೈಫ್ಗಾಗಿ ಬರ್ತಾ ಇದೆ 10 ಆಫ್ ವ್ಯಾಂಡ್ಸ್. ಆ್ಯಂಡ್ ಏಂಜಲ್ಸ್ ಮೆಸೇಜ್ ಏನಿದೆ ನೋಡೋಣ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಜೆಮಿನೈ ಮಿಥುನ ರಾಶಿ ಫಾರ್ ದ ಮಂತ್ ಆಫ್ October 2021, 1 to 31st for career and love life. ಕರಿಯರ್ಗಾಗಿ ಬರ್ತಾ ಇದೆ ಬಿ ಅಸರ್ಟಿವ್, ಲವ್ ಲೈಫ್ಗಾಗಿ ಬರ್ತಾ ಇದೆ ಇಟ್ಸ್ ಅಪ್ ಟು ಯು. ಓಕೆ, ಸೊ ಫಸ್ಟ್ ಲೆಟ್ ಮಿ ಟಾಕ್ ಅಬೌಟ್ ಕರಿಯರ್. ಸೊ ಮಿಥುನ ರಾಶಿರವರಿಗಾಗಿ ಫೈನಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ದಿಸ್ ಈಸ್ ಅ ಬೆಸ್ಟ್ ಕಾರ್ಡ್ ಅಂತ ಹೇಳ್ತೀನಿ ಗೈಸ್. ಐ ಥಿಂಕ್ ನೀವು ಏನೋ ಡಿಸಿಷನ್ ಮಾಡ್ಬೇಕಂತಿದ್ದೀರಾ ನಿಮ್ಮ ಕರಿಯರಲ್ಲಿ. ಓಕೆ, ಕೆಲವೊಬ್ಬರು ಯೂನಿವರ್ಸ್ಗೆ ಕೇಳ್ತಾ ಇದ್ದೀರಾ ನಾನು ಏನು ಮಾಡಲಿ ಅಂತ. ಇನ್ನು ಕೆಲವೊಬ್ಬರು ಏನೋ ನೀವು ವೆಯ್ಟ್ ಮಾಡ್ತಿದ್ದೀರಾ, ಮೇ ಬಿ ಕೋರ್ಟ್ ಕೇಸಸ್ ಇರಲಿ ಅಥವಾ ನಿಮ್ಮ ಲೈಫಲ್ಲಿ ಏನೋ ನೀವು ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಆ ಒಂದು ಅಂತಾರಲ್ವ, ನ್ಯಾಯ ಬೇಕಾಗಿದೆ ಅಥವಾ ಏನೋ ನಿಮಗೆ ಬೇಕಾಗಿದೆ, ಒಂದು ರಿಸಲ್ಟ್ ಬೇಕಾಗಿದೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ದ ರಿಸಲ್ಟ್ ವಿಲ್ ಬಿ ವೆರಿ ಗುಡ್, ದ ರಿಸಲ್ಟ್ ವಿಲ್ ಬಿ ವೆರಿ ಪಾಸಿಟಿವ್. ಸೊ ಡೆಫಿನೆಟ್ಲಿ ಎಸ್, ನಿಮ್ಮ ಕರಿಯರಲ್ಲಿ ನೀವೇನು ಅನ್ಕೋತಿದ್ದೀರಾ ಫೈನಲಿ ನೀವು ಅದು ಮಾಡ್ತಾ ಇದ್ದೀರಾ. ಕೆಲವೊಬ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಲೈಕ್ ಬಿಸ್ನೆಸ್ ಮಾಡಬೇಕಂತಿದ್ದೀರಾ, ಏನು ಬಿಸ್ನೆಸ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಯಾರೋ ಒಬ್ಬರ ಕಡೆಯಿಂದ ನಿಮಗೊಂದು ನ್ಯೂಸ್ ಗೊತ್ತಾಗುತ್ತೆ ಅಥವಾ ಒಂದು ವಿಷಯ, ಒಂದು ಮೆಸೇಜ್ ಅನ್ನೋದು ಬರುತ್ತೆ. ಬಟ್ ಆ ಮೆಸೇಜ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ಶುಡ್ ಬಿ ಅಸರ್ಟಿವ್. ನೀವು ಶಾರ್ಪ್ ಆಗಿರಬೇಕು, ನೀವು ಆ್ಯಕ್ಟಿವ್ ಆಗಿರಬೇಕು. ಹೌದು, ಈ ಮೆಸೇಜ್ ಬರ್ತಿದೆ, ನಾನು ಇದನ್ನು ಅರ್ಥ ಮಾಡ್ಕೋಬೇಕು, ಇದೇ ನನಗೆ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೀವು ಅದಕ್ಕೆ ಆ್ಯಕ್ಷನ್ ತೊಗೋಬೇಕು. ದಿಸ್ ಈಸ್ ಅ ಮೇನ್ ಮೆಸೇಜ್ ಆ್ಯಂಡ್ ಜಡ್ಜ್ಮೆಂಟ್ ಈಸ್ ಅ ಬೆಸ್ಟ್ ಕಾರ್ಡ್. ತುಂಬ ಟೈಮಿಂದ ನೀವೇನೋ ಪ್ರೇ ಮಾಡ್ತಾ ಇದ್ದೀರಾ, ಏನೋ ವೆಯ್ಟ್ ಮಾಡ್ತಾ ಇದ್ದೀರಾ, ಆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ವರಿ ಮಾಡ್ಕೋತಿದ್ರಿ. ಬಟ್ ಫೈನಲಿ ಯು ಆರ್ ಗೆಟಿಂಗ್ ಅ ಗುಡ್ ನ್ಯೂಸ್. ಸಿ ಏಂಜಲ್ಸ್ ಆರ್ ಹಿಯರ್. ಡೆಫಿನೆಟ್ಲಿ ನಿಮಗೆ ಮೆಸೇಜ್ ಸಿಗುತ್ತೆ. ಏನಾದರೂ ಜಾಬ್ಗೋಸ್ಕರ ನೀವು ತುಂಬ ಕಡೆ ಇಂಟರ್ವ್ಯೂ ಕೊಟ್ಟು ಟಯರ್ಡ್ ಆಗಿಬಿಟ್ಟಿದ್ದೀರಾ, ಯು ಆರ್ ನಾಟ್ ಗೆಟಿಂಗ್ ಎನಿ ಕಾಲ್, ಯು ಆರ್ ರಿಸೀವಿಂಗ್ ಅ ಕಾಲ್, ಯು ಆರ್ ಗೆಟಿಂಗ್ ಅ ಮೆಸೇಜ್, ಗುಡ್ ಮೆಸೇಜ್, ಪಾಸಿಟಿವ್ ಮೆಸೇಜ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ವೆಯ್ಟ್ ಮಾಡಿ, ಹ್ಯಾವ್ ಫೇತ್, ಗಾಡ್ ಮೇಲೆ ಫೇತ್ ಇಟ್ಕೊಂಡಿರಿ, ನಿಮ್ಮ ವಿಶ್ ಕಂಪ್ಲೀಟ್ ಆಗೇ ಆಗುತ್ತೆ. ಓಕೆ, ಆ್ಯಂಡ್ ಏಂಜಲ್ಸ್ ಏನು ಹೇಳ್ತಿದ್ದಾರೆ, ಈ ಮಂತಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ನೀವು ಯಾರ ಜೊತೆ ಕಮ್ಯುನಿಕೇಷನ್ ಮಾಡ್ತಿದ್ದೀರಾ, ಏನು ಟಾಪಿಕ್ ಮಾತಾಡ್ತಿದ್ದೀರಾ, ಅವ್ರೇನು ಹೇಳ್ತಿದ್ದಾರೆ ಸ್ವಲ್ಪ ಗಮನ ಕೊಡಿ. ಈ ಮಂತಲ್ಲಿ ನಿಮಗೆ ತುಂಬ ಸಂಕೇತಗಳು ಸಿಗ್ಬೋದು ಅಂತ ಮೆಸೇಜ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಆ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ರೇನ್ಬೋಸ್ ಕಾಣಿಸ್ಬಹುದು, ಕೆಲವೊಬ್ಬರಿಗೆ ವೈಟ್ ಎನರ್ಜಿ ಕಾಣಿಸ್ಬಹುದು, ಇನ್ನೂ ಕೆಲವೊಬ್ಬರಿಗೆ ಫೆದರ್ಸ್ ಸಿಗಬಹುದು, ಇನ್ನೂ ಕೆಲವೊಬ್ಬರಿಗೆ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್ ಆಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಎಷ್ಟು ಒಳ್ಳೆ ಕರ್ಮಗಳು ಮಾಡ್ತೀರಾ, ಆ ಕರ್ಮದೊಂದು ಪ್ರತಿಫಲ ಅಂತ ಏನು ಹೇಳ್ತೀವಿ, ಅದೂ ಸಹ ನಿಮ್ಗೆ ಈ ಮಂತಲ್ಲಿ ಸಿಗಲಿದೆ. ಸೊ ಸ್ಟಾರ್ಟ್ ಡೂಯಿಂಗ್ ಗುಡ್ ಕರ್ಮ ಅಂತ ಹೇಳ್ತೀನಿ. ಸೊ ದ್ಯಾಟ್ ನಿಮಗೆ ಅದ್ರ ರಿಸಲ್ಟ್ ಸಿಗುತ್ತೆ ಇನ್ ದ ಮಂತ್ ಆಫ್ ಅಕ್ಟೋಬರ್. ಸೊ ಓವರಾಲ್ ನಿಮ್ಮ ಕರಿಯರ್, ಬಿಸ್ನೆಸ್ ನೀವೇನಾದರೂ ಮಾಡಿ ಅದರಲ್ಲಿ ತುಂಬ ಬೆಸ್ಟ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನೀವೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಅದರದ್ದೊಂದು ರಿಸಲ್ಟ್ ಅಥವಾ ಅದರದ್ದೊಂದು ಮೆಸೇಜ್, ಗುಡ್ ಮೆಸೇಜ್ ನಿಮಗೆ ಸಿಗುತ್ತೆ. ಸೊ ಯು ವಿಲ್ ಬಿ ವೆರಿ ಹ್ಯಾಪಿ ಇನ್ ದ ಮಂತ್ ಆಫ್ ಅಕ್ಟೋಬರ್. ठीक है, ಓ ಮೈ ಗಾಡ್. ಚಲೋ, ಥ್ಯಾಂಕ್ ಯು ಗೈಸ್. ಆ್ಯಂಡ್ ಲವ್ ಲೈಫ್ ಬಗ್ಗೆ ಮಾತಾಡೋಣ. 10 ಆಫ್ ವ್ಯಾಂಡ್ಸ್ ಬಂದಿದೆ. ಐ ಥಿಂಕ್ ಲವ್ ಲೈಫಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಕಾಣಿಸ್ತಿದೆ, ಅಥವಾ ವ್ಯಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ತುಂಬ ನೀವು ಪ್ಯಾಷನ್ ಇತ್ತು ನಿಮ್ಮ ಈ ಲವ್ ಲೈಫಲ್ಲಿ ಇತ್ತು. ಏನಕ್ಕೆ ಹೇಳ್ತಿದ್ದೀನಿ, ಅಕ್ಟೋಬರ್ ಮಂತಲ್ಲಿ ಯು ಆರ್ ಟೇಕಿಂಗ್ ಅ ಮೇಜರ್ ಡಿಸಿಷನ್, ಏನೋ ದೊಡ್ಡ ಡಿಸಿಷನ್ ತೊಗೋತಿದ್ದೀರಾ. ಐ ಥಿಂಕ್ ನಿಮ್ಮ ಪರ್ಸನ್ಗೆ ನೀವು ತುಂಬ ಅಪ್ರೋಚ್ ಮಾಡಿದ್ದೀರಾ, ಇನ್ನೂವರೆಗೂ ಅವ್ರ ಕಡೆಯಿಂದ ನಿಮಗೆ ಪ್ರಾಪರ್ ರೆಸ್ಪಾನ್ಸ್ ಸಿಗ್ತಿಲ್ಲ, ಅಥವಾ ತುಂಬ ನಿಮಗೇನು ಅನಿಸ್ತದೆ, ಈ ಮಂತಲ್ಲಿ ಟೈಮ್ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಒಂದು ರಾಂಗ್ ಪರ್ಸನ್ ಮೇಲೆ. ಹೌದು, ರಾಂಗ್ ಪರ್ಸನ್ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ತುಂಬ ಹರ್ಟ್ ಆಗಿದ್ದೀರಾ. ನಿಮ್ಮ ಪರ್ಸನ್ ನಿಮ್ಗೆ ಮೇ ಬಿ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಹಾಗೆ ಅದನ್ನು ತುಂಬ ಟೈಮಿಂದ ಮುಂದೆ ಹಾಕಿದ್ದಾರೆ. ಆ್ಯಂಡ್ ನೀವು ಬೇರೆ ಕಡೆಯಿಂದ ಎಲ್ಲೋ ಬಂದಿದ್ರಿ, ಶಿಫ್ಟ್ ಆಗಿದ್ರಿ ಅವ್ರಿಗೋಸ್ಕರ. ತುಂಬ ನಿಮ್ಮ ಲೈಫಲ್ಲಿ ಏನೇನೋ ನಡೆದಿದೆ. ಯು ಆರ್ ವೆರಿ ಸ್ಯಾಡ್, ವೆರಿ ಅಪ್ಸೆಟ್ ಅಬೌಟ್ ದಿಸ್. ಸೊ 10 ಆಫ್ ವ್ಯಾಂಡ್ಸ್ ಏನು ಹೇಳ್ತಿದೆ, ಐ ಥಿಂಕ್ ಯು ವಾಂಟ್ ಟು ಗಿವ್ ಅಪ್ ಮಾಡಬೇಕಂತಿದ್ದೀರಾ. ಬಟ್ ಏಂಜಲ್ಸ್ ನಿಮಗೆ ಗಿವ್ ಅಪ್ ಮಾಡಿ ಅಥವಾ ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಏಂಜಲ್ಸ್ ಕಡೆಯಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಬಂದಿದೆ. ಇಟ್ಸ್ ಅಪ್ ಟು ಯು, ಇದು ನಿಮ್ಮ ಮೇಲೆ ಬಿಟ್ಟಿದೆ. ನೀವೇನು ಡಿಸಿಷನ್ ತೊಗೋತೀರಾ ನೀವು ತೊಗೋಬಹುದು, ನಾವು ನಿಮ್ಮ ಜೊತೆ ಇದ್ದೀವಿ. ಸೊ ಏಂಜಲ್ಸ್ ನಿಮಗೇನು ಹೇಳ್ತಿದ್ದಾರೆ,
ನಿಮ್ಗೆ ಏನು ಸರಿ ಅನಿಸುತ್ತೆ ಅದು ಮಾಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವೀಗ ನಿಮ್ಮ ಲೈಫಲ್ಲಿ ಏನು ಡಿಸಿಷನ್ ತೊಗೋಬೇಕು ಅನ್ನೋದು ನಿಮಗೆ ಐಡಿಯಾ ಬಂದುಬಿಟ್ಟಿದೆ. ಓಕೆ, ನಾನು ಇದೇ ಥರ ಡಿಸಿಷನ್ ತೊಗೊಂಡ್ರೆ ನನಗೆ ಚೆನ್ನಾಗಾಗುತ್ತೆ, ನಾನು ಈ ಥರ ಡಿಸಿಷನ್ ತೊಗೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ. ದಿಸ್ ಯು ಅಂಡರ್ಸ್ಟುಡ್. ಸೊ ಹಾಗಾಗಿ ಏಂಜಲ್ಸ್ ಹೇಳ್ತಿದ್ದಾರೆ ನಿಮ್ಮ ಮೇಲೆ, ದಿಸ್ ಈಸ್ ಅಪ್ ಟು ಯು. ಸೊ ವಾಟ್ ಡಿಸಿಷನ್ ಯು ವಾಂಟ್ ಟು ಟೇಕ್, ಯು ಕ್ಯಾನ್ ಟೇಕ್, ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಸೊ 10 ಆಫ್ ವ್ಯಾಂಡ್ಸ್ ಅಗೇನ್ ಟೆಲ್ಲಿಂಗ್ ಮೀ ದಟ್ ನೀವು ಟಯರ್ಡ್ ಆಗಿಬಿಟ್ಟಿದ್ದೀರಾ. ನಿಮಗೆ ಈಗ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರಿಗೆ ಹೋಪ್ಸ್ ಇಲ್ಲ, ಕೆಲವೊಬ್ಬರಿಗೆ ನಂಬಿಕೆ ಅನ್ನೋದೇ ಇಲ್ಲ, ಕೆಲವೊಬ್ಬರು ಯೂನಿವರ್ಸ್ಗೆ ಬಿಟ್ಬಿಟ್ಟಿದ್ದೀರಾ. ಏನಾದರೂ ಆಗಲಿ, ನಾನು ನನ್ನ ಲೈಫ್ನ ಈಗ ನೋಡ್ಕೋತೀನಿ, ನಾನು ಮಾಡಿರೋ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅದ್ರನ್ನ ಲೆಸನ್ ಕಲಿತೀನಿ. ಸೊ ಈ ಥರ ನೀವು ಡಿಸಿಷನ್ ತೊಗೋತಾ ಇದ್ದೀರಾ ಕೆಲವೊಬ್ಬರು. ಸೊ ಇಟ್ಸ್ ಅಪ್ ಟು ಯು ಬಂದಿದೆ. ಸೊ ನಾನು ನಿಮಗೇನು ಹೇಳೋಕ್ಕಾಗಲ್ಲ ಗೈಸ್, ಬಿಕಾಸ್ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ನೀವೇನು ಡಿಸಿಷನ್ ತೊಗೋತೀರಾ ತೊಗೊಳ್ಳಿ. ಬಿಕಾಸ್ ಏಂಜಲ್ಸಿಗೆ ಗೊತ್ತಿದೆ ನೀವೇನು ಡಿಸಿಷನ್ ತೊಗೋತೀರಾ ಸರಿ ಇರುತ್ತೆ ಅಂಥೇಳಿ. ಬಿಕಾಸ್ ನೀವು ಅಷ್ಟು ಮೆಚೂರ್ ಇದ್ದೀರಾ. ಆ್ಯಂಡ್ ಅವರು ಮೇ ಬಿ ನಿಮಗೆ ಡಿಸಿಷನ್ ಏನಕ್ಕೆ ತೊಗೊಳಕ್ಕೆ ಬಿಡ್ತಿದ್ದಾರೆ ಅಂದರೆ, ಬಿಕಾಸ್ ನಿಮ್ಮ ಲೈಫಿನ ಒಂದು ಕೊನೆಯ ಟೈಮ್ ಇರ್ಬೋದು. ಇದು ಕೊನೆಯ ಟೈಮ್ ಅಂದರೆ ಮತ್ತೆ ನೀವು ಇದು ನಿಮ್ಮ ಲೈಫಲ್ಲಿ ಆಗೋಕ್ಕೆ ಕೊಡಲ್ಲ. ಅದು ಗುಡ್ನೆಸ್ ಇರಲಿ, ಬ್ಯಾಡ್ನೆಸ್ ಇರಲಿ, ನೆಗೆಟಿವ್ ಇರಲಿ, ಪಾಸಿಟಿವ್ ಇರಲಿ. ಸೊ ನೀವೀಗ ತುಂಬ ಶ್ಯೂರ್ ಇದ್ದೀರಾ ನಿಮ್ಮ ಲೈಫಲ್ಲಿ ನಾನು ಏನು ಡಿಸಿಷನ್ ತೊಗೋಬೇಕು ಅಂಥೇಳಿ. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಇಟ್ಸ್ ಅಪ್ ಟು ಯು. ನಿಮ್ಮ ಮೇಲೆ ನೀವೇನು ಡಿಸಿಷನ್ ತೊಗೋತಿರೋ ತೊಗೊಳ್ಳಿ, ವಿ ಆರ್ ವಿತ್ ಯು. ಸೊ ದಿಸ್ ಇಸ್ ಅ ಗುಡ್ ಮೆಸೇಜ್. ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂತ ಹೇಳ್ತೀನಿ ನಾನು. ನಿಮ್ಮ ಇಂಟ್ಯೂಷನ್ ನಿಮಗೇನು ಹೇಳ್ತದೆ ಅದನ್ನು ಫಾಲೋ ಮಾಡಿ, ಯು ವಿಲ್ ಬಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ನಾವು ಕ್ಯಾನ್ಸರ್, ಕರ್ಕ ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 1 to 31st, monthly career and love reading. ಕರಿಯರ್ಗಾಗಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಲವ್ ಲೈಫ್ಗಾಗಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಂಜಲ್ ಮೆಸೇಜ್ ಸಹ ತಗೊಳ್ಳೋಣ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಕ್ಯಾನ್ಸರ್, ಕರ್ಕ ರಾಶಿ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021, ಮಂತ್ಲಿ career and love reading. ಸೊ ಕರಿಯರ್ಗಾಗಿ ಬರ್ತಾ ಇದೆ ಫಾರ್ಗಿವ್ನೆಸ್. ಲವ್ ಲೈಫ್ಗಾಗಿ ರಿಮೇನ್ ಪಾಸಿಟಿವ್. ಥ್ಯಾಂಕ್ ಯು ಏಂಜಲ್ಸ್. ಸೊ ಓಕೆ ಗಾಯ್ಸ್, ಸೊ ಕರಿಯರ್ ವೈಸ್ ನನಗೆ ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಓಕೆ, ಐ ಥಿಂಕ್ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಸ್ವಲ್ಪ ಅಪ್ ಡೌನ್ ಆಗ್ತಿರ್ಬೋದು. ಅಂದರೆ ಕೆಲವು ಟೈಮ್ ತುಂಬ ಚೆನ್ನಾಗಿ ನಡೀತಿದೆ ಬಿಸ್ನೆಸ್ ಅಥವಾ ವರ್ಕ್, ಕೆಲವು ಟೈಮ್ ತುಂಬ ನಿಮಗೆ ಹರ್ಟ್ ಆಗ್ತಿರ್ಬೋದು, ಅಥವಾ ಯು ಆರ್ ಫೀಲಿಂಗ್ ವೆರಿ ಲೋ. ಬಟ್ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಪೇಷನ್ಸ್ ಅಂತ ಹೇಳ್ತೀನಿ. ಆದಷ್ಟು ಒಂದು ತಾಳ್ಮೆ ಅನ್ನೋದಿಡಿ. ಆ್ಯಂಡ್ ನಿಮ್ಮ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ನ ಮಿಕ್ಸ್ ಮಾಡ್ಕೋಬೇಡಿ ಅಂತಲೂ ಹೇಳ್ತೀನಿ. ಆದಷ್ಟು ಥಿಂಕ್ ಪಾಸಿಟಿವ್ ಈ ಮಂತಲ್ಲಿ. ಆ್ಯಂಡ್ ನಿಮ್ಗೆ ಏನು ಮಾಡೋದಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಕಾಣಿಸ್ತಿದೆ. ಐ ಥಿಂಕ್ ಬೇರೆಯವ್ರ ಬಗ್ಗೆ ತುಂಬ ಥಿಂಕ್ ಮಾಡಿ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಮಾಡಿ ನೀವು ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ಹೀಲ್ ಯುವರ್ ಸೆಲ್ಫ್. ಐ ಆಮ್ ಗೆಟಿಂಗ್ ಅ ಎನರ್ಜಿ ಆಫ್ ಹೀಲಿಂಗ್. ನೀವು ಹೀಲ್ ಸಹ ಆಗ್ತಾ ಇದ್ದೀರಾ. ಏನೋ ನಿಮಗೆ ತುಂಬ ಲಾಸ್ ಆಗಿರ್ಬೋದು. ಸೊ ನಿಮಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಐ ಥಿಂಕ್ 2-3 ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಶಾರ್ಟ್ಕಟ್ ತುಂಬ ಹಿಡಿತಾ ಇದ್ದರೆ ಶಾರ್ಟ್ಕಟ್ ಹಿಡಿಯೋಕ್ಕೆ ಹೋಗಬೇಡಿ ಇವತ್ತಿಂದ ಅಂತೀನಿ. ಶಾರ್ಟ್ಕಟ್ಟಿಂದ ಮೇ ಬಿ ನೀವು ಶಾರ್ಟ್ ವೇದಲ್ಲಿ ಮಾತ್ರ ಹೋಗ್ತೀರಾ, ಲಾಂಗ್ ವೇದಲ್ಲಿ ಹೋಗಲ್ಲ. ಸೊ ಇಫ್ ಯು ವಾಂಟ್ ಟು ಗೋ ವೆರಿ ಲಾಂಗ್ ವೇ ದೆನ್ ಶಾರ್ಟ್ಕಟ್ ಬೇಡ ಅಂತೀನಿ ಇಲ್ಲಿ ಸದ್ಯಕ್ಕೆ. ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಮನಸ್ಸಲ್ಲಿ ಇಟ್ಕೋಬೇಡಿ, ಶೇರ್ ಮಾಡಿ. ಆ್ಯಂಡ್ ಫಸ್ಟ್ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡು. ಲೈಕ್ ವಾಟ್ ಯು ವಾಂಟ್ ಟು ಡೂ ನಿಮ್ಮ ಲೈಫಲ್ಲಿ. ಐ ಥಿಂಕ್ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನೀವು ತುಂಬ ಕನ್ಫ್ಯೂಸ್ ಇದ್ದೀರಾ. 50-50% ಆ ಥರ ಹೇಳ್ಬೋದು. ಅಥವಾ
ಯು ಆರ್ ಕನ್ಫ್ಯೂಸ್ ಲೈಕ್ ಎಕ್ಸಾಕ್ಟ್ಲಿ ನಾನು ಏನು ಮಾಡಲಿ ನನ್ನ ಲೈಫಲ್ಲಿ. ಸೊ ಥಿಂಕ್ ಅಬೌಟ್ ದ್ಯಾಟ್. ಆ್ಯಂಡ್ ಯಾರ ಜೊತೆ ಆದರೂ ಜಗಳ ಮಾಡಿಕೊಂಡು ಏನಾದರೂ ಕೆಲಸ ಅಥವಾ ಬಿಸ್ನೆಸ್ ಬಿಟ್ಟಿದ್ದೀರಾ ಅಂದರೆ ಫಾರ್ಗಿವ್ ಮಾಡಿ, ಅವ್ರನ್ನ ಕ್ಷಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬಂದಿದೆ. ನನಗೆ ಗೊತ್ತಿಲ್ಲ, ನನಗೆ ಏನು ಮೆಸೇಜ್ ಬಂದಿದೆ ಅದು ನಾನು ನಿಮಗೆ ಕೊಡ್ತೀನಿ. ಓಕೆ ಗೈಸ್, ಸೊ ಫಾರ್ಗಿವ್ನೆಸ್ ಯಾವಾಗ ಬರುತ್ತೆ ಅಂದರೆ ಐ ಥಿಂಕ್ ನೀವು ನಿಮಗೆ ಫಾರ್ಗಿವ್ ಮಾಡ್ತಿಲ್ಲ ಅಥವಾ ನೀವು ಯಾರಿಗೋ ಬೇರೆಯವರಿಗೆ ಕ್ಷಮೆ ಕೊಡ್ತಾ ಇಲ್ಲ. ಸೊ ಕ್ಷಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ನಿಮ್ಮ ಮನಸ್ಸಲ್ಲಿ ಎಷ್ಟು ನೀವು ಇಟ್ಕೊಂಡಿದ್ದೀರಾ ಯಾರಿಗೋಸ್ಕರ ಆದರೂ ಸಿಟ್ಟು, ಆ್ಯಂಗರ್ ಇದೆಲ್ಲ ತೆಗ್ದು ಹಾಕಿ. ರಿಮೂವ್ ಯುವರ್ ಆ್ಯಂಗರ್ ಅಂತೀನಿ. ಫಾರ್ಗಿವ್ ಮಾಡಿಬಿಡಿ, ಆದಷ್ಟು ಕ್ಷಮೆ ಮಾಡಿ. ಸೊ ದ್ಯಾಟ್ ನಿಮ್ಮ ಲೈಫಲ್ಲಿ ಚೇಂಜಸ್ ನೀವೇ ನೋಡ್ತೀರಾ. ಓಕೆ, ಆ್ಯಂಡ್ ಐ ಥಿಂಕ್ ಹೋಪೋನೋಪೋನೋ ಪ್ರೇಯರ್ ನೀವು ಕೇಳಿದ್ರೆ ನಿಮಗೆ ತುಂಬ ಬೆನಿಫಿಷಿಯಲ್ ಇರುತ್ತೆ, ತುಂಬ ಬೆನಿಫಿಟ್ ಸಿಗುತ್ತೆ ನಿಮಗೆ. ಈ ಮಂತಲ್ಲಿ ಆದಷ್ಟು ಹೋಪೋನೋಪೋನೋ ಪ್ರೇಯರ್ ಕೇಳಿ. ಬಿಕಾಸ್ ಅದು ನಾನು ಚಾಂಟ್ ಸಹ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ನೀವು ಪ್ಲೇಲಿಸ್ಟಲ್ಲಿ ಹೋಗಿಬಿಟ್ಟು ಚಾಂಟಿಂಗ್ ವೀಡಿಯೋಸ್ ಅಂತ ನೋಡ್ತೀರಾ, ಅಲ್ಲಿ ನಿಮಗೆ ಅದು ಸಿಗುತ್ತೆ. ಸೊ ತಾರಾಮ ಮಂತ್ರ ಎಲ್ಲ ಚಾಂಟ್ ಮಾಡಿದ್ದೀನಲ್ವ, ಅಲ್ಲೇ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಹೋಪೋನೋಪೋನೋ ಪ್ರೇಯರ್ ಐ ಥಿಂಕ್ ಈ ಮಂತಲ್ಲಿ ನಿಮ್ಗೆ ಆ ಪ್ರೇಯರ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಲಿಸನ್ ಟು ದ್ಯಾಟ್ ಪ್ರೇಯರ್ ಅಂತ ಹೇಳ್ತೀನಿ ಗೈಸ್. ಓವರಾಲ್ ತಾಳ್ಮೆ ಅಂತೀನಿ ಅಷ್ಟೇ ನನಗೆ ಮೆಸೇಜ್ ಸಿಗ್ತಿದೆ. ಹ್ಯಾವ್ ಪೇಷನ್ಸ್. ಈ ಮಂತಲ್ಲಿ ಏನಾದರೂ ಕೆಲಸಗಳು ನಡೀತಾ ಇಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ಡೆಫಿನೆಟ್ಲಿ ಸರಿಯಾದ ದಾರಿಗೆ ಫಸ್ಟ್ ನೀವು ಬನ್ನಿ. ಏಂಜಲ್ಸ್ ನಿಮಗೆ ಗೈಡೆನ್ಸ್ ಮಾಡ್ತಾರೆ. ಡೆಫಿನೆಟ್ಲಿ ಅದನ್ನು ಫಾಲೋ ಮಾಡಿ. ದೆನ್ ಯು ವಿಲ್ ಬಿ ಆನ್ ದ ರೈಟ್ ಪಾತ್. ಆ್ಯಂಡ್ ಫರ್ಗಿವ್ ಮಾಡಿ. ಫಸ್ಟ್ ಫರ್ಗಿವ್ ಮಾಡಿ. ಬಿಕಾಸ್ ಇದು ಮಾಡಿಲ್ಲ ಅಂದರೆ ನಿಮ್ಮ ಲೈಫಲ್ಲಿ ನಿಮಗೆ ದಾರಿ ಸಿಗೋದಿಲ್ಲ. ಓಕೆ, ರಿಮೆಂಬರ್ ದಿಸ್. ಯಾರ ಜೊತೆ ಆದರೂ ಚೀಟ್ ಮಾಡಿದರೆ ಅವ್ರ ಜೊತೆ ಸಾರಿ ಅಂತ ಹೇಳಿಬಿಟ್ಟು ನೀವು ಅವ್ರಿಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಬಿಡಿ. ಡೋಂಟ್ ಹೈಡ್ ಅಂತ ಹೇಳ್ತೀನಿ. ಓಕೆ, ಲವ್ ಲೈಫಲ್ಲಿ ನನಗೆ ಬಂದಿದೆ ನೈಟ್ ಆಫ್ ಪೆಂಟಿಕಲ್ಸ್. ಸೊ ಐ ಥಿಂಕ್ ನಿಮ್ಮ ಲವ್ ಲೈಫಲ್ಲಿ ನೀವು ತುಂಬ ಟೈಮಿಂದ ಈ ರಿಲೇಷನ್ಶಿಪ್ನ ಮುಂದೆ ತೊಗೊಂಡು ಹೋಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಯಾವುದೋ ಒಂದು ಕಾರಣಗಳಿಂದ ನೀವು ರಿಲೇಷನ್ಶಿಪ್ನ ಮುಂದೆ ತೊಗೊಂಡು ಹೋಗ್ತಿಲ್ಲ ಅಂತ ಕಾಣಿಸ್ತಿದೆ. ಅಥವಾ ನಿಮ್ಮ ಡೌಟ್ ಇದೆ, ಈ ಪರ್ಸನ್ ನನಗೆ ಒಪ್ಕೋತಾರೋ ಇಲ್ಲೋ, ಅಥವಾ ನೀವು ಇನ್ನೂ ಕ್ರಶ್ ಸೈಡ್ ಇದ್ದೀರಾ, ಒನ್ ಸೈಡ್ ಇದ್ದೀರಾ, ಇನ್ನೂ ನೀವು ಲವ್ವಲ್ಲಿ ಬಂದಿಲ್ಲ ಅಂತ ಕಾಣಿಸ್ತದೆ. ಆ್ಯಂಡ್ ಇನ್ನೂ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ನೀವು ನನ್ನ ಕೆಲಸ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ. ಆಮೇಲೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನಿಮಗೇನಾದರೂ ತುಂಬ ನಾನು ಗಿಡ್ಡಕ್ಕಿದ್ದೀನಿ, ನಾನು ದಪ್ಪಾಗಿದ್ದೀನಿ, ನಾನು ಕರ್ರಗಿದ್ದೀನಿ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ನಿಮಗೆ ಅನಿಸ್ತಾ ಇದ್ದರೆ ಈ ಫೀಲಿಂಗ್ ಫಸ್ಟು ಡಿಲೀಟ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ಇಷ್ಟಪಟ್ಟಿಲ್ಲ ಅಂದರೆ ಬೇರೆಯವ್ರು ನಿಮಗೆ ಇಷ್ಟಪಡೋದಿಲ್ಲ. ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್, ವಿಚ್ ಈಸ್ ಮಿಸ್ಸಿಂಗ್ ಹಿಯರ್. ನನಗಿಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಸೆಲ್ಫ್ ಲವ್ ಅಷ್ಟು ಕಾಣಿಸ್ತಾ ಇಲ್ಲ. ಸಪೋಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಎಕ್ಸ್ಪ್ರೆಸಿವ್ ಇಲ್ಲ ಜಾಸ್ತಿ. ಓಕೆ, ತುಂಬ ಸ್ಲೋ ಇದ್ದೀರಾ ಲವ್ ಲೈಫಲ್ಲಿ ಅಂತ ಕಾಣಿಸ್ತಿದೆ. ಸೊ ಟೇಕ್ ಆ್ಯನ್ ಆ್ಯಕ್ಷನ್, ಟೇಕ್ ಅ ಫಸ್ಟ್ ಸ್ಟೆಪ್ ಅಂತೀನಿ. ಮೇ ಬಿ ಅದು ಸ್ಲೋ ಇರ್ಬೋದು, ಬಟ್ ಅಟ್ಲೀಸ್ಟ್ ಟೇಕ್ ಅ ಸ್ಟೆಪ್ ಅಂತ ಹೇಳ್ತೀನಿ. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ತುಂಬ ವೆಲ್ತ್ ಬಗ್ಗೆ ಗಮನ ಕೊಟ್ಟಿರ್ತೀರ. ನಿಮ್ಮ ಫಿಸಿಕಲ್ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಅದ್ರ ಕಡೆನೇ ಗಮನ ಆಗಿಬಿಟ್ಟಿದೆ ನಿಮಗೆ. ಸೊ ಪ್ರೀತಿ ಬಗ್ಗೆ ಸ್ವಲ್ಪ ಗಮನ ಕಮ್ಮಿ ಇದೆ. ಸೊ ಬಟ್ ಈಗ ಈ ಮಂತಲ್ಲಿ ನಿಮಗೆ ಅನಿಸ್ತಾ ಇದೆ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಅಂತ ಹೇಳಿ. ಸೊ ಗುಡ್ ಲಕ್ ಅಂತೀನಿ. ಈ ಮಂತಲ್ಲಿ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಏಂಜಲ್ಸ್ ಹೇಳ್ತಿದ್ದಾರೆ ರಿಮೇನ್ ಪಾಸಿಟಿವ್ ಆಗಿರಿ. ನೀವೇನು ಹೇಳಬೇಕಂತಿದ್ದೀರಾ ನಿಮ್ಮ ಪರ್ಸನ್ ಹತ್ರ ಡೆಫಿನೆಟ್ಲಿ ಹೇಳಿ, ಇದು ವರ್ಕೌಟ್ ಆಗುತ್ತೆ. ಬಟ್ ನೆಗೆಟಿವಿಟಿಯಿಂದ ಹೋಗಬೇಡಿ. ಮನಸ್ಸಲ್ಲಿ ಏನೋ ಇಟ್ಕೊಂಡು ಬಾಯಿಂದ ಏನೋ ಹೇಳೋದು ಬೇಡ. ಬಿ ಪಾಸಿಟಿವ್, ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ಸೊ ಈ ಮಂತಲ್ಲಿ ಆದಷ್ಟು ನಿಮ್ಮ ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಕಲೀರಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಆ್ಯಂಡ್ ನೀವೇನಾದರೂ ಚೆನ್ನಾಗಿ ಕಾಣಿಸ್ಬೇಕು ಅಂತಿದ್ರೆ ಜಸ್ಟ್ ಹ್ಯಾವ್ ಅ ಸ್ಮೈಲ್ ಆನ್ ಫೇಸ್. ನಿಮ್ಮ ಮುಖದ ಮೇಲೆ ಒಂದು ನಗು ಇಟ್ಟಿರಿ ಸಾಕು, ನೀವು ತುಂಬ ಚೆನ್ನಾಗಿ ಕಾಣ್ತೀರಾ. ನಗು ಬೆಸ್ಟ್ ಮೇಕಪ್ ಅಂತೀನಿ ಫಾರ್ ಎವ್ರಿ ಒನ್. ಅಥವಾ ಒಂದು ಒಳ್ಳೆ ಏನಂತಾರೆ ಫೇಸ್ ಮೇಲೆ ಒಂದು ಕಳೆ ಬಂದುಬಿಡುತ್ತೆ ನಗು ಇದ್ದರೆ. ಸೊ ಹ್ಯಾವ್ ದ್ಯಾಟ್ ಆ್ಯಂಡ್ ಜಸ್ಟ್ ಗೋ ಎಕ್ಸ್ಪ್ರೆಸ್ ಯುವರ್ ಲವ್. ಓಕೆ, that was your reading. Thank you guys. So now Leo, ಸಿಂಹ ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 1 to 31 ಫುಲ್ ಮಂತ್ಲಿ ಕರಿಯರ್ ಆ್ಯಂಡ್ ಲವ್ ರೀಡಿಂಗ್ ಆಗಿರುತ್ತೆ ಸಿಂಹ ರಾಶಿರವರಿಗಾಗಿ. ಲಿಯೋ, please universe help me to know what messages you want to give for Leo for the month of October 2021 for career and love life. ಓಕೆ, ಸೊ ಕರಿಯರ್ಗಾಗಿ ನನಗೆ ಮೆಸೇಜ್ ಬಂದಿದೆ ಜಡ್ಜ್ಮೆಂಟ್,
ಲವ್ ಲೈಫ್ಗಾಗಿ ಬಂದಿದೆ ಏಸ್ ಆಫ್ ವ್ಯಾಂಡ್ಸ್. ಓಕೆ, ಲಿಯೋ ಸಿಂಹ ರಾಶಿಯವರಿಗಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಏಂಜಲ್ ಮೆಸೇಜ್ ಸಹ ನೋಡ್ಕೊಳ್ಳೋಣ. ಲಿಯೋ ಸಿಂಹ ರಾಶಿಯವರಿಗಾಗಿ ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಲಿಯೋ ಫಾರ್ ದ ಮಂತ್ ಆಫ್ October 2021. ಕರಿಯರ್ ಆ್ಯಂಡ್ ಲವ್ ಲೈಫ್. ಕರಿಯರ್ಗಾಗಿ ಬರ್ತಿದೆ ಹೆಲ್ಪ್ಫುಲ್ ಪೀಪಲ್. ಲವ್ ಲೈಫಿಗಾಗಿ ಬರ್ತಿದೆ ಫಾರ್ಗಿವ್ನೆಸ್. ಓಕೆ, ಸೊ ಲಿಯೋ ಸಿಂಹ ರಾಶಿಯವರಿಗಾಗಿ ಕರಿಯರ್ಗಾಗಿ ಡೆಫಿನೆಟ್ಲಿ ತುಂಬ ಒಳ್ಳೆ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್. ಐ ಥಿಂಕ್ ಏನೋ ಒಂದು ಫೈನಲ್ ಜಡ್ಜ್ಮೆಂಟ್ ಬರಲಿದೆ, ನ್ಯಾಯ ಸಿಗಲಿದೆ, ಅಥವಾ ನಿಮ್ಮ ಪ್ರೇಯರ್ಸ್ ಏನು ಮಾಡ್ತಿದ್ದೀರಾ ಅದರ ರಿಸಲ್ಟ್ ಸಿಗಲಿದೆ ಅಂತ ಹೇಳ್ತೀನಿ. ನಿಮ್ಮ ಕರಿಯರಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೆ ನಿಮಗೆ ಇನ್ನೂವರೆಗೂ ಕ್ರೆಡಿಟ್ ಸಿಕ್ಕಿಲ್ಲ, ಅಥವಾ ಅದೇನಂತಾರೆ ನಾವು ಇಷ್ಟು ಮಾಡಿದ್ದೀವಿ ಮ್ಯಾಮ್ ಬಟ್ ಸ್ಟಿಲ್ ನಮಗೆ ಸಿಗಬೇಕಾಗಿತ್ತು, ಅದು ನಮಗೆ ಸಿಕ್ಕಿಲ್ಲ. ರೆಸ್ಪೆಕ್ಟ್ ಇರಲಿ, ನೇಮ್ ಇರಲಿ, ಫೇಮ್ ಇರಲಿ, ಫೈನಲಿ ಯು ಆರ್ ಗೆಟಿಂಗ್ ಇಟ್. ಓಕೆ, ಪ್ರಮೋಷನ್ ವೇಟ್ ಮಾಡ್ತಿದ್ದೀರಾ, ಪ್ರಮೋಷನ್ ಸಿಗುತ್ತೆ. ಜಡ್ಜ್ಮೆಂಟ್ ಎಂಥ ಕಾರ್ಡ್ ಅಂತ ಹೇಳ್ಬಿಡ್ತೀನಿ ಶಾರ್ಟಾಗಿ. ಇಟ್ಸ್ ಅ ವೆರಿ ಪಾಸಿಟಿವ್ ಮೇಜರ್ ಕಾರ್ಡ್. ನಿಮ್ಮ ಲೈಫಲ್ಲಿ ಮೇಜರ್ ಒಂದು ಗುಡ್ ನ್ಯೂಸ್ ಬರುತ್ತೆ. ಎಂಥ ಗುಡ್ ನ್ಯೂಸ್ ಅಂದರೆ, ನೀವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರಿ, ನನ್ನ ಕರಿಯರಲ್ಲಿ ಇದೊಂದು ಕೆಲಸ ಆಗಿಬಿಟ್ರೆ ಸಾಕು. ಸಪೋಸ್ ನೀವು ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಜಾಬ್ ಸಿಗುತ್ತೆ. ಸಪೋಸ್ ನಿಮ್ಮ ಲೈಫಲ್ಲಿ ಏನೋ ಬಿಸ್ನೆಸ್ ಮಾಡಬೇಕಂತಿದ್ದೀರಾ, ಬಟ್ ಜನ ಇಲ್ಲ ನಿಮ್ಮ ಜೊತೆ ಬಿಸ್ನೆಸ್ಸಿಗೆ ಟೀಮ್ ವರ್ಕ್ ಮಾಡೋಕ್ಕೆ, ಟೀಮ್ ಸಿಗುತ್ತೆ ನಿಮಗೆ. ಈ ಥರ ಬೇರೆ ಬೇರೆ ರಿಸಲ್ಟ್ಸ್ ನಿಮಗೆ ಒಳ್ಳೆ ಸಿಗುತ್ತೆ. ವಾಟ್ ಎವರ್ ಇಟ್ ಈಸ್, ಜಾಬ್, ಕರಿಯರ್, ಎಜುಕೇಷನ್ ಏನಾದರೂ ಇರಲಿ. ಓಕೆ, ಹೆಲ್ಪ್ಫುಲ್ ಪೀಪಲ್ ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ, ನಿಮಗೆ ತುಂಬ ಹೆಲ್ಪ್ಫುಲ್ ಪೀಪಲ್ ಸಿಗ್ತಾರೆ. ಅಂದರೆ ಈ ಮಂತಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಏಂಜಲ್ಸ್ ಡೆಫಿನೆಟ್ಲಿ 24 hours ಇದ್ದೇ ಇದ್ದಾರೆ ನಮ್ಮ ಅಕ್ಕಪಕ್ಕ ಹೆಲ್ಪ್ ಮಾಡೋದಕ್ಕೆ. ನಮಗೆ ಅವ್ರ ಜೊತೆನೇ ಇನ್ನೂ ಜನ ನಿಮಗೆ ಸಿಗ್ತಾರೆ, ಹೆಲ್ಪ್ಫುಲ್ ಪೀಪಲ್. ಓಕೆ, ಮೇ ಬಿ ನಿಮ್ಮ ಫ್ಯಾಮ್ಲಿ ಕಡೆಯಿಂದ ನಿಮಗೇನೋ ಸಪೋರ್ಟ್ ಸಿಗ್ತಿರಲಿಲ್ಲ, ಫ್ಯಾಮ್ಲಿ ಕಡೆಯಿಂದ ಸಪೋರ್ಟ್ ಸಿಗೋ ಶುರು ಆಗುತ್ತೆ. ಅಥವಾ ನಿಮ್ಮ ಕಲೀಗ್ಸ್ ನಿಮಗೆ ಸಪೋರ್ಟ್ ಮಾಡ್ತಿರಲಿಲ್ಲ, ಸಪೋರ್ಟ್ ಮಾಡೋ ಶುರು ಮಾಡ್ತಾರೆ. ಸೊ ಕರಿಯರಲ್ಲಿ ಒಂದು ಸಪೋರ್ಟ್ ಅನ್ನೋದು ನಿಮಗೆ ಸಿಗಲಿದೆ ಈ ಮಂತಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸೊ ಲವ್ ಲೈಫಲ್ಲಿ ಮಾತಾಡೋಣ ಈಗ. ದಟ್ ಈಸ್ Ace of Wands and Forgiveness. Ace of Wands is a beautiful card. ಸೊ ಡೆಫಿನೆಟ್ಲಿ ನನಗೆ ಅನಿಸ್ತಾ ಇದೆ ತುಂಬ ಕ್ರಿಯೇಟಿವಿಟಿ ಇದೆ ಈ ಒಂದು ಮಂತಲ್ಲಿ. ಆ್ಯಂಡ್ ಏನೋ ದೊಡ್ಡ ಮೇಜರ್ ಆ್ಯಕ್ಷನ್ ತೊಗೋಬೇಕಂತಿದ್ದೀರಾ. ಐ ಥಿಂಕ್ ನೀವು ಪಾಸ್ಟಲ್ಲಿ ಮೇ ಬಿ ನಿಮ್ಮ ಪರ್ಸನ್ಗೆ ಏನಾದರೂ ಹರ್ಟ್ ಮಾಡಿದ್ರೆ, ಅಥವಾ ಕಮಿಟ್ಮೆಂಟ್ ಕೊಡ್ತಿದ್ದಿಲ್ಲ ನೀವು, ನಿಮಗೂ ಫೀಲ್ ಆಗ್ತಾಯಿತ್ತು ಲೈಕ್ ಕಮಿಟ್ಮೆಂಟ್ ಕೊಡಬೇಕಿತ್ತು, ನಾನು ತಪ್ಪು ಮಾಡಿಬಿಟ್ಟೆ. ಈ ಒಂದು ಫೀಲಿಂಗ್ಸ್ ನಿಮಗೆ ಫೈನಲಿ ಈಗ ಕಮಿಟ್ಮೆಂಟ್ ಕೊಡೋದಕ್ಕೆ ನಿಮಗೆ ಪುಷ್ ಮಾಡ್ತಾ ಇದೆ. ಸೊ ಅಕ್ಟೋಬರ್ ಮಂತಲ್ಲಿ ಡೆಫಿನೆಟ್ಲಿ ನೀವು ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಿಮ್ಮ ಪರ್ಸನ್ ಜೊತೆ ಏನಾದರೂ ತುಂಬ ಟೈಮಿಂದ ನೀವು ಕಮ್ಯುನಿಕೇಷನ್ ಮಾಡ್ತಿರಲಿಲ್ಲ ಅಂತಿದ್ರೆ ಕಮ್ಯುನಿಕೇಷನ್ ಮಾಡ್ತೀರಾ ಅಂತ ಹೇಳ್ತೀನಿ. ಅಥವಾ ಅವ್ರು ಕಮ್ಯುನಿಕೇಷನ್ ಮಾಡ್ತಿರಲಿಲ್ಲ ಅಂದರೆ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ದಿಸ್ ಈಸ್ ದ ರೀಡಿಂಗ್. ಆ್ಯಂಡ್ ಫಾರ್ಗಿವ್ನೆಸ್ ಬಂದಿದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ತುಂಬ ಮನಸ್ಸಲ್ಲಿ ಏನೋ ಮಾತುಗಳಿದ್ದಾವೆ, ಅಥವಾ ಏನೋ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಇನ್ನೂ ಅದನ್ನು ನಿಮಗೆ ಮರೆಯೋಕ್ಕಾಗ್ತಿಲ್ಲ ಅಥವಾ ಕ್ಷಮಿಸೋಕ್ಕಾಗ್ತಾ ಇಲ್ಲ. ಸೊ ಫರ್ಗಿವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್. ಓಕೆ, ಫರ್ಗಿವ್ನೆಸ್ ಮಾಡೋದ್ರಿಂದ ನೀವು ಶಾಂತವಾಗಿ ಫೀಲ್ ಮಾಡ್ತೀರಾ. ನೀವೆಲ್ಲೋ ಒಂದು ಕಡೆ ತುಂಬ ಟೆನ್ಸ್ಡ್ ಇದ್ದೀರಾ ಲವ್ ಲೈಫಲ್ಲಿ, ನೀವೀಗ ಅಪ್ರೋಚ್ ಮಾಡಬೇಕಂತಿದ್ದೀರಾ, ನಿಮ್ಮ ಪರ್ಸನ್ಗೆ ಏನೋ ನೀವು ಸರ್ಪ್ರೈಸ್ ಕೊಡಬೇಕಂತಿದ್ದೀರಾ ಈ ಮಂತಲ್ಲಿ, ಅಥವಾ ಕಮಿಟ್ಮೆಂಟ್ ಸ್ಟ್ರಾಂಗ್ ಮಾಡಬೇಕಂತಿದ್ದೀರಾ. ಏಸ್ ಆಫ್ ವ್ಯಾಂಡ್ಸ್ ಇಸ್ ಅ ಬೆಸ್ಟ್ ಕಾರ್ಡ್. ನ್ಯೂ ಬಿಗ್ನಿಂಗ್, ನ್ಯೂ ಲವ್ ಅಂತಲೂ ಹೇಳ್ತೀವಿ. ಸೊ ಸೇಮ್ ಪರ್ಸನ್ ಜೊತೆ ರೀಯೂನಿಯನ್ ಮಾಡಬೇಕಂತಿದ್ದೀರಾ, ಅಥವಾ ಬೇರೆ ಏನೋ ನಿಮ್ಮ ಲೈಫಲ್ಲಿ ನೀವು ಹೊಸದು ಮಾಡಬೇಕಂತಿದ್ದೀರಾ ಲವ್ ಲೈಫಲ್ಲಿ ಅಂತಿದ್ರೆ ಡೆಫಿನೆಟ್ಲಿ ಫರ್ಗಿವ್ ಮಾಡಿ ಫಸ್ಟು. ನೋಡಿ, ನಮ್ಮ ಮನಸ್ಸಲ್ಲಿ ಯಾರಿಗೋಸ್ಕರ ಆದರೂ ಕೆಟ್ಟ ಭಾವನೆಗಳಿದ್ದರೆ ಅದು ನಮಗೆ ರಿಟರ್ನ್ ಬರುತ್ತೆ. ಅದರಿಂದ ನೀವೆಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೂ ಅದು ವರ್ಕೌಟ್ ಆಗಲ್ಲ. ಸೊ ಫಸ್ಟ್ ಫರ್ಗಿವ್ ಯುವರ್ ಸೆಲ್ಫ್, ನಿಮ್ಮನ್ನೂ ಕ್ಷಮಿಸ್ಕೊಳ್ಳಿ. ಆ್ಯಂಡ್ ನೀವು ಯಾರ ಬಗ್ಗೆ ಏನು ಥಿಂಕ್ ಮಾಡ್ತಿದ್ರಿ ಇಷ್ಟು ಟೈಮಿಂದ ಅವ್ರಿಗೂ ಕ್ಷಮಿಸಿ. ಫೋನ್ ಮಾಡಿ ಹೇಳಿಬಿಡಿ ಡೈರೆಕ್ಟಾಗಿ, ನಾನು ನಿನಗೆ ಕ್ಷಮಿಸಿದ್ದೀನಿ, ನೀನು ನನಗೆ ಕ್ಷಮಿಸ್ಬಿಡು. ಈ ಥರ ಹೇಳೋದ್ರಿಂದ ನೀವು ಚಿಕ್ಕವರಾಗೋದಿಲ್ಲ, ನಿಮಗೆ ಶಾಂತಿ ಸಿಗುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಓಕೆ, ಏಸ್ ಆಫ್ ವ್ಯಾಂಡ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್. ಡೆಫಿನೆಟ್ಲಿ ಏನೋ ಒಂದು ಬಿಗ್ ಸರ್ಪ್ರೈಸ್ ಇದೆ ಈ ಮಂತಲ್ಲಿ ನಿಮಗೆ. ಕೆಲವೊಬ್ಬರಿಗೆ
ನ್ಯೂ ಒಂದು ಎಕ್ಸ್ಪೀರಿಯನ್ಸ್ ಅಂತೀನಿ. ಬಿಗಿನಿಂಗ್ ಆಗುತ್ತೆ. ಗ್ರೋತ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಲವ್ ಲೈಫಲ್ಲಿ ತುಂಬ ಒಳ್ಳೆಯ ಗ್ರೋತ್ ಇದೆ. ಆ್ಯಂಡ್ ನೀವೇನೇನು ಎಕ್ಸ್‌ಪ್ರೆಸ್ ಮಾಡ್ತಿರಲಿಲ್ಲ ಇಷ್ಟು ಟೈಮಿಂದ, ಅದು ಈಗ ಫೈನಲಿ ನೀವು ಎಕ್ಸ್‌ಪ್ರೆಸ್ ಮಾಡ್ತೀರಾ ನಿಮ್ಮ ಪರ್ಸನ್ ಜೊತೆ ಅಂತ ಕಾಣಿಸ್ತಿದೆ. ಸೊ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದಟ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು. ಸೊ ನಾವು ವಿರ್ಗೋ ಕನ್ಯಾ ರಾಶಿಯವರಿಗಾಗಿ ನೋಡೋಣ ನಿಮ್ಮ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನು ಎನರ್ಜಿ ಇದೆ ಅಂತ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ವಿರ್ಗೋ ಕನ್ಯಾ ರಾಶಿ ಲವ್ ಲೈಫ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 1 to 31. ಸೊ ಕರಿಯರ್ಗಾಗಿ ಕಾರ್ಡ್ ಬರ್ತಿದೆ ಮೆಜಿಷಿಯನ್. ಲವ್ ಲೈಫ್ಗಾಗಿ ಬರ್ತಾ ಇದೆ 10 ಆಫ್ ಪೆಂಟಿಕಲ್ಸ್. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಬೋತ್ ಕಾರ್ಡ್ಸ್ ಆರ್ ಬ್ಯೂಟಿಫುಲ್. ಏಂಜಲ್ ಮೆಸೇಜ್ ನೋಡ್ಕೊಳ್ಳೋಣ ಕನ್ಯಾ ರಾಶಿರವರಿಗಾಗಿ ಕರಿಯರ್ ಆ್ಯಂಡ್ ಲವ್ ಲೈಫ್ಗಾಗಿ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021. ಸೊ ಕರಿಯರ್ಗಾಗಿ ಮೆಸೇಜ್ ಬರ್ತಿದೆ ಅಬಂಡನ್ಸ್. ಎಸ್, ಲವ್ ಲೈಫಿಗಾಗಿ ಬರ್ತಿದೆ ಬಿಗ್ ಹ್ಯಾಪಿ ಚೇಂಜಸ್. ಬ್ಯೂಟಿಫುಲ್. ಓಕೆ ಗೈಸ್, ಸೊ ಲೆಟ್ ಮಿ ಟಾಕ್ ಅಬೌಟ್ ಕರಿಯರ್. ಮ್ಯಾಜಿಷಿಯನ್. ಸೊ ಮ್ಯಾಜಿಕ್ ಆಗಲಿದೆ ಈ ಮಂತಲ್ಲಿ. ನಿಮ್ಮ ಕರಿಯರ್ ಲೈಫಲ್ಲಿ ಮ್ಯಾಜಿಕ್ ಆಗಲಿದೆ. ತುಂಬ ಹಣ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಅಥವಾ ಗ್ರ್ಯಾಜುಯೇಷನ್ ಆಗ್ತಾಯಿದೆ ಕಂಪ್ಲೀಟ್ ನಿಮ್ಮದು ಆ್ಯಂಡ್ ಯು ಆರ್ ಗೋಯಿಂಗ್ ಫಾರ್ ಸಕ್ಸಸ್. ತುಂಬ ಬಿಗ್ ಸ್ಟೆಪ್ ತೊಗೋತಾ ಇದ್ದೀರಾ ಲೈಫಲ್ಲಿ. ಆ್ಯಂಡ್ ಏನೋ ಹೊಸದು ಕಲಿತಾ ಇದ್ದೀರಾ, ಹೊಸ ಬಿಸ್ನೆಸ್ ಮಾಡ್ತಿದ್ದೀರಾ, ಅಥವಾ ಜಾಬ್ ಮಾಡ್ತಾ ಇರೋರಿಗೆ ಒಂದು ಏನೋ ಹೈಕ್ ಸಿಗ್ತಾ ಇದೆ ಸ್ಯಾಲ್ರಿಯಲ್ಲಿ. ಆ್ಯಂಡ್ ಕೆಲವೊಬ್ಬರು ಹೊಸ ಒಂದು ಕಲೆಗಳನ್ನು ಕಲಿತಾ ಇದ್ದೀರಾ ಲೈಫಲ್ಲಿ. ಆ್ಯಂಡ್ ಏನೋ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಆ್ಯಂಡ್ ಯು ಆರ್ ವೆರಿ ಪಾಸಿಟಿವ್. ಫಸ್ಟ್ ಥಿಂಗ್ ಈಸ್ ಯು ವೆರಿ ಪಾಸಿಟಿವ್. ನಿಮ್ಮ ಈ ಮಂತಲ್ಲಿ ಕರಿಯರಲ್ಲಿ ಮ್ಯಾಜಿಕ್ ಆಗಲಿದೆ, ಮಿರ್ಯಾಕಲ್ಸ್ ಆಗಲಿದೆ. ಸೊ ಡೆಫಿನೆಟ್ಲಿ ಏಂಜಲ್ಸು ನಿಮಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಬಂಡನ್ಸ್ ಅಂದರೆ ನೀವು ಎದ್ರಲ್ಲಿ ಕೈ ಹಾಕ್ತೀರೋ ಅದರಲ್ಲಿ ನಿಮಗೆ ಫುಲ್ ಬೆನಿಫಿಟ್, ಪ್ರಾಫಿಟ್ ಆ ಥರ ಇದೆ ಈ ಮಂತಲ್ಲಿ. ಸೊ ವೆರಿ ಗುಡ್ ಲಕ್ ಅಂತ ಹೇಳ್ತೀನಿ. ಇನ್ನೂ ಡೆಫಿನೆಟ್ಲಿ ನೀವು ಲಾಯರ್ ಆಗ್ತಾಯಿದ್ದೀರಾ, ಕೆಲವೊಬ್ಬರು ಲಾಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ, ಅಥವಾ ಏನೂ ಕೇಸ್ ಇತ್ತು ತುಂಬ ಟೈಮಿಂದ ಬಟ್ ಅದು ಫೈನಲಿ ವಿನ್ ಆಗ್ತಾ ಇದ್ದೀರಾ. ಆ್ಯಂಡ್ ಏನೋ ಸೇಲ್ ಮಾಡಬೇಕಂತಿದ್ದೀರಾ, ಅಥವಾ ದೇರ್ ಇಸ್ ಸಮಥಿಂಗ್ ಲೈಕ್ ಮೆಜಿಷಿಯನ್ ಕಾರ್ಡಲ್ಲಿ ನಿಮಗೆ ಎಲ್ಲ ಕಾಣಿಸುತ್ತೆ. ನೀವು ಏನು ಮಾಡಬೇಕಂತಿದ್ದೀರಾ ಅದು ಎಲ್ಲ ಈ ಒಂದು ಮಂತಲ್ಲಿ ಸಕ್ಸಸ್ ಸಿಗತ್ತೆ. ಈ ಮಂತ್ ಮಾತ್ರ ನಿಮಗೆ ತುಂಬ ಸೂಪರಾಗಿರುತ್ತೆ. ಗುಡ್ ಲಕ್ ಅಂತ ಹೇಳ್ತೀನಿ. ತುಂಬ ಗುಡ್ ಲಕ್ಸ್ ಬರುತ್ತೆ. ಆ್ಯಂಡ್ ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಾ ಅಂದರೆ ಅದೇ ಹೇಳ್ತಿದ್ದೀನಿ, ನೀವೇನು ಮಾಡ್ಬೇಕಂತ ಥಿಂಕ್ ಮಾಡ್ತೀರಾ ಅದು ಡೆಫಿನೆಟ್ಲಿ ಮಾಡ್ತೀರಾ. ಕಂಗ್ರ್ಯಾಚುಲೇಷನ್ಸ್. ಈವನ್ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಅಬಂಡನ್ಸಲ್ಲಿ ಸಿಗುತ್ತೆ ನಿಮಗೆ. ಅಂದರೆ ನೀವು ಹಣ ಬೇಕಂದರೆ ಹಣ ಸಿಗುತ್ತೆ, ನಿಮಗೆ ಬೇರೆ ಏನು ಹುಡುಕ್ತಿದ್ದೀರಾ ಅದು ಸಿಗುತ್ತೆ. ಗೆಟಿಂಗ್ ಇಟ್. ಅಬಂಡನ್ಸ್ ಅಂದರೆ ಇಟ್ಸ್ ನಾಟ್ ಲೈಕ್ ದಿಸ್ ಮಚ್, ಇಟ್ಸ್ ಲೈಕ್ ಫುಲ್ ಆಫ್ ಅಬಂಡನ್ಸ್. ಫುಲ್ ನಿಮಗೆ ಇಷ್ಟು ಕೇಳಿರ್ತೀರಾ, ನಿಮಗೆ ಇಷ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಕೇಳಿದ್ದೀರಾ ಅಂದರೆ 1000 ರೂಪೀಸ್ ಸಿಗುತ್ತೆ. ಸಿ ದ ಬೆನಿಫಿಟ್. ಓಕೆ, ಸೊ ಈ ಥರ ಒಂದು ಅಬಂಡನ್ಸ್ ಇದೆ. ಎಂಜಾಯ್. ಲವ್ ಲೈಫಿಗೆ ಬರೋಣ. ಸೊ ಬ್ಯೂಟಿಫುಲ್ ಕಾರ್ಡ್ಸ್ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಮ್ಯಾರೇಜ್ ಆಗಲಿದೆ. ಬಿಗ್ ಹ್ಯಾಪಿ ಚೇಂಜಸ್. ವಾಟ್ ಈಸ್ ದಿಸ್? ಏನು ಬಿಗ್ ಹ್ಯಾಪಿ ಚೇಂಜ್ ಆಗಲಿದೆ ನಿಮ್ಮ ಲೈಫಲ್ಲಿ ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ಮನೇಲಿ ಏನಾದರೂ ಅಪ್ರೋಚ್ ಮಾಡಿದ್ದೀರಾ ಅಂದರೆ ಒಪ್ತಾ ಇರಲಿಲ್ಲ ತುಂಬ ಟೈಮಿಂದ ಅಂತಿದ್ರೆ ಒಪ್ತಾರೆ, ಡೆಫಿನೆಟ್ಲಿ ಒಪ್ತಾರೆ. ಆ್ಯಂಡ್ ಏನೋ ಒಂದು ನ್ಯೂಸ್ ಇದೆ ನಿಮ್ಮ ಲವ್ ಲೈಫಲ್ಲಿ, ಅದು ನಿಮಗೆ ತುಂಬ ತುಂಬ ಹ್ಯಾಪಿ ಮಾಡಿಬಿಡತ್ತೆ.
ವಿಲ್ ಬಿ ವೆರಿ ಹ್ಯಾಪಿ. ಅದು ಕೇಳಿದ ತಕ್ಷಣ ಖುಷಿಯಾಗ್ಬಿಡ್ತೀರ ನೀವು. ಈ ಥರ ಒಂದು ನ್ಯೂಸ್ ಸಿಗಲಿದೆ. ಆ್ಯಂಡ್ ನಿಮ್ಮ ಪರ್ಸನ್ನು ನಿಮ್ಗೆ ಮೇ ಬಿ ತುಂಬ ಟೈಮಿಂದ ಕಮಿಟ್ಮೆಂಟ್ ಕೊಡ್ತಿರಲಿಲ್ಲ, ಅಥವಾ ನೀವು ಕೊಡ್ತಿರಲಿಲ್ಲ. ನೀವು ಅವ್ರಿಗೆ ಗುಡ್ ನ್ಯೂಸ್ ಕೊಡ್ತಿದ್ದೀರಾ, ಅಥವಾ ಅವ್ರು ನಿಮಗೆ ಗುಡ್ ನ್ಯೂಸ್ ಕೊಡ್ತಿದ್ದಾರೆ. ಯಾರೋ ಒಬ್ಬರು ಗುಡ್ ನ್ಯೂಸ್ ಕೊಡ್ತಿದ್ದಾರೆ, ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಸರ್ಪ್ರೈಸ್ ಮಾಡ್ತಿದ್ದಾರೆ. ಸೊ ದೆರ್ ಈಸ್ ಸಮಥಿಂಗ್ ಲೈಕ್ 10 ಆಫ್ ಪೆಂಟಿಕಲ್ಸ್ ಈಸ್ ಲೈಕ್ ಫುಲ್ ಆಫ್ ಅಬಂಡೆನ್ಸ್ ಅಗೇನ್. ತುಂಬ ಹ್ಯಾಪಿನೆಸ್ ಅಂತೀನಿ, ಫ್ಯಾಮಿಲಿ ಸಪೋರ್ಟ್ ಅಂತೀನಿ, ಆ್ಯಂಡ್ ಲವ್ ಲೈಫಲ್ಲಿ ಒಂದು ಸಕ್ಸಸ್ ಅಂತ ಹೇಳ್ತೀನಿ. ಸೊ ತುಂಬ ಒಂದು ಕ್ಲೋಸ್ನೆಸ್ ಇರುತ್ತೆ. ಆ್ಯಂಡ್ ನೀವು ಮ್ಯಾರಿಡ್ ಇದ್ದೀರಾ, ಸೊ ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲಿ ಸೇರಿಬಿಟ್ಟು ಪಿಕ್ನಿಕ್ಕಿಗೆ ಹೋಗ್ತೀರಾ ಅಂತ ಕಾಣಿಸ್ತದೆ. ಅಥವಾ ರೀಸೆಂಟಾಗಿ ಮ್ಯಾರೇಜ್ ಆಗಿದ್ದರೆ ನೀವು ಬೇಬಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಸೊ ಕನ್ಸೀವ್ ಆಗ್ತೀರಾ ಅಂತ ಹೇಳ್ತೀನಿ. ವಾಟ್ ಎವರ್, ನೀವು ಸಿಂಗಲ್ ಇರಿ, ನೀವು ಅಂದರೆ ರಿಲೇಷನ್ಶಿಪ್ಪಲ್ಲಿರಿ ಅಥವಾ ಮ್ಯಾರಿಡ್ ಇರಿ, ಗೆಟಿಂಗ್ ಅ ಗುಡ್ ನ್ಯೂಸ್, ಆ್ಯಂಡ್ ದಟ್ ನ್ಯೂಸ್ ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಏಂಜಲ್ಸ್ ಆರ್ ಟೆಲಿಂಗ್ ಯು ಬಿಗ್ ಹ್ಯಾಪಿ ಚೇಂಜಸ್. ಈ ಮಂತಲ್ಲಿ ಏನೋ ಒಂದು ದೊಡ್ಡ ಮಿರಾಕಲ್ ಆಗಲಿದೆ ನಿಮ್ಮ ಲೈಫಲ್ಲಿ. ಸೊ ಬಿ ಪಾಸಿಟಿವ್. ನೀವು ಹೆಂಗಿದ್ದೀರಾ ಹಾಗೆ ಪಾಸಿಟಿವ್ ಆಗಿರಿ, ಆ್ಯಂಡ್ ಆ ಚೇಂಜಸ್ಗೋಸ್ಕರ ವೆಯ್ಟ್ ಮಾಡಿ. ಈ ಮಂತಲ್ಲಿ ಯು ವಿಲ್ ರಿಸೀವ್ ಇಟ್, ಡೆಫಿನೆಟ್ಲಿ ಯು ವಿಲ್ ರಿಸೀವ್ ಇಟ್. ತುಂಬ ಒಳ್ಳೆ ಕಾರ್ಡ್ಸ್ ಬಂದಿದೆ ಫಾರ್ ಕರಿಯರ್ ಆಲ್ಸೋ, ಲವ್ ಲೈಫ್ ಆಲ್ಸೋ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಓಕೆ, ಸೊ ಈಗ ಲಿಬ್ರಾ ತುಲಾ ರಾಶಿರವರಿಗಾಗಿ ಚೆಕ್ ಮಾಡೋಣ ಫಾರ್ ಕರಿಯರ್ ಆ್ಯಂಡ್ ಲವ್ ಲೈಫ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021. Please universe help me to know what's happening in Libra, Tula Rashi's career and love life for the month of October 2021. ಕರಿಯರ್ಗಾಗಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಲವ್ ಲೈಫ್ಗಾಗಿ ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ಏಂಜಲ್ ಮೆಸೇಜ್ ತಗೊಳ್ಳೋಣ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಲಿಬ್ರಾ ತುಲಾ ರಾಶಿ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 ಫಾರ್ ಕರಿಯರ್ ಆ್ಯಂಡ್ ಲವ್ ಲೈಫ್. ಕರಿಯರ್ಗಾಗಿ ಬರ್ತಾ ಇದೆ, ಇಟ್ಸ್ ಅಪ್ ಟು ಯು. ಲವ್ ಲೈಫಿಗಾಗಿ ಬರ್ತಾ ಇದೆ, ಲುಕ್ ಫಾರ್ ಅ ಸೈನ್. ಓಕೆ, ಥ್ಯಾಂಕ್ ಯು. ಸೊ ಫಸ್ಟ್ ಕರಿಯರ್ ಬಗ್ಗೆ ನೋಡೋಣ. ಕ್ವೀನ್ ಆಫ್ ಕಪ್ಸ್ ಬಂದಿದೆ ಗೈಸ್, ವೆರಿ ಬ್ಯೂಟಿಫುಲ್ ಕಾರ್ಡ್ಸ್. ಐ ಥಿಂಕ್ ನೀವು ಒಂದು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಡೇ ಡ್ರೀಮ್ ಮಾಡ್ತಿದ್ದೀರಾ. ಓಕೆ, ಡೇ ಡ್ರೀಮ್ ಮಾಡ್ತಿದ್ದೀರಾ ಆ್ಯಂಡ್ ವೆಯ್ಟ್ ಮಾಡ್ತಿದ್ದೀರಾ, ಲೈಕ್ ಐ ವಿಲ್ ಗೆಟ್ ಇಟ್, ನನಗಿದು ಸಿಗುತ್ತೆ ಅಂತ. ಕ್ವೀನ್ ಆಫ್ ಕಪ್ಸ್ ಇನ್ನೊಂದೇನು ಹೇಳುತ್ತೆ ಅಂದರೆ ತುಂಬ ಲವ್, ತುಂಬ ಇಮೋಷನ್ಸ್ ಇದೆ ನಿಮಗೆ ಆ ವರ್ಕ್ ಮೇಲೆ. ಅಂದರೆ ತುಂಬ ಪ್ರೀತಿಯಿಂದ ಈ ಕೆಲಸ ಆಗಲೇಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಸೊ ಈ ಥರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಅದಾಗುತ್ತೆ ಅಂತ ಹೇಳ್ತೀನಿ. ಯು ಆರ್ ಆಲ್ರೆಡಿ ಡೂಯಿಂಗ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಆಲ್ರೆಡಿ ನಿಮ್ಮ ಕೆಲಸ ಕರಿಯರ್ದಲ್ಲಿ. ಆ್ಯಂಡ್ ಐ ಥಿಂಕ್ ನಿಮಗೆ ಏನು ಬೇಕು ಅದು ನೀವು ಡೆಫಿನೆಟ್ಲಿ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಏಂಜಲ್ಸ್ ನಿಮಗೆ ಇಟ್ಸ್ ಅಪ್ ಟು ಯು ಅಂತಿದ್ದಾರೆ. ಸೊ ನಿಮಗೆ ಏಂಜಲ್ ಕಡೆಯಿಂದ ಏನು ಮೆಸೇಜ್ ಸಿಗ್ಬೋದು ಕರಿಯರ್ಗಾಗಿ ಅಂತ ಇದ್ದರೆ, ಇದು ನಿಮ್ಮ ಮೇಲೆ ಇದೆ, ನಿಮ್ಮ ಕೈಲಿದೆ. ನೀವೇನೇನು ಕೆಲಸ ಮಾಡ್ಬೇಕಂತಿದ್ದೀರ, ಬಿಕಾಸ್ ಯು ಆರ್ ವೆರಿ ಇಂಟೆಲಿಜೆಂಟ್, ತುಂಬ ಆರ್ಟಿಸ್ಟಿಕ್ ಮೈಂಡ್ ಇದೆ ನಿಮ್ಮದು. ಆಮೇಲೆ ತುಂಬ ಕೆಲಸ ಅಂತ ಬಂದರೆ ನೀವು ತುಂಬ ಶಾರ್ಪ್ ಇದ್ದೀರಾ. ಅಂದರೆ ನನಗೇನು ಬೇಕು, ನನಗೆ ಎದರಲ್ಲಿ ಬೆನಿಫಿಟ್ ಸಿಗುತ್ತೆ, ಇದರಲ್ಲಿ ಪ್ರಾಫಿಟ್ ಇದೆ, ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಓಕೆ, ಯು ಆರ್ ಆಲ್ರೆಡಿ ಐ ಥಿಂಕ್ ನೀವು ಬಾಸ್ ಇದ್ದೀರಾ, ಎಲ್ಲೋ ಬಿಸ್ನೆಸ್ ಮಾಡ್ತಿದ್ರೆ, ಅಥವಾ ನೀವು ಬಾಸ್ ಇಲ್ಲ ಅಂದ್ರೂ ಒಳ್ಳೆ ಪೊಸಿಷನಲ್ಲಿದ್ದೀರಾ. ಆ್ಯಂಡ್ ಏನೋ ಹೊಸದು ನೀವು ಮಾಡ್ಬೇಕಂತಿದ್ದೀರಾ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತೀನಿ. ಬೇರೆ ನೀವೇನೋ ಒಂದು ವೆಯ್ಟ್ ಮಾಡ್ತಿದ್ದೀರಾ, ಯಾರೋ ಅಪ್ರೋಚ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಕೆಲಸದಲ್ಲಿ ಅಂದರೆ ಡೆಫಿನೆಟ್ಲಿ ಅದು ಎಸ್ ಆಗುತ್ತೆ ಅಂತ ಹೇಳ್ತೀನಿ. ಸಪೋಸ್ ಅದೇನು ನೀವು ಅಂದ್ಕೊತಿರೋದು ಎಸ್ ಆಗ್ತಿಲ್ಲ, ಇನ್ನೂ 50% ಇದೆ ಅಂದ್ರೂ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಇಟ್ಸ್ ಅಪ್ ಟು ಯು. ನೀವು ಮನ್ಸು ಮಾಡಿದ್ರೆ ಆ ಕೆಲಸ ಏನು ನೀವು ಅನ್ಕೋತಿದ್ದೀರಾ ಅದು ಶುರು ಮಾಡಬಹುದು. ಇಲ್ಲ ನನಗೆ ಇನ್ನೂ ಟೈಮ್ ಬೇಕು ಅಂದರೆ ನೀವು ವೆಯ್ಟು ಮಾಡಬಹುದು. ಸೊ ನೀವೇನು ಮಾಡ್ತೀರಾ ನಿಮ್ಮ ಕರಿಯರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ. ಇಟ್ಸ್ ಅಪ್ ಟು ಯು ಯಾವಾಗ ಬರುತ್ತೆ ಅಂದರೆ ನೀವು ಪರ್ಫೆಕ್ಟ್ ಇರ್ತೀರಾ, ಆ ಕೆಲಸದ ಬಗ್ಗೆ ನೀವು ಪರ್ಫೆಕ್ಟ್ ಇದ್ದೀರಾ, ದೆನ್ ಇಟ್ ವಿಲ್ ಕಮ್. ಸೊ ಡೆಫಿನೆಟ್ಲಿ ಗುಡ್ ಲಕ್ ಅಂತ ಹೇಳ್ತೀನಿ. ಸೊ ವಿಜುವಲೈಸೇಷನ್ ಮಾಡ್ತಾ ಇದ್ದೀರಾ ಅಂದರೆ ವೆರಿ ಗುಡ್. ಡೇ ಡ್ರೀಮಿಂಗ್ ಮಾಡಿ, ಅದರಿಂದ ನಿಮ್ಮ ವರ್ಕ್ ಬೇಗ ಆಗುತ್ತೆ. ಆ್ಯಂಡ್ ಯಾ, ಯು ವಿಲ್ ರಿಸೀವ್ ಸಮ್ ಮೇಜರ್ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು.
ಕಮಿಂಗ್ ಟು ಯುವರ್ ಲವ್ ಲೈಫ್ ಲಿಬ್ರಾ, ತುಲಾ ರಾಶಿರವರಿಗಾಗಿ ನನಗೆ ಬಂದಿದೆ ಪೇಜ್ ಆಫ್ ಸಾಟ್ಸ್. ಐ ಥಿಂಕ್ ಲವ್ ಲೈಫಲ್ಲಿ ಯಾಕೋ ಸ್ವಲ್ಪ ನೀವು ಸ್ಪೈ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಎಲ್ಲೋ ಒಂದು ಕಡೆ ಪೇಜ್ ಆಫ್ ಸೋಟ್ಸ್ ಬಂದಿರೋದ್ರಿಂದ ಐ ಥಿಂಕ್ ತುಂಬ ಥಾಟ್ಸ್ ಬರ್ತಿದೆ ಮೈಂಡಲ್ಲಿ ಈ ಮಂತಲ್ಲಿ. ತುಂಬ ಅಬ್ಸರ್ವೇಷನ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ. ಅಂದರೆ ಇವ್ರು ಏನು ಮಾಡ್ತಿದ್ದಾರೆ, ಇವ್ರು ನನ್ನ ಜೊತೆ ಏನಕ್ಕೆ ಇವಾಗ ಅಷ್ಟು ಮಾತಾಡಿಸ್ತಿಲ್ಲ, ಮುಂಚೆ ತುಂಬ ಮಾತಾಡಿಸ್ತಿದ್ರು, ತುಂಬ ಮೆಸೇಜ್ ತುಂಬ ಮಾಡ್ತಿದ್ರು, ಇವಾಗ ಏನಕ್ಕೆ ಮಾಡ್ತಿಲ್ಲ. ದೇರ್ ಇಸ್ ಸಮ್ ಡೌಟ್ ಎನರ್ಜೀಸ್ ಅಥವಾ ತುಂಬ ಚಾಲೆಂಜಸ್ ಬರ್ತಿರ್ಬೋದು ಈ ಮಂತಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ನೀವೆಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಮೇಲೆ ತುಂಬ ನೀವು ಕಣ್ಣಿಟ್ಟಿಡ್ತೀರಾ, ಏನೋ ನಂಬಿಕೆ ಇಶ್ಯೂಸ್ ಆಗ್ತಾಯಿದೆ. ಅವ್ರ ಬಿಹೇವಿಯರಿಂದ ನಿಮಗೆ ಮೇ ಬಿ ಅನ್ನಿಸ್ತಿರ್ಬೋದು ಲೈಕ್ ಇವರೇನೋ ತಪ್ಪು ಮಾಡ್ತಿದ್ದಾರೆ, ನಾನು ಕಂಡು ಹಿಡಿಬೇಕು. ಯು ಹ್ಯಾವ್ ದ್ಯಾಟ್ ಇಂಟೆನ್ಷನ್ ಆ್ಯಂಡ್ ಲುಕ್ ಫಾರ್ ಅ ಸೈನ್ ಏಂಜಲ್ಸ್ ಆರ್ ಟೆಲಿಂಗ್ ಯು. ಸಪೋಸ್ ನಿಮ್ಗೆ ಏನಾದರೂ ಸಂಕೇತ ಬೇಕು, ಸೊ ನೀವು ರೆಡಿ ಇರಿ ಫಸ್ಟ್ ಸಂಕೇತ ನೋಡೋಕ್ಕೆ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಎವ್ರಿ ಕಡೆಯಿಂದ ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಮೇ ಬಿ ಅದು ನೀವು ಅರ್ಥ ಮಾಡ್ಕೋತಿಲ್ಲ ಅಂತ ಕಾಣಿಸ್ತಿದೆ. ಸೊ ಲವ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ತುಂಬ ಥಾಟ್ಸ್ ಬರ್ತಾಯಿದೆ, ನೆಗೆಟಿವ್ ಥಾಟ್ಸ್ ಬರ್ತಾಯಿದ್ರೆ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ. ಚಾಲೆಂಜಸ್ ಬರ್ತಾಯಿದ್ರೆ ಈಸಿ ವೇಯಲ್ಲಿ ಅದನ್ನು ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಒಂದು ನೀವು ಹೊಸ ಪೇಜ್ ಶುರು ಮಾಡಬೇಕಂದ್ರೆ ಹೊಸ ಪೇಜ್, ನ್ಯೂ ಪೇಜ್ನ ನೀವು ಓಪನ್ ಮಾಡ್ಬೇಕಂತಿದ್ದೀರಾ ರಿಲೇಷನ್ಶಿಪ್ಪಲ್ಲಿ. ಬಟ್ ಅದು ಮಾಡೋಕ್ಕಿಂತ ಮುಂಚೆನೇ ಏನೋ ಒಂದು ಚಾಲೆಂಜಸ್ ಬರ್ತಾಯಿದೆ ಅಂತ ಕಾಣಿಸ್ತದೆ. ಸೊ ಐ ಹೋಪ್ ಈ ಮಂತಲ್ಲಿ ನಿಮ್ಗೆ ಏನು ಅನ್ಕೋತಿದ್ದೀರಾ ಅದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಆ್ಯಂಡ್ ತುಂಬ ಡೌಟ್ ಮಾಡ್ತಾ ಇದ್ದೀರಾ ಅಂದರೆ ಡೌಟ್ ಪಡೋಕ್ಕೆ ಹೋಗಬೇಡಿ, ಜಸ್ಟ್ ಯೂನಿವರ್ಸಿಗೆ ಕೇಳಿ ಆ್ಯಂಡ್ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಜಸ್ಟ್ ಆ ಸೈನ್ ಬಗ್ಗೆ ನೀವು ಗಮನ ಕೊಟ್ಟಿಟ್ಟು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ಬಿಕಾಸ್ ಸ್ಪೈ ಮಾಡೋದ್ರಿಂದ ಯು ಆರ್ ನಾಟ್ ಗೋಯಿಂಗ್ ಟು ಅಚೀವ್ ಎನಿಥಿಂಗ್. ಓಕೆ, ಸೊ ಈ ಮಂತಲ್ಲಿ ಸ್ವಲ್ಪ ಲವ್ ಲೈಫಲ್ಲಿ ನನಗೇನೋ ನಿಮಗೇನೋ ಗೊತ್ತಾಗುತ್ತೆ ಅಂತ ಕಾಣಿಸ್ತದೆ. ದೇರ್ ಇಸ್ ಸಮಥಿಂಗ್, ಮೇ ಬಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನೋ ಹೈಡ್ ಮಾಡ್ತಿರ್ಬೋದು, ಅಥವಾ ನಿಮಗೆ ಈ ಥರ ಅನ್ನಿಸ್ತಿದೆ. ದಿಸ್ ಕುಡ್ ಬಿ ಜಸ್ಟ್ ಅ ನಾರ್ಮಲ್ ಥಾಟ್ ಆಲ್ಸೋ. ಬಟ್ ಏಂಜಲ್ಸ್ ಕಡೆಯಿಂದ ಈ ಮೆಸೇಜ್ ಬಂದಿದೆ. ಸೊ ಐ ಆಮ್ ಕನ್ಫರ್ಮ್ ನಿಮಗೇನೋ ಡೌಟ್ ಬರ್ತಿರೋದು ಸರಿನೂ ಇರಬಹುದು. ಸೊ ಬಟ್ ಆ ಡೌಟ್ನ ನೀವು ನೆಗೆಟಿವ್ ಇದಲ್ಲಿ ತೊಗೊಂಡು ಹೋಗಬೇಡಿ. ಸೈನ್ ಸಿಗುತ್ತೆ ನಿಮಗೆ ಅಕ್ಟೋಬರ್ ಮಂತಲ್ಲಿ. ಆದಷ್ಟು ನಿಮಗೆ ಫೀಲ್ ಆಗೋ ಶುರು ಆಗ್ಬಿಡುತ್ತೆ. ಆ ಮೂಮೆಂಟ್ ನೀವು ಅವ್ರಿಗೆ ಮಾತಾಡಿ, ಆ ಮೂಮೆಂಟ್ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡಿ, ದಟ್ ವಿಲ್ ಹೆಲ್ಪ್ ಯು. ಓಕೆ, ಸೊ ಓವರ್ ಆಲ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಲವ್ ಲೈಫಲ್ಲಿ. ಓಕೆ, ಥ್ಯಾಂಕ್ ಯು ಗೈಸ್. ಓಕೆ ಗೈಸ್, ಸೊ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 ಫುಲ್ ಮಂತ್ಲಿ ಕರಿಯರ್ ಆ್ಯಂಡ್ ಲವ್ ರೀಡಿಂಗ್ ಇರುತ್ತೆ. ಸ್ಕಾರ್ಪಿಯೋ ವೃಶ್ಚಿಕ ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮೀ ಟು ನೋ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಸ್ಕಾರ್ಪಿಯೋಸ್ ಕರಿಯರ್ ಆ್ಯಂಡ್ ಲವ್ ಲೈಫ್. ಸೊ ಕರಿಯರ್ಗಾಗಿ ಬರ್ತಾ ಇದೆ 2 ಆಫ್ ಸಾರ್ಟ್ಸ್, ಲವ್ ಲೈಫಿಗಾಗಿ ಬರ್ತಾ ಇದೆ ಟೆಂಪ್ರೆನ್ಸ್. ಓಕೆ, ಸೊ ಏಂಜಲ್ ಮೆಸೇಜ್ ಸಹ ತಗೊಳ್ಳೋಣ ನಿಮಗಾಗಿ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021 career and love life. ಸೊ ಕರಿಯರ್ಗಾಗಿ ಬರ್ತಾ ಇದೆ ರಿಮೇನ್ ಪಾಸಿಟಿವ್, ಲವ್ ಲೈಫಿಗಾಗಿ ಬರ್ತಾ ಇದೆ ರಿಕವರಿ. ಓಕೆ, ಹಾರ್ಟ್ ಚಕ್ರ ಬ್ಲಾಕ್ ಇದೆ ಅನಿಸ್ತಿದೆ ನಿಮ್ಮ ಲವ್ ಲೈಫ್ಗಾಗಿ. ಫಸ್ಟ್ ಲೆಟ್ ಮಿ ಟಾಕ್ ಅಬೌಟ್ ಯುವರ್ ಕರಿಯರ್. 2 ಆಫ್ ಸಾರ್ಟ್ಸ್ ಬಂದಿದೆ ಗೈಸ್. ಐ ಥಿಂಕ್ ಕರಿಯರಲ್ಲಿ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಅಥವಾ ಒಂದೇ ಜಾಬ್ ಮಾಡ್ತಿಲ್ಲ, ಒಂದೇ ಬಿಸ್ನೆಸ್ ಮಾಡ್ತಿಲ್ಲ, 2-3 ಮಾಡ್ತಿದ್ದೀರಾ. ಆ್ಯಂಡ್ ಕನ್ಫ್ಯೂಷನ್ ಏನಕ್ಕೆ ಆಗ್ತಿದೆ ಅಂದರೆ ಡಿಸಿಷನ್ ತೊಗೊಳೋಕೆ ಕಷ್ಟ ಆಗ್ತಿದೆ ಅಂತ ಕಾಣಿಸ್ತಿದೆ. ಐ ಥಿಂಕ್ ಯು ಆರ್ ಪರ್ಫೆಕ್ಟ್ ಇನ್ ಬೋತ್ ಥಿಂಗ್ಸ್. ಅಂದರೆ ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ. ಸೊ ವರಿ ಮಾಡ್ಕೊಳ್ಳೋದೇ ಬೇಡ. ಅವೆರಡೂ ನೀವು ಕಂಟಿನ್ಯೂ ಮಾಡಬಹುದು. ಅಥವಾ ನಿಮಗೆ ಒಂದರಲ್ಲೇ ಫೋಕಸ್ ಮಾಡಬೇಕು ಅಂದರೆ ಓಪನ್ ಯುವರ್ ಐಸ್. ಎಲ್ಲೋ ಒಂದು ಕಡೆ ನೀವು ಅದ್ರ ಮೇಲೂ ವರ್ಕ್ ಮಾಡ್ತಿದ್ದೀರಾ, ಇದ್ರ ಮೇಲೂ ವರ್ಕ್ ಮಾಡ್ತಿದ್ದೀರಾ. ಇಟ್ಸ್ ಲೈಕ್ ಯು ಆರ್ ಡೂಯಿಂಗ್ ಬೋತ್ ಥಿಂಗ್ಸ್. ಸೊ ಕನ್ಫ್ಯೂಷನ್ಸ್ ಇದೆ ಅಂತ ಕಾಣಿಸ್ತದೆ. ಅಥವಾ
ಏನಾದರೂ ಜಾಬ್ ಮಾಡಬೇಕು ಅಂದ್ರೂ ಯಾವ ಜಾಬಿಗೆ ಹೋಗೋಣ ಅಂತ ಕನ್ಫ್ಯೂಷನ್ ಇದೆ, ಅಥವಾ ಜಾಬ್ ಆ್ಯಂಡ್ ಬಿಸ್ನೆಸ್ ಮಾಡ್ತಿರೋರು ಜಾಬ್ ಆ್ಯಂಡ್ ಬಿಸ್ನೆಸ್ ಮಾಡೋಕ್ಕೆ ಈಗ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬಹುದು ಈ ವೀಕಲ್ಲಿ. ಸೊ ರಿಮೇನ್ ಪಾಸಿಟಿವ್. ನೀವು ಯಾವಾಗ ನೆಗೆಟಿವ್ ಆಗಿಬಿಡ್ತೀರಾ ಆಗೇನಾಗುತ್ತೆ ಗೊತ್ತಾ, ಇನ್ನೂ ನೆಗೆಟಿವ್ ಎನರ್ಜಿ ಬರೋ ಶುರು ಆಗುತ್ತೆ ಆ್ಯಂಡ್ ದೆನ್ ನೀವು ಕರೆಕ್ಟ್ ಡಿಸಿಷನ್ ತೊಗೊಳ್ಳಲ್ಲ. ಇದು ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಬಿ ಪಾಸಿಟಿವ್, ರಿಮೇನ್ ಪಾಸಿಟಿವ್. ಏಂಜಲ್ಸ್ ಏನು ಹೇಳ್ತಿದ್ದಾರೆ, ನೀವು ಎಲ್ಲನೂ ಈಸಿಯಾಗಿ ಮಾಡಬಲ್ಲ, ಐ ಡೋಂಟ್ ನೋ ವಾಟ್ ಟು ಟೆಲ್. ಸೊ ಎವ್ರಿಥಿಂಗ್ ಯು ಕ್ಯಾನ್ ಡೂ ವೆರಿ ಈಸಿಲಿ. ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಕರೆಂಟ್ಲಿ ಕರಿಯರಲ್ಲಿ ನೀವು ಈಸಿಯಾಗಿ ಮಾಡಬಹುದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸಾಕು. ಆ್ಯಂಡ್ ಪಾಸಿಟಿವ್ ಆಗಿದ್ದು ಎರಡೂ ಕೆಲಸ ಮಾಡಬೇಕಂದ್ರೂ ಮಾಡಬಹುದು, ಬಿಕಾಸ್ ಯು ಹ್ಯಾವ್ ಆಪ್ಷನ್ಸ್ ಅಂತ ಕಾಣಿಸ್ತಿದೆ. ಸಪೋಸ್ ನೀವು ಹೊಸ ಬಿಸ್ನೆಸ್ ಮಾಡಬೇಕಂತಿದ್ದೀರಾ ಅಂದರೆ ಫಸ್ಟ್ ನೋಡಿ ಅದರಲ್ಲಿ ನೀವು ಏನೇನು ನಿಮಗೆ ಈಸಿ ಇದೆ ಪಾಯಿಂಟ್ ಮಾಡ್ಕೊಳ್ಳಿ, ಒಂದು ಪೇಪರ್ ತೊಗೊಳ್ಳಿ. ಈ ಜಾಬ್ ಮಾಡಿದ್ರೆ ನನಗೆ ಏನೇನು ಬೆನಿಫಿಟ್ ಇದೆ, ಈ ವರ್ಕಲ್ಲಿ ಏನೇನಿದೆ ನೋಟ್ ಮಾಡ್ಕೊಳ್ಳಿ, ಕಂಪೇರ್ ಮಾಡಿ. ಸೊ ಓಪನ್ ಯುವರ್ ಐಸ್. ಇವರು ಹೇಳೋದು ಕೇಳೋಕ್ಕೆ ಹೋಗಬೇಡಿ. ಒಬ್ರೊಬ್ರು ನೋಡಿ, ನೀವು ಜನ ಕೇಳಿದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರ್ ಮಾಡ್ಬೇಕಂತಿದ್ದೀರಾ, ಇನ್ನೂ ಕೆಲವೊಬ್ರು ಬೇರೆ ಏನೋ ಮಾಡ್ಬೇಕಂತಿದ್ದೀರಾ. ಸೊ ನೀವು ಯಾರಿಗೆ ಕೇಳ್ತಿದ್ದೀರಾ ಅದನ್ನು ತುಂಬ ಮ್ಯಾಟರ್ ಆಗುತ್ತೆ. ಅವ್ರು ನಿಮ್ಮ ಮೈಂಡಲ್ಲಿ ಏನು ಹೇಳ್ತಾರೆ ಅದು ನೀವು ಈಸಿಯಾಗಿ ತೊಗೋತಿದ್ದೀರಾ ಅಂತ ಕಾಣಿಸ್ತದೆ. ಸೊ ಡೋಂಟ್ ಆಸ್ಕ್ ಪೀಪಲ್. ಜನ ಕೇಳಿದಾಗ ಏನಾಗುತ್ತೆ, ಕನ್ಫ್ಯೂಷನ್ ತುಂಬ ಆಗ್ಬಿಡುತ್ತೆ. ನಿಮಗೇನು ಅನಿಸ್ತಿದೆ ರೀ, ಬಿಕಾಸ್ ನೀವು ಮಾಡೋರು ಅವರಲ್ಲ. ಸೊ ನೀವೇನಾದರೂ ಕೆಲಸ ಮಾಡ್ತಿರೋರಾಗಿರಲಿ ಅಥವಾ ಏನೋ ಒಂದು ಥಾಟ್ ಇರಲಿ, ನಿಮ್ಮನ್ನು ಫಸ್ಟ್ ನೀವು ಕ್ವೆಶನ್ ಹಾಕ್ಕೊಂಡು ಕೇಳ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ ಆನ್ಸರ್. ಡೋಂಟ್ ವರಿ ಟೂ ಮಚ್ ಅಂತೀನಿ. ಆ್ಯಂಡ್ ನೀವು ಎಲ್ಲ ಈಸಿಯಾಗಿ ಮಾಡ್ತೀರಾ, ಡೆಫಿನೆಟ್ಲಿ ಮಾಡ್ತೀರಾ. ಸೊ ಸ್ವಲ್ಪ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ವರ್ಕ್ ಆನ್ ದ್ಯಾಟ್. ನಿಮಗೆ ಸಕ್ಸಸ್ ಬೇಕು ಅಂದರೆ. ಆ್ಯಂಡ್ ರಿಮೇನ್ ಪಾಸಿಟಿವ್. ನೆಗೆಟಿವ್ ಥಿಂಕ್ ಮಾಡಬೇಡಿ. ನಿಮ್ಮ ವರ್ಕ್ ನೀವು ಏನು ಮಾಡ್ಬೇಕಂತಿದ್ದೀರಾ ಅದರಲ್ಲಿ ನಿಮಗೆ ಸಕ್ಸಸ್ ಡೆಫಿನೆಟ್ಲಿ ಸಿಗುತ್ತೆ. ಬಟ್ ನೀವು ಪಾಸಿಟಿವ್ ಆಗಿರಿ. ಓಕೆ, ಥ್ಯಾಂಕ್ ಯು. ಸೊ ಕಮಿಂಗ್ ಟು ಏಂಜಲ್ಸ್ ಮೆಸೇಜ್ ಫಾರ್ ಲವ್ ಲೈಫ್ ಆ್ಯಂಡ್ ಟ್ಯಾರೋ ನೋಡೋಣ. ಸೊ ಗೈಸ್, ಸ್ಕಾರ್ಪಿಯೋರವ್ರಿಗೆ ಲವ್ ಲೈಫಲ್ಲಿ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ. ಐ ಥಿಂಕ್ ಹೀಲಿಂಗ್, ರಿಕವರಿ ಬಂದಿದೆ. ಹಾರ್ಟ್ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ನಿಮ್ಮದು. ಐ ಥಿಂಕ್ ನಿಮಗೂ ಗೊತ್ತಾಗ್ತಿದೆ ಅಂತ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಸೊ ಹಾರ್ಟ್ ಚಕ್ರ ಆ್ಯಕ್ಟಿವ್ ಮಾಡೋದಕ್ಕೆ ಏನು ಮಾಡಬಹುದು ಅನ್ನೋದು ನಾನು ಸೊಲ್ಯೂಷನ್ ಕೊಡ್ತೀನಿ ಈ ರೀಡಿಂಗಲ್ಲಿ ನಿಮಗೆ. ರೋಸ್ ಕ್ವಾರ್ಟ್ಸ್, ಯು ಕ್ಯಾನ್ ಸಿ ದಿಸ್ ಬ್ರಾಸ್ಲೆಟ್. ಈ ಒಂದು ಬ್ರಾಸ್ಲೆಟ್ ಅಥವಾ ಗ್ರೀನ್ ಅವೆಂಚರನ್ ಈ ಬ್ರಾಸ್ಲೆಟ್, ಓಕೆ, ಈ ಬ್ರಾಸ್ಲೆಟ್ಸ್ನ ತೊಗೊಂಡು ವಿಯರ್ ಮಾಡಿ. ಆ್ಯಂಡ್ ಅಥವಾ ಸ್ಟೋನ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೇನು ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಇದರಿಂದ ನಿಮ್ಮ ಹಾರ್ಟ್ ಚಕ್ರ ಫಸ್ಟು ಓಪನ್ ಆಗುತ್ತೆ. ಐ ಥಿಂಕ್ ನಿಮ್ಮ ಮನಸ್ಸಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತ ಕಾಣಿಸ್ತದೆ ಈ ಮಂತಲ್ಲಿ, ಅಥವಾ ಶಾಂತಿ ಇಲ್ಲ. ಸಡನ್ನಾಗಿ ಐ ಕ್ಯಾನ್ ಯೂಸ್ ಸೈಕೋ ವರ್ಡ್ ಹಿಯರ್ ಬಿಕಾಸ್ ಐ ಆಮ್ ಗೆಟಿಂಗ್ ಎನರ್ಜಿ. ಐ ಡೋಂಟ್ ನೋ ವೈ ಇಸ್ ವಿತ್ ದಿಸ್ ಕಾರ್ಡ್. ಸಡನ್ನಾಗಿ ಸೈಕೋ ಥರ ನೀವು ಬಿಹೇವ್ ಮಾಡ್ತೀರ ಅಂತ ಕಾಣಿಸ್ತದೆ ನಿಮ್ಮ ಪರ್ಸನ್ ಜೊತೆ ಅಥವಾ ನಿಮ್ಮ ಜೊತೆನೇ. ಎಷ್ಟು ಟ್ರೈ ಮಾಡ್ತೀರಾ ಲೈಕ್ ಕೂಲಾಗಿರಬೇಕು, ಕಾಮಾಗಿರಬೇಕು, ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು, ಆಗ್ತಾಯಿಲ್ಲ. ವೈ? ಬಿಕಾಸ್ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗ್ತಾಯಿದೆ. ಸೊ ಹಾರ್ಟ್ ಚಕ್ರ ಬ್ಲಾಕ್ ಆದಾಗ ಈ ಥರ ಎಲ್ಲ ನಡೆಯೋದು ನಾರ್ಮಲ್, ಕಾಮನ್. ಓಕೆ, ಸೊ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಹಾರ್ಟ್ ಚಕ್ರ. ಡೂ ಮೆಡಿಟೇಷನ್ ಅಂತೀನಿ. ಐ ಥಿಂಕ್ ಹೆಲ್ತ್ ಕಡೆ ಗಮನ ಕಮ್ಮಿ ಆಗ್ತಿದೆ ಅಂತ ಕಾಣಿಸ್ತದೆ ಗೈಸ್. ನಿಮ್ಮದು ಹೆಲ್ತ್ ಕಡೆ ಗಮನ ಇರಲಿ ಸ್ವಲ್ಪ. ಲೈಕ್ ನೀವು ಏನು ಮಾಡ್ತಿದ್ದೀರಾ. ಆ್ಯಂಡ್ ಐ ಥಿಂಕ್ ಇನ್ನೂ ಜರ್ನಿ ತುಂಬ ಇದೆ ಲವ್ ಲೈಫಲ್ಲಿ. ಇವಾಗಲೇ ಡೆಸ್ಟಿನೇಷನ್ ಸಿಗ್ತಿಲ್ಲ ನಿಮಗೆ. ಯು ಹ್ಯಾವ್ ಟು ಸ್ಟಿಲ್ ಗೋ. ಇನ್ನೂ ಲೆಸನ್ಸ್ ಕಲಿಯೋದಿದೆ ತುಂಬ ಲೈಫಲ್ಲಿ, ಕಲಿತಾ ಇಲ್ಲ ಅಂತ ಕಾಣಿಸ್ತದೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ರಿಪೀಟ್ ನಿಮಗೆ ಆಗ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನಿಮಗೆ ಏನೋ ಕಲಿಸ್ತಾ ಇದ್ದಾರೆ. ನೀವು ಅದು ಕಲಿಯೋವರೆಗೂ ನಿಮ್ಮ ಲೈಫಲ್ಲಿ ಅದು ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಆಮೇಲೆ ಒಬ್ರ ಜೊತೆ ಡೇಟ್ ಮಾಡ್ತಿದ್ದೀರಾ ಬಟ್ ಇನ್ನೂ ಏನೋ ಬೇರೆ ಥಾಟ್ಸ್ ಇದ್ದರೆ ರಿಮೂವ್ ಮಾಡಿಬಿಡಿ. ವೆನ್ ಯು ಆರ್ ಸೀರಿಯಸ್ ಅಬೌಟ್, ನಾನು ಎಷ್ಟು ಟೈಮ್ ಹೇಳಿದ್ದೀನಿ, ನೀವು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ಏನು ಬಯಸ್ತೀರಾ ನಿಮಗೆ ಅದೇ ಸಿಗುತ್ತೆ. ನಾನು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಕ್ರಿಸ್ಟಲ್ಸ್, ಈ 2 ಕ್ರಿಸ್ಟಲ್ಸ್ ಏಂಜಲ್ಸ್ ಬರಲೇಬೇಕು ಅಂತ ಬಯಸ್ತಿದ್ದೆ, ಬಂದವು. ಸೊ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವು ನಿಜವಾಗ್ಲೂ ಏನು ಬಯಸ್ತೀವ ಅದೇ ನಮ್ಮ ಲೈಫಲ್ಲಿ ಸಿಗೋದು. ಓಕೆ, ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೋಸೆಸ್. ಲವ್ ಲೈಫಲ್ಲಿ ಹೀಲಿಂಗ್ ಆಗಲೇಬೇಕು ಅಂತ ಕಾಣಿಸ್ತದೆ. ಆ್ಯಂಡ್ ತುಂಬ ಅವಸರ ಇದೆ, ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತದೆ. ಡೋಂಟ್ ಡೂ ಎಮರ್ಜೆನ್ಸಿ ಅಂತ ಹೇಳ್ತೀನಿ. ಸ್ವಲ್ಪ ಆರಾಮಾಗಿ ಸ್ಟೆಪ್ ತೊಗೊಳ್ತಾ ಹೋಗಿ. ಫಸ್ಟ್ ರಿಕವರ್. ನಿಮ್ಮ ಹಿಂದೆ ಏಂಜಲ್ ಸಪೋರ್ಟ್ ಇದೆ, ಹಾಗಾಗಿ ನೀವು ಇನ್ನೂ ಬಾಳ್ತಾ ಇದ್ದೀರಾ. ನನಗೆ ಇನ್ನೊಂದೇನು ಫೀಲ್ ಆಗ್ತಿದೆ, ಮೇ ಬಿ ಈ ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ ಅವರು ತುಂಬ ಟೈಮ್ ರಾಂಗ್ ಥಾಟ್ಸ್ ಬಂದಿದೆ ಮೈಂಡಲ್ಲಿ. ಫಾರ್ ಎಕ್ಸಾಂಪಲ್ ಸೂಸೈಡ್ ಮಾಡೋ ಥಾಟ್ಸ್ ಆಗಿರಲಿ, ಬೇರೆ ಒಂಥರ ಬೇರೆ ಏನೋ ಥಾಟ್ಸ್ ಬಂದಿದೆ. ಬಟ್ ಯು ಆರ್ ವೆರಿ ಬ್ಲೆಸ್ಡ್.
ನೀವು ತುಂಬ ಆಶೀರ್ವಾದ ಇದೆ ನಿಮ್ಮ ಮೇಲೆ. ಏಂಜಲ್ಸ್ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ. ಅವ್ರು ನಿಮಗೇನು ತಪ್ಪು ಅಥವಾ ರಾಂಗ್ ಡಿಸಿಷನ್ ತೊಗೊಳಕ್ಕೆ ಬಿಡ್ತಾ ಇಲ್ಲ. ದೇ ಆರ್ ಎವ್ರಿ ಟೈಮ್ ವಿತ್ ಯು. ಓಕೆ, ಸೊ ಆದಷ್ಟು ಟೈಮ್ ನಿಮ್ಮ ನೇಚರಲ್ಲಿ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪರ್ಸನ್ನು ನಿಮಗೆ ಪ್ರೀತಿ ಮಾಡ್ತಾರೆ ಅಂತ ಕಾಣಿಸ್ತದೆ, ಬಟ್ ಶೋ ಮಾಡ್ತಿಲ್ಲ, ಅವರು ತೋರಿಸ್ಕೋತಾ ಇಲ್ಲ. ಬಟ್ ನೀವು ತುಂಬ ತೋರಿಸ್ಕೊಂಡು ಈಗ ನೀವು ಸೈಲೆಂಟ್ ಆಗಿಬಿಟ್ಟಿದ್ದೀರ ಅಂತ ಕಾಣಿಸ್ತದೆ. ಸೊ ನಿಮಗೇನಾದರೂ ಅಷ್ಟು ಲೈಫಲ್ಲಿ ಬೋರ್ ಆಗ್ತಾಯಿದ್ರೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ. ಓಕೆ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಏಂಜಲ್ಸ್ ನಿಮ್ಗೆ ಹೇಳ್ತಿದ್ದಾರೆ ರಿಕವರಿ. ಸೊ ರಿಕವರ್ ಆಗಿ ನಿಮ್ಮ ಲೈಫಲ್ಲಿ ನೀವು ತುಂಬ ನೊಂದ್ಕೊಂಡಿದ್ರೆ ಡೆಫಿನೆಟ್ಲಿ ರಿಕವರ್ ಆಗಿ ಅಂತ ಕಾಣಿಸ್ತದೆ. ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ಅದನ್ನು ಆ್ಯಕ್ಟಿವ್ ಮಾಡಿ. ಆಲ್ರೆಡಿ ಹೇಳಿದ್ದೀನಿ ಆ್ಯಕ್ಟಿವ್ ಮಾಡೋದು. ಸಪೋಸ್ ನಿಮಗೆ ಬ್ರಾಸ್ಲೆಟ್ ತೊಗೊಳಕ್ಕಾಗಲ್ಲ ಅಂದರೆ ಡೂ ಒನ್ ಥಿಂಗ್, ಗ್ರೀನ್ ತಾರಮ ಮಂತ್ರ ಕೇಳಿ. ಗ್ರೀನ್ ತಾರಮ ಮಂತ್ರ ಸ್ಪೆಷಲಿ ನಿಮ್ಮ ಹಾರ್ಟ್ ಚಕ್ರಗೆ ಆ್ಯಕ್ಟಿವ್ ಮಾಡುತ್ತೆ. ಕೇಳೋ ಟೈಮಲ್ಲಿ ವಿತ್ ಇಂಟೆನ್ಷನ್, ಪ್ಲೀಸ್ ತಾರಮ್ಮ ನನ್ನ ಹಾರ್ಟ್ ಚಕ್ರನ ಹೀಲ್ ಮಾಡು, ಆ್ಯಕ್ಟಿವ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಕೇಳಿ. ನೀವು ಆಟೋಮೆಟಿಕ್ ಆಗಿ ನಿಮ್ಮ ಹಾರ್ಟ್ ಚಕ್ರ ಆ್ಯಕ್ಟಿವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ನಾವು ಧನು ರಾಶಿ, ಸ್ಯಾಜಿಟೇರಿಯಸ್. ಓಕೆ, ಸೊ ನೋಡೋಣ ಧನು ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನು ಮೆಸೇಜಸ್ ಇದೆ ಫಾರ್ ದ ಮಂತ್ ಆಫ್ ಅಕ್ಟೋಬರ್ 2021. ಮಂತ್ಲಿ ಕರಿಯರ್ ಆ್ಯಂಡ್ ಲವ್ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪ್ನಿಂಗ್ ಇನ್ ಸ್ಯಾಜಿಟೇರಿಯಸ್, ಧನು ರಾಶಿ, ಕರಿಯರ್ ಆ್ಯಂಡ್ ಲವ್ ಲೈಫ್. Please help me to know what's happening in Sagittarius. ಕರಿಯರ್ಗಾಗಿ ವರ್ಲ್ಡ್ ಬಂದಿದೆ, ಲವ್ ಲೈಫ್ಗಾಗಿ 3 ಆಫ್ ಸಾರ್ಟ್ಸ್. ಏಂಜಲ್ ಮೆಸೇಜ್ ತಗೊಳ್ಳೋಣ ಫಾರ್ ಬೋತ್. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಸ್ಯಾಜಿಟೇರಿಯಸ್, ಧನು ರಾಶಿ, ಫಾರ್ ದೇರ್ ಕರಿಯರ್ and love life for the month of October 2021. ಸೊ ಕರಿಯರ್ಗಾಗಿ ಬರ್ತಾ ಇದೆ ಸಕ್ಸಸ್, ಲವ್ ಲೈಫಿಗಾಗಿ ಬರ್ತಾ ಇದೆ ಕಾಂಪ್ರಮೈಸ್. ಸೊ ಡೆಫಿನೆಟ್ಲಿ ಸಕ್ಸಸ್ ಬಂದುಬಿಟ್ಟಿದೆ, ಇನ್ನೇನು ಹೇಳೋದು ನಾನು. ಸೊ ವರ್ಲ್ಡ್ ಕಾರ್ಡ್ ಬಂದಿದೆ ಗೈಸ್. ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ವೆರಿ ಬಿಗ್ ಚೇಂಜಸ್. ವರ್ಲ್ಡ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಔಟ್ ಆಫ್ ಕಂಟ್ರಿ ಎಲ್ಲಾದರೂ, ಔಟ್ ಆಫ್ ಇಂಡಿಯಾ ಎಲ್ಲಾದರೂ ನೀವು ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇರೋರಿಗೆ ಸ್ಪೆಷಲಿ, ಎಸ್ ಯು ಕ್ಯಾನ್ ಡೂ ಇಟ್. ನಿಮಗೆ ಸಕ್ಸಸ್ ಸಿಗುತ್ತೆ. ಅಥವಾ ನೀವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ, ತುಂಬ ಟೈಮಿಂದ ಪ್ಲ್ಯಾನಿಂಗ್ ಇದೆ ಬಟ್ ಆ್ಯಕ್ಷನ್ ತೊಗೋತಾ ಇಲ್ಲ ಅಂತಿದ್ರೆ, ದಿಸ್ ಈಸ್ ದ ರೈಟ್ ಮಂತ್, ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಜಾಬಲ್ಲೂ ಅಷ್ಟೇ, ಕೆಲವೊಬ್ಬರು ಥಿಂಕ್ ಮಾಡ್ತಿದ್ದೀರಾ, ಈಗ ನಾನು ಈ ಜಾಬ್ನ ಚೇಂಜ್ ಮಾಡಬೇಕು, ನನಗಿಲ್ಲಿ ಸ್ವಲ್ಪ ಯಾಕೋ ಓಕೆ ಅನ್ನಿಸ್ತಾ ಇದೆ ಅಂತ ಫೀಲಿಂಗ್ ಆಗ್ತಾ ಇದ್ದರೆ, ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಮೇನ್ ನನಗೆ ಇಲ್ಲಿ ಕಾಣಿಸ್ತಿರೋದು ಆ್ಯಕ್ಷನ್ ತೊಗೊಳ್ಳಿ. ನಿಮಗೇನು ಫೀಲ್ ಆಗುತ್ತೆ ಈ ಮಂತಲ್ಲಿ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಐ ಥಿಂಕ್ ಇಡೀ ವರ್ಲ್ಡೇ ನೀವು ಟ್ರಾವೆಲ್ ಮಾಡ್ತೀರಾ ನಿಮ್ಮ ಕೆಲಸದಿಂದ ಅಂತ ಕಾಣಿಸ್ತಾ ಇದೆ. ಇನ್ನೂ ಕೆಲವೊಬ್ಬರು ಸ್ಟಡೀಸ್ಗೋಸ್ಕರ ಬೇರೆ ಕಡೆ ಹೋಗ್ಬೇಕಂತಿದ್ದೀರಾ, ಆ್ಯಕ್ಷನ್ ತೊಗೊಳ್ಳಿ. ಓವರಾಲ್ ನನಗಿಲ್ಲಿ ಒಂದೇ ಮೆಸೇಜ್ ಸಿಗ್ತಾ ಇದೆ, ಟೇಕ್ ಆ್ಯಕ್ಷನ್ ಆ್ಯಂಡ್ ಯು ವಿಲ್ ಗೆಟ್ ಸಕ್ಸಸ್. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ಐ ಥಿಂಕ್ ಈಗ ನೀವು ರೆಡಿ ಇದ್ದೀರಾ. ನೀವೇನು ವರ್ಕ್ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಯು ಆರ್ ರೆಡಿ ಫಾರ್ ರಿಸೀವಿಂಗ್ ಇಟ್. ನೀವೀಗ ಫೈನಲಿ ರೆಡಿ ಇದ್ದೀರಾ, ಆ್ಯಕ್ಟಿವ್ ಇದ್ದೀರಾ ಅಂತ ಕಾಣಿಸ್ತದೆ. ಬಟ್ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ತೊಗೊಳೋದ್ರಲ್ಲಿ ಹಿಂದೆ ಮುಂದೆ ಸ್ವಲ್ಪ ನೀವು ಥಿಂಕ್ ಮಾಡ್ತಿದ್ದೀರಾ. ಸೊ ಡೋಂಟ್ ಡೂ ದ್ಯಾಟ್. ಡೆಫಿನೆಟ್ಲಿ ಒಳ್ಳೆ ಕಾರ್ಡ್ಸ್ ಬಂದಿದೆ, 2 ಮೇಜರ್ ಕಾರ್ಡ್ಸ್, ಮೇಜರ್ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಥಿಂಕ್ ಮಾಡಬೇಡಿ, ಒಳ್ಳೆ ಟೈಮ್ ಬಂದಿದೆ. ಅಕ್ಟೋಬರ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು ಟು ಟೇಕ್ ಆ್ಯಕ್ಷನ್. ಆ್ಯಂಡ್ ಬೇರೆ ಕಡೆ ಎಲ್ಲೋ ಶಿಫ್ಟ್ ಆಗಬೇಕು ಅಥವಾ ಬೇರೆ ಕಡೆ ನಿಮ್ಮ ಜಾಬ್ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಥವಾ ಏನೋ ಬೇರೆ ನಿಮ್ಮ ಥಾಟ್ ಮೈಂಡಲ್ಲಿ ಬರ್ತಿದ್ರೆ, ಟೇಕ್ ಆ್ಯಕ್ಷನ್, ಅಗೇನ್ ಆ್ಯಕ್ಷನ್. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಗಿವ್ ಯು ವೆರಿ ಮಚ್ ಬಿಗ್ ಹ್ಯೂಜ್ ಸಕ್ಸಸ್ ಅಂತ ಹೇಳ್ತೀನಿ. ಸೊ ಫಾಲೋ ಯುವರ್ ಇಂಟ್ಯೂಷನ್ಸ್ ಗೈಸ್. ಈ ಮಂತಲ್ಲಿ ನಿಮಗೆ ಏನು ಫೀಲ್ ಆಗ್ತಿದೆ ಅದನ್ನು ಫಾಲೋ ಮಾಡಿ, ಯು ವಿಲ್ ಗೆಟ್ ಸಕ್ಸಸ್. ಕಂಗ್ರ್ಯಾಚುಲೇಷನ್ಸ್.
ಸೊ ಲವ್ ಲೈಫ್ ಬಗ್ಗೆ ಮಾತಾಡೋಣ. ಧನುರಾಶಿರವರಿಗಾಗಿ ಬಂದಿದೆ 3 ಆಫ್ ಸಾರ್ಟ್ಸ್. ಐ ಥಿಂಕ್ ಬ್ರೇಕಪ್ ಆಗ್ತಿದೆ ಗೈಸ್, ಅಥವಾ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಲವ್ ಲೈಫಲ್ಲಿ ಯಾರೋ ಒಬ್ಬರು ಚೀಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತದೆ. ಮೇ ಬಿ ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡ್ತಿರ್ಬೋದು, ಅಥವಾ ನೀವೇ ಅವ್ರಿಗೆ ಚೀಟ್ ಮಾಡ್ತಿದ್ದೀರಾ, ಅಥವಾ ಆ ಒಂದು ಪ್ರೀತಿ ಅನ್ನೋದು, ಲವ್ ಅನ್ನೋದು ಈಗ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ತುಂಬ ಏಂಜಲ್ಸ್ ಏನು ಹೇಳ್ತಿದ್ದಾರೆ, ಇನ್ನೂ ಕಾಂಪ್ರಮೈಸ್ ಮಾಡಿ ಅಂತಿದ್ದಾರೆ. ಈ ರಿಲೇಷನ್ಶಿಪ್ನ ನೀವು ಇನ್ನೂ ಉಳಿಸ್ಕೋಬಹುದು. ಬಿಕಾಸ್ ನೀವು ಐ ಥಿಂಕ್ ಇನ್ನೂವರೆಗೂ 2-3 ರಿಲೇಷನ್ಶಿಪ್ಪಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ಕಾಣಿಸ್ತದೆ. ಆ್ಯಂಡ್ ಎಲ್ಲ ಮುರಿದುನೇ ಹೋಗ್ತಾ ಇದೆ. ಇದೂ ನೀವು ಹಾಗೆ ಅನ್ಕೋತಿದ್ದೀರಾ. ಐ ಥಿಂಕ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಕಾಂಪ್ರಮೈಸ್ ಮಾಡಬಹುದು. ಸೊ ನೀವು ಯಾರಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ಕ್ರಾಸ್ ವಾಚರ್ ಇದ್ದರೆ ಡೆಫಿನೆಟ್ಲಿ ಐ ಥಿಂಕ್ ಇನ್ನೊಂದು ಚಾನ್ಸ್ ಕೊಡಿ ಅಂತ ಹೇಳ್ತೀನಿ. ಬ್ರೇಕಪ್ ಮಾಡ್ಕೋಬೇಡಿ, ಬಟ್ ಸಮೋನ್ ಈಸ್ ಡೂಯಿಂಗ್ ಬ್ರೇಕಪ್ ಹಿಯರ್ ಅಂತ ಕಾಣಿಸ್ತಿದೆ. ಲವ್ ಲೈಫಲ್ಲಿ ತುಂಬ ಪೇನ್ ಇದೆ ಅಂತ ಕಾಣಿಸ್ತಿದೆ ನಿಮ್ಮ ಲವ್ ಲೈಫಲ್ಲಿ. ಅಂದರೆ 3 ಆಫ್ ಸಾರ್ಟ್ಸ್ ಬಂದುಬಿಟ್ಟಿದೆ. ಏನೋ ಮನಸ್ಸಿಗೆ ತುಂಬ ಹಚ್ಕೊಬಿಡ್ತೀರ ಬೇಗ ಅಂತ ಕಾಣಿಸ್ತದೆ. ಆ್ಯಂಡ್ ಯಾವಾಗಲೂ ನಾನೇ ಹೋಗಬೇಕು, ಸಾರಿ ಹೇಳಬೇಕು, ಈ ಥರ ಒಂದು ಈಗೋ ಆ್ಯಟಿಟ್ಯೂಡ್ ತುಂಬ ಇದೆ ಯಾರೋ ಒಬ್ಬರಲ್ಲಿ, ನಿಮ್ಮಲ್ಲಿ ಅಥವಾ ನಿಮ್ಮ ಪರ್ಸನಲ್ಲಿ. ಸೊ ಹರ್ಟ್ ಆಗ್ತಿದ್ದೀರ, ಹಾರ್ಟಲ್ಲಿ ಅದೇನೋ ಹೇಳ್ತೀವಿ, ತುಂಬ ಪೇನ್ ಆಗ್ತಿದೆ ನಿಮಗೆ ರಿಲೇಷನ್ಶಿಪ್ಪಲ್ಲಿ. ಸೊ ಬೇಡ ಕಂಟಿನ್ಯೂ ಮಾಡೋದು, ನಾನು ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ಕೋಬೇಕು ಅಂತ ಇದ್ದೀರಾ. ಸೊ ಥರ್ಡ್ ಪಾರ್ಟಿನೂ ಇರಬಹುದು, ಮೇ ಬಿ ನಿಮಗೇನೋ ಗೊತ್ತಾಗಿರ್ಬೋದು ಥರ್ಡ್ ಪಾರ್ಟಿ ಬಗ್ಗೆ, ಹಾಗಾಗಿ ನೀವು ರಿಲೇಷನ್ಶಿಪ್ನ ಕಟ್ ಮಾಡ್ತಿದ್ದೀರಾ. ಸೊ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ, ಡಿಸ್ಕಷನ್ ಮಾಡಿ. ನಾನು ಇದೇನಕ್ಕೆ ಹೇಳ್ತಿದ್ದೀನಿ ಅಂದರೆ ಕಾಂಪ್ರಮೈಸ್ ಬಂದಿದೆ. ಇಲ್ಲಿ ನನಗೆ ಲೆಟ್ ಗೋ ಬರ್ತಿದ್ರೆ, ಏಂಜಲ್ಸ್ ಮೆಸೇಜ್ ಲೆಟ್ ಗೋ ಅಂತ ಇನ್ನೊಂದು ಮೆಸೇಜ್ ಅದು ನಿಮಗೆ ಬರ್ತಿದ್ರೆ ಡೆಫಿನೆಟ್ಲಿ ನಾನು ಲೆಟ್ ಗೋ ಮಾಡಿಬಿಡಿ, ರಿಲೇಷನ್ಶಿಪ್ ಬೇಡ ಅಂತ ಹೇಳ್ತಿದ್ದೆ, ಈವನ್ 3 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ. ಬಟ್ ಕಾಂಪ್ರಮೈಸ್ ಬಂದಿದೆ. ಸ್ವಲ್ಪ ತಾಳ್ಮೆಯಿಂದ ಬ್ಯಾಲೆನ್ಸ್ ಮಾಡಿ ರಿಲೇಷನ್ಶಿಪ್ನ, ನಿಮ್ಗೆ ಒಳ್ಳೆಯದಾಗುತ್ತೆ. ಬಿಕಾಸ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಪ್ರೀತಿ ಅನ್ನೋದೇನು ಅಂತ ಕಲ್ತಿದ್ದೀರಾ ಅಂತ ಕಾಣಿಸ್ತದೆ. ಸೊ ಯು ಹ್ಯಾವ್ ಟು ಕಾಂಪ್ರಮೈಸ್ ಸಮಥಿಂಗ್ ಸೊ ದ್ಯಾಟ್ ಯು ವಿಲ್ ಬಿ ಹ್ಯಾಪಿ ವಿತ್ ದಿಸ್ ಕನೆಕ್ಷನ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಥಿಂಕ್ ಅಬೌಟ್ ದಿಸ್. ಓಕೆ, ನೌ ಐ ಆಮ್ ಕಮಿಂಗ್ ಫಾರ್ ಕ್ಯಾಪ್ರಿಕಾನ್, ಮಕರ ರಾಶಿ. ಸೊ ಮಕರ ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಕ್ಯಾಪ್ರಿಕಾನ್ ಕರಿಯರ್ ಆ್ಯಂಡ್ ಲವ್ ಲೈಫ್ ಫಾರ್ ದ ಮಂತ್ ಆಫ್ October 2021. ಸೊ ಕರಿಯರ್ಗಾಗಿ ಬರ್ತಿದೆ 10 ಆಫ್ ಕಪ್ಸ್, ಲವ್ ಲೈಫ್ಗಾಗಿ ಬರ್ತಿದೆ ಹ್ಯಾಂಗ್ಮ್ಯಾನ್. ಓಕೆ, ಕ್ಯಾಪ್ರಿಕಾನ್ ಮಕರ ರಾಶಿರವರೇ, ವಾಟ್ಸ್ ಹ್ಯಾಪನಿಂಗ್ ಇನ್ ಲವ್ ಲೈಫ್? ಪ್ಲೀಸ್ ಏಂಜಲ್ಸ್ ಹೆಲ್ಪ್ ಮೀ ಟು ಗಿವ್ ಮೆಸೇಜ್ ಫಾರ್ ಕ್ಯಾಪ್ರಿಕಾನ್ ಮಕರ ರಾಶಿ ಫಾರ್ ದ ಮಂತ್ ಆಫ್ October, career and love life. Please angels give message for Capricorn for career and love life. ಕರಿಯರ್ಗಾಗಿ ಬರ್ತಾ ಇದೆ, ಲಿಸನ್ ಟು ಇಂಟ್ಯೂಷನ್ಸ್. ಲವ್ ಲೈಫಿಗಾಗಿ ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಸೊ ಗೈಸ್ ಕರಿಯರ್ ಬಗ್ಗೆ ಹೇಳಬೇಕು ಅಂದರೆ ಆಸಮ್, 10 ಆಫ್ ಕಪ್ಸ್, ಹ್ಯಾಪಿ ಕಾರ್ಡ್, ಫುಲ್ಫಿಲ್ಮೆಂಟ್, ಸಕ್ಸಸ್, ಟ್ರಾನ್ಸ್ಫರ್ ಸಿಗ್ತಾ ಇದೆ, ಸಕ್ಸಸ್ ಸಿಗ್ತದೆ. ಐ ಥಿಂಕ್ ನಿಮ್ಮ ಫ್ಯಾಮ್ಲಿ ತುಂಬ ಹ್ಯಾಪಿ ಫೀಲ್ ಮಾಡ್ತಿದ್ದಾರೆ, ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಈ ಸಕ್ಸಸ್ಸಿಂದ. ಆ್ಯಂಡ್ ಕ್ಯಾನ್ ಯು ಸಿ ದಿಸ್ ಕಾರ್ಡ್ಸ್? ಈ ಥರ ನಿಮ್ಮ ವರ್ಕ್ ಗ್ರೋ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ನೀವು ದೂರ ಇದ್ದೀರಾ ತುಂಬ ಟೈಮಿಂದ. ಸಪೋಸ್ ಮ್ಯಾರಿಡ್ ಇರೋರಿಗೆ ಕರಿಯರಲ್ಲಿ ನೀವು ಹಸ್ಬೆಂಡ್ ವೈಫ್ ದೂರ ಇದ್ರಿ ಅಂತ ಕಾಣಿಸ್ತಿದೆ. ಫೈನಲಿ ಒಂದು ಕಡೆ ಇರೋದು ಪ್ಲ್ಯಾನಿಂಗ್ ಆಗ್ತಾಯಿದೆ. ಯು ಆರ್ ಕಮಿಂಗ್ ಬ್ಯಾಕ್ ಟು ಹೋಮ್ ಅಂತೀನಿ, ಅಥವಾ ಜೊತೆಲಿ ಇರೋದು ಶುರು ಆಗ್ತದೆ ಅಕ್ಟೋಬರ್ ಮಂತಿಂದ. ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ತೀನಿ. ಸಿಂಗಲ್ ಇರೋರಿಗೆ, ಬಿಸ್ನೆಸ್ ಮಾಡ್ತಿರೋರಿಗೆ ಡೆಫಿನೆಟ್ಲಿ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ, ಫ್ಯಾಮಿಲಿ ಎನರ್ಜಿ ತುಂಬ ಸಿಗ್ತದೆ. ಆ್ಯಂಡ್ ನೀವು ಎಲ್ಲೋ
ಪೋಸ್ಟಿಂಗ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಟಿದಲ್ಲೇ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ರಿ ಅಂತ ಕಾಣಿಸ್ತದೆ. ಅಲ್ಲೇ ಫೈನಲಿ ನಿಮ್ಮ ಪೋಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೊಸ ಬಿಸ್ನೆಸ್ ಮಾಡ್ತಿದ್ದೀರಾ, ಫ್ಯಾಮಿಲಿ ಜೊತೆ ಮಾಡ್ತಿದ್ದೀರಾ, ಕೆಲವೊಬ್ಬರು ಹಸ್ಬೆಂಡ್ ವೈಫೇ ಒಂದು ನ್ಯೂ ಬಿಸ್ನೆಸ್ ಶುರು ಮಾಡ್ತಿದ್ದೀರಾ, ಇನ್ನೂ ಕೆಲವೊಬ್ಬರು ಪಾರ್ಟ್ನರ್ಸ್ ನೀವು ಯಾರಿದ್ದೀರಾ ನೀವು ಶುರು ಮಾಡ್ತಿದ್ದೀರಾ. ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ನೀವೇನು ಸ್ಟೆಪ್ ತೊಗೋತಿದ್ದೀರಾ ತುಂಬ ಕರೆಕ್ಟಾಗಿದೆ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಬಗ್ಗೆ ಹೇಳಿಲ್ಲ ಅಂದರೂ ನೀವು ಸಿಂಗಲ್ ನಿಮ್ಮ ಬಗ್ಗೆ ಹೇಳಬೇಕು ಅಂದ್ರೂ ಐ ಥಿಂಕ್ ನಿಮ್ಗೆ ಒಳ್ಳೆಯ ಒಂದು ಏನಂತಾರೆ ಪ್ರೀತಿಯಿಂದ ನೀವು ಕೆಲಸ ಮಾಡ್ತಿದ್ದೀರಾ ಈ ಮಂತಲ್ಲಿ. ಆ್ಯಂಡ್ ಯು ಆರ್ ಗೆಟಿಂಗ್ ಸಕ್ಸಸ್, ಲಾಟ್ ಆಫ್ ಸಕ್ಸಸ್. ಇದು ತುಂಬ ಒಳ್ಳೆ ಕಾರ್ಡಿದು. 10 ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮಗೆ ಈಚ್ ಡೇ ಓಕೆ ಅಂದರೆ ಒಂದೊಂದು ದಿನ ಒಂದೊಂದು ನಿಮಗೆ ಗಿಫ್ಟ್ ಥರ ನಿಮಗೆ ಏನೋ ಸರ್ಪ್ರೈಸ್ ಸಿಗ್ತಾ ಹೋಗುತ್ತೆ, ಏನೋ ಗುಡ್ ನ್ಯೂಸ್ ಸಿಗ್ತಾ ಹೋಗುತ್ತೆ. ಯು ಆರ್ ಅಚೀವಿಂಗ್, ಡೈಲಿ ಯು ಆರ್ ಅಚೀವಿಂಗ್. ಸೊ ಗುಡ್ ಲಕ್ ಟು ಯು. ಏಂಜಲ್ಸ್ ಮೆಸೇಜ್, ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ಈ ಮಂತಲ್ಲಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟರೆ ಒಳ್ಳೆಯದು. ನಿಮಗೇನು ಫೀಲ್ ಆಗ್ತದೆ, ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಇರಲಿ. ಬಿಕಾಸ್ ದಟ್ ಈಸ್ ಟೆಲ್ಲಿಂಗ್ ಯು 100% ಕರೆಕ್ಟ್. ನಿಮ್ಮ ಇಂಟ್ಯೂಷನ್ಸ್ ನಿಮಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಆ್ಯಂಡ್ ಬಿ ಹ್ಯಾಪಿ. ಆ್ಯಂಡ್ ಕರಿಯರ್, ಬಿಸ್ನೆಸ್ ನೀವೆಲ್ಲಾದರೂ ಟ್ರಾನ್ಸ್ಫರ್ ಮಾಡ್ಕೋಬೇಕಂತಿದ್ದೀರಾ ಆ್ಯಂಡ್ ಅದು ತುಂಬ ಟೈಮಿಂದ ಆಗ್ತಿರಲಿಲ್ಲ. ಇಟ್ಸ್ ಹ್ಯಾಪನಿಂಗ್, ದಿಸ್ ಟೈಮ್ ಇಟ್ಸ್ ಹ್ಯಾಪನಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಬೌಟ್ ಯುವರ್ ಕರಿಯರ್. ಥ್ಯಾಂಕ್ ಯು. ಲವ್ ಲೈಫ್ ಬಗ್ಗೆ ಮಾತಾಡೋಣ. ಹ್ಯಾಂಗ್ಮ್ಯಾನ್ ಬಂದಿದೆ. ಲವ್ ಲೈಫ್ ಬಗ್ಗೆ ಸ್ವಲ್ಪ ಕನ್ಫ್ಯೂಸ್ ಇದ್ದೀರಾ ಅಂತ ಕಾಣಿಸ್ತದೆ. ಐ ಥಿಂಕ್ ಏನೋ ಆ್ಯಕ್ಷನ್ ತೊಗೋಬೇಕಾಗಿದೆ ಲೈಫಲ್ಲಿ, ತೊಗೋತಾ ಇಲ್ಲ ಅಂತ ಕಾಣಿಸ್ತದೆ. ಯಾಕೋ ಟೆನ್ಷನ್ ಆಗ್ತಿದೆ ನಿಮಗೆ. ನೀವು ಮೇ ಬಿ ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ, ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಆಗಿರ್ಬೋದು ಅವರು, ಆ ಪರ್ಸನ್. ಅಥವಾ ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಐಮ್ ಗೆಟಿಂಗ್ ಎನರ್ಜಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಡೀಪ್ ಥಿಂಕಿಂಗ್ ಅಂತೀನಿ ಲವ್ ಲೈಫ್ ಬಗ್ಗೆ. ಕರಿಯರ್ ವೈಸ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಲವ್ ಲೈಫಲ್ಲಿ ಯಾಕೋ ಕನ್ಫ್ಯೂಷನ್ ಇದೆ, ಫ್ಯಾಮಿಲಿ ಒಪ್ಪೋತೋ ಇಲ್ಲೋ ಅಂತ ಭಯ ಇದೆ. ಅಥವಾ ನಿಮ್ಮ ಪರ್ಸನ್ ಜೊತೆನೇ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಇವ್ರಿಗೆ ನನಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಏನೋ ಸಣ್ಣ ಪುಟ್ಟ ಇಶ್ಯೂಸ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಕಾಣಿಸ್ತದೆ. ಹ್ಯಾಂಗ್ಮ್ಯಾನ್ ಇನ್ನೊಂದು ಹೇಳುತ್ತೆ, ಓವರ್ ಥಿಂಕಿಂಗ್. ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತದೆ ನೀವೇ. ಎಲ್ಲೋ ಒಂದು ಕಡೆ ಆ್ಯಕ್ಷನ್ ತೊಗೋಬೇಕಾಗಿದೆ ರಿಲೇಷನ್ಶಿಪ್ಪಲ್ಲಿ, ಬಟ್ ನೀವು ಆ್ಯಕ್ಷನ್ ತೊಗೋತಿಲ್ಲ ಅಂತ ಕಾಣಿಸ್ತದೆ. ಐ ಥಿಂಕ್ ಕಾಂಪ್ರಮೈಸ್ ಮಾಡಬೇಕಾಗ್ತಿದೆ. ಅಥವಾ ಮುಂದೆ ಇರೋ ಪರ್ಸನ್ ಥಾಟ್ಸೇ ಕಂಪ್ಲೀಟಾಗಿ ಚೇಂಜ್ ಇದೆ, ನಿಮ್ಮ ಥಾಟ್ಸೇ ಕಂಪ್ಲೀಟಾಗಿ ಚೇಂಜ್ ಇದೆ. ಐ ಥಿಂಕ್ ನೀವು ಇನ್ನೂ ಏಜಲ್ಲಿ ಚಿಕ್ಕವರಿದ್ದೀರಾ ಕೆಲವೊಬ್ಬರು. ಸೊ ನಿಮಗೆ ಗೊತ್ತಾಗ್ತಿಲ್ಲ ಯಾವ ಥರ ರಿಲೇಷನ್ಶಿಪ್ನ ಇನ್ನೂ ಕಂಟಿನ್ಯೂ ಮಾಡೋದು, ಮುಂದೆ ಏನು ಅದು ಇದು, ಇವ್ರು ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾರಾ. ಇನ್ನೂ ಕೆಲವೊಬ್ರಂತೂ ಬೇರೆ ಬೇರೆ ಕ್ಯಾಸ್ಟವ್ರು ಇರೋರಂತೂ ಡೆಫಿನೆಟ್ಲಿ ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ. ಸೊ ಏಂಜಲ್ಸ್ ನಿಮಗೇನು ಹೇಳ್ತಿದ್ದಾರೆ ಲವ್ ರೀಡಿಂಗಲ್ಲಿ, ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮಗಿಷ್ಟು ಕನ್ಫ್ಯೂಷನ್ ಆಗ್ತಿದೆ ಅಲ್ವಾ? ಐ ಥಿಂಕ್ ಯು ಗೋ ಟು ಟ್ಯಾರೋ ರೀಡರ್ ಅಥವಾ ನನ್ನ ಹತ್ರನೇ ರೀಡಿಂಗ್ ತೊಗೊಳ್ಳಿ. ನೀವು ಅಷ್ಟು ಕನ್ಫ್ಯೂಷನ್ ಆಗ್ತಿದ್ರೆ ನನ್ನ ಹತ್ರ, ಇಲ್ಲಾಂದರೆ ಬೇರೆಯವ್ರ ಹತ್ರ ತೊಗೊಳ್ಳಿ. ಆ್ಯಂಡ್ ಅಥವಾ ಟಾಕ್ ಟು ಸಮ್ ಎಲ್ಡರ್ ಪೀಪಲ್, ಅಥವಾ ಯುವರ್ ಫ್ರೆಂಡ್ಸ್, ಏಂಜಲ್ಸ್, ಅಥವಾ ಯೂನಿವರ್ಸ್, ಅಥವಾ ನಿಮ್ಮ ಪೇರೆಂಟ್ಸ್. ಗೆಟ್ ಮೋರ್ ಇನ್ಫಾರ್ಮೇಷನ್. ಐ ಥಿಂಕ್ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಕನ್ಫ್ಯೂಸ್ ಆಗ್ತಿದ್ದೀರಾ. ಆ್ಯಂಡ್ ನಿಮಗೆ ಗೊತ್ತಾಗ್ತಿಲ್ಲ ಏನು ಸರಿ ಏನು ತಪ್ಪು, ಹೆಂಗೆ ಮಾಡೋದು ನಿಮಗೆ ಗೊತ್ತಾಗ್ತಿಲ್ಲ. ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ ಅವ್ರ ಬಗ್ಗೆ ತುಂಬ ಥಾಟ್ಸ್ ಬರ್ತಿದೆ ನಿಮಗೆ. ಮೇ ಬಿ ಅದು ಪಾಸಿಟಿವ್ ಆಗಿರ್ಬೋದು, ಮೇ ಬಿ ಅದು ನೆಗೆಟಿವ್ ಆಗಿರ್ಬೋದು. ಬಟ್ ಲವ್ ಡೆಫಿನೆಟ್ಲಿ ಇದೆ, ತುಂಬ ಇಮೋಷ್ನಲಿ ಕನೆಕ್ಷನ್ ಇದೆ ಅಂತ ಹೇಳ್ತೀನಿ. ತುಂಬ ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ನೀವು, ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಏನು ಡಿಸಿಷನ್ ತೊಗೋಬೇಕು ಲವ್ ರಿಲೇಷನ್ಶಿಪ್ಪಲ್ಲಿ ಅಂತ. ಗೆಟ್ ಮೋರ್ ಇನ್ಫಾರ್ಮೇಷನ್ ಡಿಯರ್. ಸೊ ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಸಂಗ್ರಹಿಸಿ. ಆದಷ್ಟು ನಿಮಗೇನು ಗೊತ್ತಿದೆ ಅದು ಐ ಥಿಂಕ್ ತುಂಬ ಕಮ್ಮಿ ಇದೆ. ಇನ್ನೂ ಜಾಸ್ತಿ ನಾಲೆಡ್ಜ್ ಬೇಕಾಗಿದೆ ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ. ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ ಅವ್ರ ಬಗ್ಗೆ. ಮೇ ಬಿ ನಿಮಗೆ ಡೌಟ್ ಇದೆ ಆ ಪರ್ಸನ್ ನಿಮ್ಮ ಜೊತೆ ಹಾನೆಸ್ಟ್ ಇದ್ದಾರಾ ಇಲ್ಲ ಅಂಥೇಳಿ, ಅಥವಾ ಏನೋ ಒಂದಿದೆ ನಿಮಗೆ ಡೌಟ್ ಎನರ್ಜಿ ಇದ್ದರೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಓಕೆ, ಯು ಹ್ಯಾವ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್. ಇಲ್ಲಾಂದರೆ ನೀವು ಹಿಂಗೆ ಇದ್ಬಿಡ್ತೀರಾ ಮತ್ತು ನಿಮ್ಮ ಲವ್ ಲೈಫಲ್ಲಿ ಏನು ಮತ್ತು ಮೂವ್ಮೆಂಟ್ಸೇ ಇರಲ್ಲ, ಅಂದರೆ ಏನು ಸ್ಟೆಪ್ಪೇ ತೊಗೊಳ್ಳಲ್ಲ ನೀವು. ಸೊ ಟೇಕ್ ಆ್ಯಕ್ಷನ್, ಗೆಟ್ ಮೋರ್ ಇನ್ಫಾರ್ಮೇಷನ್
ಆ್ಯಂಡ್ ದೆನ್ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಅಷ್ಟು ಟ್ಯಾಲೆಂಟೆಡ್ ಇದ್ದೀರಾ, ಅಷ್ಟು ಪ್ಯೂರ್ ಇದ್ದೀರಾ ನಿಮ್ಮ ವರ್ಕಲ್ಲಿ, ಆ್ಯಂಡ್ ನೀವೇನು ತಪ್ಪು ಡಿಸಿಷನ್ ತೊಗೊಳ್ಳೋದಿಲ್ಲ. ಡೋಂಟ್ ವರಿ. ಸೊ ಏಂಜಲ್ಸ್ ಹೇಳೋ ಮಾತನ್ನ ಕೇಳಿ ಈ ಮಂತಲ್ಲಿ ಆದಷ್ಟು ಅವ್ರ ಫ್ರೆಂಡ್ಸಿಗೆ ಮಾತಾಡಿ, ಅಥವಾ ನೀವು ಯಾರ ಜೊತೆ ಕನೆಕ್ಷನಲ್ಲಿದ್ದೀರಾ ಅವ್ರ ಪ್ರೊಫೈಲ್ ಚೆಕ್ ಮಾಡಿ, ಅಥವಾ ಯಾರಿಗಾದ್ರೂ ಹೇಳಿಬಿಟ್ಟು ಅವ್ರ ಬಗ್ಗೆ ಏನಾದರೂ ನಾಲೆಡ್ಜ್ ಗೇನ್ ಮಾಡಿ. ಡೂ ಸಮಥಿಂಗ್. ನಿಮಗೆ ಗೊತ್ತಿರುತ್ತೆ ಯಾವ ಥರ ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಂತ. ಆಲ್ರೆಡಿ ಐ ಟೋಲ್ಡ್ ಯು, ಟೇಕ್ ರೀಡಿಂಗ್ಸ್ ಅಥವಾ ಟಾಕ್ ಟು ಏಂಜಲ್ಸ್. ನಿಮಗೆ ಗೈಡೆನ್ಸ್ ಸಿಗುತ್ತೆ. ಆವಾಗ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ, ಓಕೆ ಈ ಥರ ಮಾಡಿದ್ರೆ ನನಗೆ ಈ ಥರ ಗೊತ್ತಾಗ್ತಿದೆ ಅಂತ. ದೆನ್ ಯು ವಿಲ್ ಟೇಕ್ ಅ ಡಿಸಿಷನ್. ಇಷ್ಟು ಓವರ್ ಥಿಂಕ್ ಮಾಡಬೇಡಿ. ನಿಮ್ಮ ಲವ್ ಲೈಫಿಂದ ನೀವು ತುಂಬ ಡಿಸ್ಟರ್ಬ್ ಆಗ್ತಿದ್ದೀರಾ ಅಂತ ಕಾಣಿಸ್ತದೆ. ಸೊ ಥಿಂಕ್ ಅಬೌಟ್ ಇಟ್ ಗೈಸ್. ಓಕೆ, ಥ್ಯಾಂಕ್ ಯು. Now coming to Aquarius. So ಕುಂಭ ರಾಶಿ ರವರ ಕರಿಯರ್ ಆ್ಯಂಡ್ ಲವ್ ಲೈಫ್ ಏನಾಗಲಿದೆ ನೋಡೋಣ. ಪ್ಲೀಸ್ ಯೂನಿವರ್ಸ್ ಹೆಲ್ಪ್ ಮಿ ಟು ನೋ ಫಾರ್ ಅಕ್ವೇರಿಯಸ್ ಕುಂಭ ರಾಶಿ ಫಾರ್ ದ ಮಂತ್ ಆಫ್ October 2021, ಮಂತ್ಲಿ ಕರಿಯರ್ ಆ್ಯಂಡ್ ಲವ್ ಲೈಫ್. ಓಕೆ, ಸೊ ನಿಮಗಾಗಿ ಪೇಜ್ ಆಫ್ ಪೆಂಟಿಕಲ್ಸ್ ಕರಿಯರ್ ಲವ್ ಲೈಫ್ಗಾಗಿ 6 ಆಫ್ ಪೆಂಟಿಕಲ್ಸ್. ವಾವ್, ನೋಡೋಣ ಏಂಜಲ್ಸ್ ಮೆಸೇಜ್ ಏನು ಬರುತ್ತೆ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಅಕ್ವೇರಿಯಸ್ ಕುಂಭ ರಾಶಿ ಫಾರ್ ದ ಮಂತ್ ಆಫ್ October 2021, career and love life. ಸೊ ಕರಿಯರ್ಗಾಗಿ ಬರ್ತಾ ಇದೆ ಇಂಪ್ರೂವಿಂಗ್ ಹೆಲ್ತ್, ಲವ್ ಲೈಫಿಗಾಗಿ ರೊಮ್ಯಾನ್ಸ್. ವಾವ್. ಓಕೆ ಗೈಸ್, ಸೊ ಇದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದಿಸ್ ಕರಿಯರ್. ಸೊ ನಿಮ್ಮ ಹೆಲ್ತ್ ಏನಾದರೂ ಸರಿ ಇಲ್ಲ ಅಂದರೆ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಪೇಜ್ ಆಫ್ ಪೆಂಟಿಕಲ್ಸ್, ಐ ಥಿಂಕ್ ಈ ವೀಕಲ್ಲಿ ಈ ಮಂತಲ್ಲಿ ಸ್ವಲ್ಪ ಜಾಸ್ತಿ ನೀವು ಹಣದ ಬಗ್ಗೆ ವರಿ ಮಾಡ್ತಿದ್ದೀರಾ ಅಂತ ಕಾಣಿಸ್ತದೆ. ಹಣ ಕೈಯಲ್ಲಿ ಬರ್ತಿದೆ ಆ್ಯಂಡ್ ಹಾಗೆ ಹೋಗ್ತಾ ಇದೆ. ಸೊ ಎರಡು ಮನಿ ಕಾರ್ಡ್ಸ್ ಬಂದಿದೆ ನಿಮಗೆ. ಸೊ ಈ ಮಂತಲ್ಲಿ ಮನಿ ಈಸ್ ದ ಮೇಜರ್ ಪ್ರಯಾರಿಟಿ ಫಾರ್ ಯು ಅಂತ ಕಾಣ್ತಿದೆ. ಓಕೆ, ಆ್ಯಂಡ್ ಐ ಥಿಂಕ್ ತುಂಬ ವೆಲ್ತ್ ಅಂತ ಇದ್ದೀರಾ. ಫಿಸಿಕಲ್ ಬಗ್ಗೆ ತುಂಬ ಗಮನ ಇದೆ ಈ ಮಂತಲ್ಲಿ. ಆ್ಯಂಡ್ ಐ ಥಿಂಕ್ ನಿಮಗೆ ದುಡ್ಡಿನ ಬಗ್ಗೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಕಾಣಿಸ್ತದೆ. ಆ್ಯಂಡ್ ನೀವೇನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ತಕ್ಕಂತೆ ಅಷ್ಟು ಪ್ರಾಫಿಟ್ ಆಗ್ತಾ ಇಲ್ಲ ಈ ಮಂತಲ್ಲಿ. ಬಟ್ ಡೋಂಟ್ ವರಿ, ಎಲ್ಲೋ ಒಂದು ಕಡೆ ಇನ್ನೊಂದು ಬಿಸ್ನೆಸ್ ನೀವು ಮಾಡಬೇಕಂತಿದ್ದೀರಾ ಅಥವಾ ದುಡ್ಡು ಇನ್ವೆಸ್ಟ್ ಮಾಡಬೇಕಂತಿದ್ದೀರಾ ಎಲ್ಲೋ. ಬಟ್ ಮನಸ್ಸಲ್ಲಿ ತುಂಬ ಟೆನ್ಷನ್ ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಡೋಂಟ್ ಡೂ ದ್ಯಾಟ್ ಅಂತೀನಿ. ಐ ಥಿಂಕ್ ಹಣ ನೀವು ಗಳಿಸ್ಬೇಕು ಅಂತ ಇದ್ದೀರಾ ಅಂದರೆ ಹಣ ನೀವು ಕೊಡಬೇಕು ಫಸ್ಟು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಫೀಲ್ ಆಗ್ತಿದೆ, ಈ ಹಣ ರೈಟ್ ಪ್ಲೇಸಿಗೆ ಹೋಗ್ತಾ ಇದೇನಾ ಇಲ್ಲ, ಈ ಮನಿ ರೈಟ್ ಪ್ಲೇಸಿಗೆ ಹೋಗ್ತಾ ಇದೇನಲ್ಲ, ರೈಟ್ ಪರ್ಸನಿಗೆ ಹೋಗ್ತಾ ಇದೇನಾ ಇಲ್ಲ. ಯು ಗೆಟಿಂಗ್ ಕನ್ಫ್ಯೂಷನ್ಸ್. ಡೋಂಟ್ ಗೆಟ್ ಕನ್ಫ್ಯೂಷನ್ ಅಂತ ಹೇಳ್ತೀನಿ. ಬಿಕಾಸ್ ನೀವು ತುಂಬ ಪ್ರಾಮಾಣಿಕತೆಯಿಂದ ಕರೆಕ್ಟಾ ಪ್ರಾಮಾಣಿಕವಾಗಿ ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ. ಆ್ಯಂಡ್ ಐ ಥಿಂಕ್ ಪೇಜ್ ಆಫ್ ಪೆಂಟಿಕಲ್ಸ್ ಆಲ್ಸೋ ಶೋಸ್ ಮೀ ಲೈಕ್ ನೀವು ನಿಮ್ಮ ಲೈಫಲ್ಲಿ ಫೈನಲಿ ಏನೋ ಕೆಲಸ ಅಂಥೇಳಿ ಈಗ ಮಾಡ್ತಿದ್ದೀರಾ, ಅದರಲ್ಲೇ ನಿಮಗೆ ಬೆನಿಫಿಟ್ ಆಗ್ತಾ ಇದೆ. ಬಟ್ ಯು ಆರ್ ನಾಟ್ ಥ್ಯಾಂಕ್ಫುಲ್. ಬಿ ಥ್ಯಾಂಕ್ಫುಲ್ ಅಂತೀನಿ ಫಾರ್ ದ್ಯಾಟ್. ನೀವೇನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ನೀವು ಥ್ಯಾಂಕ್ಫುಲ್ ಇರಿ. ಆ್ಯಂಡ್ ಯಾರಿಗಾದ್ರೂ ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡ್ತಿದ್ದೀರಾ ಅಂದ್ರೂ ಮನಸ್ಸಿಂದ ಹೆಲ್ಪ್ ಮಾಡಿ. ನಾಟ್ ಬೈ ಜಸ್ಟ್ ಓಕೆ ಐ ಹ್ಯಾವ್ ಟು ಗಿವ್ ಆ್ಯಂಡ್ ಕೊಡೋ ಟೈಮಲ್ಲಿ ನನ್ನ ಹತ್ರನೇ ಇಲ್ಲ ನಾನು ಕೊಡ್ತಿದ್ದೀನಿ. ಡೋಂಟ್ ಡೂ ದ್ಯಾಟ್. ಗಿವ್ ಫ್ರಮ್ ಹೋಲ್ ಹಾರ್ಟ್. ಓಕೆ, ಆ್ಯಂಡ್ ಸ್ಟಡೀಸ್ಗಳಲ್ಲಿ ಸ್ವಲ್ಪ ಫೋಕಸ್ ಜಾಸ್ತಿ ಇರಲಿ ಅಂತೀನಿ, ಯಾರಾದರೂ ಕರಿಯರ್ ವೈಸ್ ನೋಡ್ತಾ ಇದ್ದೀರಾ ಅಂದರೆ. ಆಮೇಲೆ
ಜಾಬ್ ಮಾಡ್ತಾ ಇದ್ದೀರಾ ಅಂದರೂ ಅಷ್ಟೇ ಸ್ವಲ್ಪ ನಿಮ್ಮ ಹಣ ಬ್ಲಾಕೇಜ್ ಆಗ್ಬೋದು. ಸೊ ವೆಯ್ಟ್ ಮಾಡಿ, ಹಣ ಎಲ್ಲೂ ಹೋಗ್ತಾ ಇಲ್ಲ, ಬರುತ್ತೆ, ವೆಯ್ಟ್ ಮಾಡಿ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಏನೋ ಹಣ ಬರ್ತಿರುತ್ತೆ ಹೋಗ್ತಿರುತ್ತೆ, ಸ್ವಲ್ಪ ಈ ಮಂತಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಅದಕ್ಕೂ. ಬಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಆ್ಯಂಡ್ ಇಂಪ್ರೂವಿಂಗ್ ಹೆಲ್ತ್. ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ಕೆಲಸ ಅಂತ ಆಗಿಬಿಟ್ಟು ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನಿಮ್ಮ ಹೆಲ್ತಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅದ್ರ ಬಗ್ಗೆ ಗಮನ ಜಾಸ್ತಿ ಕೊಡಿ. ನಿಮ್ಮ ಹೆಲ್ತ್ ಚೆನ್ನಾಗಿದ್ದರೆ ನೀವು ಲೈಫಲ್ಲಿ ತುಂಬ ಹಣ ಗಳಿಸ್ಬೋದು. ಹೆಲ್ತೇ ಚೆನ್ನಾಗಿಲ್ಲ ಅಂದಮೇಲೆ ಮತ್ತು ಏನು ಗಳಿಸಿದ್ರೂ ವೇಸ್ಟ್ ಆಗುತ್ತೆ. ಇಟ್ ವಾಂಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಐ ಥಿಂಕ್ ಯು ಹ್ಯಾವ್ ಟು ಫೋಕಸ್ ಮೋರ್ ಆನ್ ಯುವರ್ ಹೆಲ್ತ್ ಅಂತ ಕಾಣಿಸ್ತದೆ ಇನ್ ಕರಿಯರ್. ಓಕೆ, ದಟ್ ವಾಸ್ ಯುವರ್ ರೀಡಿಂಗ್ ಫಾರ್ ಕರಿಯರ್ ಗೈಸ್. ಸೊ ಬಿ ಸ್ಟ್ರಾಂಗ್ ಅಂತೀನಿ. ಯಾರಿಗಾದರೂ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಮನಸ್ಸಿಂದ ಮಾಡಿ. ಆ್ಯಂಡ್ ಬಿಸ್ನೆಸ್ಸಲ್ಲಿ ಏನಾದರೂ ಸ್ವಲ್ಪ ಅಪ್ ಡೌನ್ ಆಗ್ತಾಯಿದ್ರೆ ನನಗೇನು ಪ್ರಾಫಿಟ್ ಆಗ್ತಾ ಇಲ್ಲ ಅಂತ ಫೀಲ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಪ್ರಾಫಿಟ್, ಬಟ್ ಅದು ನಿಮಗೀಗ ಸದ್ಯಕ್ಕೆ ಕಾಣಿಸೋದಿಲ್ಲ. ಇಟ್ಸ್ ಆನ್ ದ ಪ್ರೋಸೆಸ್. ಓಕೆ, ದಟ್ ವಾಸ್ ಯುವರ್ ಕರಿಯರ್ ರೀಡಿಂಗ್. ಥ್ಯಾಂಕ್ ಯು. Oh my god, what's happening to my throat? ಸೊ ಲವ್ ಲೈಫ್ಗಾಗಿ ವಾವ್, ಸೂಪರ್ ಕಾರ್ಡ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಐ ಥಿಂಕ್ ನೀವು ಇಲ್ಲಿ ಮತ್ತೆ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ನಿಮ್ಮ ಪರ್ಸನ್ಗೆ ನೀವು ಹೆಲ್ಪ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಇನ್ ಮನಿ ಮ್ಯಾಟರ್ ಅಂತ ಕಾಣಿಸ್ತಿದೆ. ಆ್ಯಂಡ್ ತುಂಬ ಇಂಪ್ರೂವ್ಮೆಂಟ್ ಇದೆ ಲವ್ ಲೈಫಲ್ಲಿ ಅಂತ ಹೇಳ್ತೀನಿ. ಐ ಥಿಂಕ್ ನಿಮ್ಮ ಪರ್ಸನ್ನಿಗೆ ತುಂಬ ಟೈಮಿಂದ ನೀವು ಕಮಿಟ್ಮೆಂಟ್ ಕೊಡ್ತಿರಲಿಲ್ಲ ಅಂತ ಕಾಣಿಸ್ತಿದೆ. ಬಟ್ ಈಗ ಅವ್ರ ಮೇಲೆ ನಿಮಗೆ ಒಂದು ಕರುಣಾ ಭಾವ ಅನ್ನೋದು ಬರ್ತಿದೆ, ಫೀಲಿಂಗ್ಸ್ ಅನ್ನೋದು ಬರ್ತಿದೆ, ರೊಮ್ಯಾನ್ಸ್ ಫೀಲಿಂಗ್ಸ್ ಬರ್ತಿದೆ. ಆ್ಯಂಡ್ ಅವರೇನೋ ಕೇಳ್ತಿದ್ರು ನಿಮಗೆ ತುಂಬ ಟೈಮಿಂದ. ಐ ಥಿಂಕ್ ಮೀಟ್ ಆಗೋದು ಕೇಳ್ತಿರ್ಬೋದು ಅಥವಾ ಏನೋ ಮದುವೆ ಕೇಳ್ತಾಯಿದ್ರು. ನಿಮ್ಮ ಪರ್ಸನ್ ನಿಮಗೇನೋ ತುಂಬ ಟೈಮಿಂದ ಕೇಳ್ತಾ ಇದ್ದಾರೆ, ಬಟ್ ನೀವು ಅವ್ರಿಗೆ ಅದು ಕೊಡ್ತಾ ಇರಲಿಲ್ಲ ಅಂತ ಕಾಣಿಸ್ತಿದೆ. ಬಟ್ ಫೈನಲಿ ನೀವು ಅವ್ರಿಗೆ ಅದು ಕೊಡ್ತಿದ್ದೀರಾ. ಈ ಮಂತಲ್ಲಿ ನೀವು ಅವ್ರಿಗೆ ಹ್ಯಾಪಿ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ ಏಂಜಲ್ಸ್ ಕಡೆಯಿಂದ. ಸೊ ಡೆಫಿನೆಟ್ಲಿ ಈ ಮಂತಲ್ಲಿ ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರುತ್ತೆ ಅಂತ ಹೇಳ್ತೀನಿ. ತುಂಬ ಪ್ರೀತಿ ಇರುತ್ತೆ ಈ ಮಂತಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರ್ಬೋದು ಇದು ಅಂತ ಕಾಣಿಸ್ತಿದೆ. ನೀವಿಬ್ಬರು ಟ್ವಿನ್ ಫ್ಲೇಮ್ ಇರ್ತೀರಾ ನಿಮ್ಮಿಬ್ರಿಗೆ ಅಂತ ಕಾಣಿಸ್ತದೆ ಇಲ್ಲಿ. ಆ್ಯಂಡ್ ನಿಮ್ಮ ಪರ್ಸನ್ ಏನಾದರೂ ತುಂಬ ಟೈಮಿಂದ ನಿಮಗೆ ಏನೋ ಕೇಳ್ತಾ ಇದ್ರು, ನೀವು ಕೊಡ್ತಾ ಇರಲಿಲ್ಲ. ಪ್ಲೀಸ್ ಈ ಮಂತಲ್ಲಂತೂ ನೀವು ಡೆಫಿನೆಟ್ಲಿ ಕೊಡಿ ಅಂತೀನಿ. ಬಿಕಾಸ್ ದೇ ಡಿಸರ್ವ್ ದ್ಯಾಟ್ ಲವ್. ಐ ಥಿಂಕ್ ನೀವು ನಿಮ್ಮ ಪರ್ಸನ್ ಹತ್ರ ಏನೋ ದುಡ್ಡು ತೊಗೊಂಡಿದ್ರಿ ತುಂಬ ಟೈಮ್ ಮುಂಚೆ, ಅದನ್ನು ಸಹ ಕೊಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಗೈಸ್, ನಿಮಗೆ ಇನ್ನೊಂದು ಪ್ರಪೋಸಲ್ ಸಹ ಬರಬಹುದು ಈ ಮಂತಲ್ಲಿ, ಒಂದು ಅಪ್ರೋಚ್ ಬರಬಹುದು. ಬಟ್ ಐ ಥಿಂಕ್ ಯು ಆರ್ ಸೆಲೆಕ್ಟಿಂಗ್ ಯುವರ್ ಫಸ್ಟ್ ಪಾರ್ಟ್ನರ್. ಸೊ ಕಂಗ್ರ್ಯಾಚುಲೇಷನ್ಸ್. ಯಾರಾದರೂ ಕ್ರಾಸ್ ವಾಚರ್ ಇಲ್ಲಿ ನಿಮ್ಮ ಪರ್ಸನ್ ಇದ್ದೀರಾ ಅಂದರೆ ಅಕ್ವೇರಿಯಸ್ ಅವರ ಲವರ್ಸ್ ಇಲ್ಲಿ ವಿಡಿಯೋ ನೋಡ್ತಿದ್ರೆ ಕ್ರಾಸ್ ವಾಚರ್ಸ್, ಡೆಫಿನೆಟ್ಲಿ ನಿಮಗೆ ಗುಡ್ ನ್ಯೂಸ್ ಅಂತೀನಿ. ಬಿಕಾಸ್ ನಿಮ್ಮ ಪರ್ಸನ್ ನಿಮಗೆ ಚೂಸ್ ಮಾಡ್ತಿದ್ದಾರೆ, ನಾಟ್ ದ ಅದರ್ ಪರ್ಸನ್. ಈಗ ಎಂಥ ಕಷ್ಟ ಬಂದ್ರೂ, ಎಂಥ ಲೈಫಲ್ಲಿ ಇದಾದ್ರೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀರಾ. ಏಂಜಲ್ಸ್ ಹೇಳ್ತಿದ್ದಾರೆ ರೊಮ್ಯಾನ್ಸ್. ಸೊ ಈ ಮಂತಲ್ಲಿ ಆದಷ್ಟು ಪ್ರೀತಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲವ್ ಲೈಫ್ ತುಂಬ ಐ ಥಿಂಕ್ ನೀವು ಯಾರೋ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ನ ಅಂತ ಕಾಣಿಸ್ತದೆ. ಸೊ ಆ ಅಟ್ರ್ಯಾಕ್ಷನ್ ಅವ್ರಿಗೆ ಅಪ್ಲೈ ಆಗ್ತಾ ಇದೆ. ಸೊ ನಿಮ್ಗೆ ಏನಾದರೂ ಆನ್ಸರ್ ಬೇಕಾಗಿತ್ತು, ನಾನೇನು ಟ್ರೈ ಮಾಡ್ತಿದ್ದೀನಿ ಅದೆಲ್ಲ ನನ್ನ ಪರ್ಸನ್ ಮೇಲೆ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅಂತ. ಡೆಫಿನೆಟ್ಲಿ ಎಸ್, ಇಟ್ಸ್ ವರ್ಕಿಂಗ್ ಫಾರ್ ಯು. ಐ ಥಿಂಕ್ ನೀವು ಯೂನಿವರ್ಸ್ ಕನೆಕ್ಷನಿಂದ ಈ ಒಂದು ಪ್ರೋಸೆಸ್ನ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಸೊ ಡೆಫಿನೆಟ್ಲಿ ಇಟ್ಸ್ ವರ್ಕಿಂಗ್ ಫಾರ್ ಯು. ಆ್ಯಂಡ್ ಈ ಮಂತಲ್ಲಿ ನೀವು ತುಂಬ ರೊಮ್ಯಾಂಟಿಕ್ ಆಗಿರ್ತೀರಾ, ಫ್ಲರ್ಟಿ ನೇಚರ್ ಇದೆ, ಮೀಟ್ ಆಗ್ತಿದ್ದೀರಾ ನಿಮ್ಮ ಪರ್ಸನ್ಗಂತಲೂ ಕಾಣಿಸ್ತಿದೆ. ಸೊ ಬಿ ಕೇರ್ಫುಲ್. ಬಿಕಾಸ್ ಇನ್ನೂ ಅನ್ಮ್ಯಾರಿಡ್ ಇದ್ದೀರಾ ಅಂದರೆ ದೆರ್ ಈಸ್ ಚಾನ್ಸಸ್ ಲೈಕ್ ಯು ಮೇ ಗೆಟ್ ಪ್ರೆಗ್ನೆಂಟ್. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್ ಒನ್ ಥಿಂಗ್. ಆ್ಯಂಡ್ ಪೇ ಆಫ್ ಆಗ್ತದೆ ಅಂತ ಹೇಳ್ತೀನಿ. ಅಂದರೆ ಎಷ್ಟು ಟೈಮಿಂದ ನೀವು ವೆಯ್ಟ್ ಮಾಡ್ತಿದ್ರಿ ಆ ಒಂದು ಲವ್ಗೋಸ್ಕರ, ಆ ಒಂದು ರೆಸ್ಪೆಕ್ಟ್ಗೋಸ್ಕರ, ಫೈನಲಿ ಯು ಆರ್ ಗೆಟಿಂಗ್ ಇಟ್. ಸೊ ಓವರ್ ಆಲ್ ಲವ್ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಮಂತ್ ಮಾತ್ರ. ನಿಮ್ಮ ಪರ್ಸನ್ನ ತುಂಬ ಡೀಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ತೀನಿ. ಗುಡ್ ಲಕ್ ಟು ಯು ಗೈಸ್. ರೊಮ್ಯಾನ್ಸ್ ಈಸ್ ಹಿಯರ್, ರೊಮ್ಯಾಂಟಿಕ್ ಲವ್ ಲೈಫ್ ಈಸ್ ಹಿಯರ್. ಎಂಜಾಯ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ರೆಸ್ಪೆಕ್ಟ್ ಕೊಡಿ ನಿಮ್ಮ ಪರ್ಸನ್ಗೆ, ಲವ್ ಮಾಡಿ, ಹ್ಯಾಪಿಯಾಗಿರಿ. ಓಕೆ, ಥ್ಯಾಂಕ್ ಯು. ಸೊ ನಾವು ಪೈಸಸ್ ಮೀನ್ ರಾಶಿರವರ ಕರಿಯರ್ ಆ್ಯಂಡ್ ಲವ್ ಲೈಫಲ್ಲಿ ಏನಾಗಲಿದೆ ನೋಡೋಣ.
Please, angels, help me to know what's happening in Pisces. Meena Rashi, career and love life for the month of October 2021. Career and love life. ಸೊ ಕರಿಯರ್ಗಾಗಿ ಬರ್ತಾ ಇದೆ ನೈಟ್ ಆಫ್ ಸಾರ್ಟ್ಸ್. ಲವ್ ಲೈಫಿಗಾಗಿ 4 ಆಫ್ ವ್ಯಾಂಡ್ಸ್. ಓ ಮೈ ಗಾಡ್, ಗುಡ್ ಲಕ್ ಗೈಸ್, ಗುಡ್ ಲಕ್. ಓಕೆ, ಏಂಜಲ್ ಮೆಸೇಜ್ ಸಹ ನೋಡೋಣ. ಪ್ಲೀಸ್ ಏಂಜಲ್ಸ್ ಗಿವ್ ಅ ಮೆಸೇಜ್ ಫಾರ್ ಪೈಸಿಸ್. ಮೀನ ರಾಶಿ, ದ ಮಂತ್ ಆಫ್ October 2021. For career and love life. Please angels give a message for Meena Rashi for career and love life for the month of October 2021. ಕರಿಯರ್ಗಾಗಿ ಬರ್ತಿದೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಲವ್ ಲೈಫಿಗೆ ಬರ್ತಾ ಇದೆ ಅಬಂಡನ್ಸ್. ಓಕೆ, ಸೊ ಗೈಸ್ ಕರಿಯರ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಐ ಥಿಂಕ್ ತುಂಬ ಜಲ್ದಿ ಕಾನ್ಫ್ಲಿಕ್ಟ್ ಆಗ್ಬೋದು ಈ ವೀಕಲ್ಲಿ, ಸಾರಿ ಮಂತಲ್ಲಿ. ಐ ಡೋಂಟ್ ನೋ ವೈ ಆಮ್ ಟೆಲ್ಲಿಂಗ್ ವೀಕ್. ಓಕೆ ಫೈನ್. ಸೊ ಈ ಮಂತಲ್ಲಿ ತುಂಬ ಕಾನ್ಫ್ಲಿಕ್ಟ್ ಆಗಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಕರಿಯರ್, ನಿಮ್ಮ ಏನು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ನಿಮ್ಮ ಕಲೀಗ್ಸ್ ಜೊತೆ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರಲಿ, ವರ್ಕ್ ರಿಲೇಟೆಡ್ ಏನಾದರೂ ಡಿಸ್ಕಷನ್ ನಡೀತಾ ಇದ್ದರೆ ಸ್ವಲ್ಪ ಥಾಟ್ಸ್ ಮೇಲೆ ನೀವೇನು ಮಾತಾಡ್ತಿದ್ದೀರಾ ಅದ್ರ ಮೇಲೆ ಗಮನ ಇಟ್ಟಿರಿ ಅಂತ ಹೇಳ್ತೀನಿ. ಆ್ಯಂಡ್ ಚಾಲೆಂಜಸ್ ತುಂಬ ಇದೆ ಕರಿಯರಲ್ಲಿ, ತುಂಬ ವರ್ಕ್ ಮಾಡಬೇಕಾಗತ್ತೆ. ಬಟ್ ಡೋಂಟ್ ರಶ್, ಅರ್ಜೆಂಟ್ ಮಾಡಬೇಡಿ. ನೀವೇನು ಕೆಲಸ ಮಾಡ್ತಿದ್ದೀರ ಅದನ್ನು ತುಂಬ ಹಾನೆಸ್ಟಾಗಿ, ಕ್ಲೀನಾಗಿ, ಸ್ಲೋ ಆಗಿ ಮಾಡಬಹುದು. ಬಟ್ ನೀವೆಲ್ಲೋ ತುಂಬ ಸಿಟ್ಟಾಗ್ತಿದ್ದೀರಾ, ಯಾರೋ ಮೇಲೆ ತುಂಬ ಕೋಪ ಮಾಡ್ಕೋತಿದ್ದೀರಾ, ಇನ್ನೂ ತುಂಬ ಫಾಸ್ಟ್ ಇದೆ ಎನರ್ಜಿ. ಓಕೆ, ರಿಸ್ಕ್ ತೊಗೋತಾ ಇದ್ದೀರಾ ಅಂತ ಹೇಳ್ತೀನಿ. ಡೋಂಟ್ ಟೇಕ್ ದ ರಿಸ್ಕ್. ಓಕೆ, ಐ ಥಿಂಕ್ ಅವ್ನು ನನಗೆ ಹಿಂಗೆ ಹೇಳ್ದ, ಇವ್ನು ನನಗೆ ಹಿಂಗೆ ಹೇಳ್ದ, ಅದೆಲ್ಲ ಬೇಡ. ಓಕೆ, ಕರಿಯರಲ್ಲಿ ಸ್ವಲ್ಪ ಅಪ್ ಡೌನ್ಸ್ ಇದೆ, ಕೇರ್ಫುಲ್ ಆಗಿರಿ. ಏಂಜಲ್ಸ್ ಏನು ಹೇಳ್ತಿದ್ದಾರೆ, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸಪೋಸ್ ನಿಮಗೆ ಯಾವುದೋ ಒಂದು ಸ್ಥಿತಿಯಲ್ಲಿ ಹೆಲ್ಪ್ ಬೇಕಾಗಿದೆ, ನಾನು ಒಬ್ಬನೇ ಇದು ಮಾಡೋಕ್ಕಾಗ್ತಿಲ್ಲ, ದಿಸ್ ಈಸ್ ವೆರಿ ಡಿಫಿಕಲ್ಟ್, ಈ ಥರ ಫೀಲ್ ಆದರೆ ಡೆಫಿನೆಟ್ಲಿ ಆಸ್ಕ್. ಇನ್ನೂ ಒಂದು ಬುಕ್ಕಲ್ಲಿದೆ, ಆಸ್ಕ್ ಇಟ್ ಈಸ್ ಗಿವನ್ ಅಂತ. ಕೇಳಿ ನಿಮಗೆ ಸಿಗುತ್ತೆ, ಕೇಳಿಲ್ಲ ಅಂದರೆ ಅದು ಸಿಗೋದಿಲ್ಲ, ಕೇಳಿದ್ರೆ ಸಿಗುತ್ತೆ. ಸೊ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಸೊ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು, ನಿಮಗೆ ಏನು ಹೆಲ್ಪ್ ಬೇಕಾಗಿದ್ರೂ ಈ ಮಂತಲ್ಲಿ ಹೆಲ್ಪ್ ಕೇಳಿ, ನಿಮಗೆ ಹೆಲ್ಪ್ ಸಿಗತ್ತೆ. ನೀವು ಒಬ್ಬರೇ ಅಷ್ಟು ಕೆಲಸ ಮಾಡೋದು ಅಥವಾ ತುಂಬ ಟೆನ್ಷನ್ ತೊಗೊಳ್ಳೋದು ಬೇಡ. ಯು ವಿಲ್ ಗೆಟ್ ಹೆಲ್ಪ್, ಬಟ್ ಯು ಶುಡ್ ಆಸ್ಕ್ ಹೆಲ್ಪ್. ನಿಮಗೆ ಹೆಲ್ಪ್ ಬೇಕು ಅಂದರೆ ನಿಮ್ಮ ಹೆಲ್ಪ್ ಕೇಳಬೇಕಾಗತ್ತೆ. ನಾನು ಹೆಲ್ಪ್ ಕೇಳಿಬಿಟ್ರೆ ನಾನು ಚಿಕ್ಕವನಾಗ್ಬಿಡ್ತೀನಿ, ನನಗೆ ತುಂಬ ಇದೆ, ಇದೆಲ್ಲ ಸೈಡಿಗೆ ಇಡಬೇಕಾಗತ್ತೆ. ಬಿಕಾಸ್ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್. ಮೇ ಬಿ ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಲ್ಪ್ ಬೇಕು ಅಂತ ಫೀಲ್ ಆಗುತ್ತೆ ಅಂತ ಕಾಣಿಸ್ತದೆ. ಹೆಲ್ಪ್ ಅಂದರೆ ಅವರೇ ಮಾಡೋದಲ್ಲ, ಮೇ ಬಿ ನಿಮಗೇನೋ ಕನ್ಫ್ಯೂಷನ್ ಇದ್ರೂ ನಿಮಗೆ ಅವ್ರ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ಸೊ ಆಸ್ಕ್ ಹೆಲ್ಪ್, ಯು ವಿಲ್ ರಿಸೀವ್. ನೈಟ್ ಆಫ್ ಸಾರ್ಟ್ಸ್ ತುಂಬ ಚಾಲೆಂಜಸ್ ಹೇಳುತ್ತೆ. ಈ ಒಂದು ಮಂತಲ್ಲಿ ಚಾಲೆಂಜಸ್ ತುಂಬ ಬರುತ್ತೆ ಆ್ಯಂಡ್ ಟಾಸ್ಕ್ ತುಂಬ ಇರುತ್ತೆ. ಯು ಹ್ಯಾವ್ ಟು ಕಂಪ್ಲೀಟ್ ಇಟ್ ವಿತ್ ಪೀಸ್. ಪ್ರೀತಿಯಿಂದ ಕಂಪ್ಲೀಟ್ ಮಾಡಿ, ದ್ವೇಷದಿಂದ ಕಂಪ್ಲೀಟ್ ಮಾಡಬೇಡಿ. ಆ್ಯಂಡ್ ಡೋಂಟ್ ಟೇಕ್ ರಿಸ್ಕ್. ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಅಲ್ಲಿ ತುಂಬ ಎಫರ್ಟ್ ಹಾಕಬೇಡಿ. ತುಂಬ ಕಷ್ಟ ಫೀಲ್ ಆಯಿತು, ಆಸ್ಕ್ ಫಾರ್ ಹೆಲ್ಪ್. ನಿಮಗೆ ಯಾರು ಸರಿಯಾದ ಪರ್ಸನ್ ಅನ್ನಿಸ್ತಾರೆ ಅವ್ರ ಹತ್ರ ಹೆಲ್ಪ್ ಕೇಳಿ, ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಸಿಗುತ್ತೆ. ಓಕೆ, ದಿಸ್ ವಾಸ್ ಯುವರ್ ರೀಡಿಂಗ್ ಫಾರ್ ಕರಿಯರ್. ಗಾಡ್ ಬ್ಲೆಸ್ ಯು. ನಾವು ಕಮಿಂಗ್ ಟು ಯುವರ್ ಲವ್ ಲೈಫ್. ವಾವ್, ಲವ್ ಲೈಫ್ ತುಂಬ ಒಳ್ಳೆ ಕಾರ್ಡ್ ಬಂದಿದೆ ರೀ. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಐ ಥಿಂಕ್ ಟ್ವಿನ್ ಫ್ಲೇಮ್ ಇದ್ದೀರಾ ನೀವು ರಿಲೇಷನ್ಶಿಪ್ಪಲ್ಲಿ ಅಥವಾ ಸೋಲ್ಮೇಟ್ಸ್. ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಇಸ್ ದ ಬೆಸ್ಟ್ ಕಾರ್ಡ್ ಫಾರ್ ಲವ್ ಲೈಫ್ ಅಂತೀನಿ. ಐ ಥಿಂಕ್ ತುಂಬ ಟೈಮಿಂದ ಅಪ್ ಡೌನ್ಸ್ ನಡೀತಿರೋ ರಿಲೇಷನ್ಶಿಪ್ ಫೈನಲಿ ಗೆಟಿಂಗ್ ಸಕ್ಸಸ್, ಫೈನಲಿ ಗೆಟಿಂಗ್ ಎಂಗೇಜ್ಮೆಂಟ್, ಮ್ಯಾರೇಜ್ ಸೆಲೆಬ್ರೇಷನ್ ನಡೀತಿದೆ ಈ ಮಂತಲ್ಲಿ, ಅಥವಾ ಗುಡ್ ನ್ಯೂಸ್ ಸಿಗ್ತದೆ ನಿಮಗೆ. ದಿಸ್ ಈಸ್ ಆಲ್ಸೋ ಗುಡ್ ನ್ಯೂಸ್ ಕಾರ್ಡ್. ಐ ಥಿಂಕ್ ಶಾಕ್ ಆಗಿಬಿಡ್ತೀರಾ ನೀವು ಆ ನ್ಯೂಸ್ ಕೇಳಿ. ಸೊ ಲವ್ ಲೈಫಲ್ಲಿ ನೀವಿಬ್ಬರು ಅರ್ಥ ಮಾಡ್ಕೋತಿದ್ದೀರಾ ಅಂತ ಕಾಣಿಸ್ತದೆ. ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ ಆ್ಯಂಡ್
ಕೆಲವೊಬ್ಬರು ಅಬಂಡನ್ಸ್ ಬಂದಿದೆ ಏಂಜಲ್ಸ್ ಕಡೆಯಿಂದ. ಸೊ ಏಂಜಲ್ಸಿಗೆ ತುಂಬ ಟೈಮಿಂದ ಕೇಳ್ತಾ ಇದ್ರಿ, ಪಾಸಿಟಿವ್ ಆಗಿದ್ರಿ, ಇದೊಂದು ಕೆಲಸ ಆಗಬಿಡಲಿ ಅಂತ ಲವ್ ಲೈಫಲ್ಲಿ. ಸೊ ಡೆಫಿನೆಟ್ಲಿ ಇಟ್ಸ್ ಹ್ಯಾಪನಿಂಗ್ ಗೈಸ್, ಕಂಗ್ರ್ಯಾಚುಲೇಷನ್ಸ್. 4 ಆಫ್ ವ್ಯಾಂಡ್ಸ್ ಏನು ತೋರಿಸುತ್ತೆ ಅಂದರೆ, ಮೇ ಬಿ ನೀವು ಇನ್ನೂ ಅನ್ಮ್ಯಾರಿಡ್ ಇದ್ದರೆ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಅಕ್ಟೋಬರಲ್ಲಿ. ಅಥವಾ ಮ್ಯಾರೇಜ್ ಪ್ರಪೋಸಲ್ ಬರಬಹುದು, ಮ್ಯಾರೇಜ್ ರಿಲೇಟೆಡ್ ಏನೋ ಒಂದು ನಿಮ್ಮ ಲೈಫಲ್ಲಿ ಆಗೇ ಆಗುತ್ತೆ. ಎಂಗೇಜ್ಮೆಂಟ್ ಆಗಬಹುದು ಕೆಲವೊಬ್ಬರಿಗೆ. ಆ್ಯಂಡ್ ಫ್ಯಾಮ್ಲಿಯಲ್ಲಿ ಒಪ್ತಾ ಇರಲಿಲ್ಲ ಅಂದರೆ ಅವರು ಒಪ್ತಾ ಇದ್ದಾರೆ. ಸ್ಪೆಷಲಿ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ನೀವು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅವರು. ಸಪೋಸ್ ನೀವು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ಅಂದರೆ ಸೆರೆಮನಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಮ್ಯಾರೇಜ್ ಆಮೇಲೆ ಐ ಥಿಂಕ್ ತುಂಬ ಹ್ಯಾಪಿನೆಸ್ ಅಂತ ಹೇಳ್ತೀನಿ ಲವ್ ಲೈಫಲ್ಲಿ, ಪಾಸಿಟಿವಿಟಿ ಅಂತ ಹೇಳ್ತೀನಿ. ಈ ಪಾಸಿಟಿವಿಟಿಯಿಂದನೇ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ, ನಿಮ್ಗೆ ಏನು ಬೇಕೋ ಅದು. ಸೊ ಕಂಟಿನ್ಯೂ ದಿಸ್ ಆ್ಯಂಡ್ ಏಂಜಲ್ಸ್ ಆರ್ ಟೆಲ್ಲಿಂಗ್ ಯು ಅಬಂಡನ್ಸ್. ಸೊ ಅಬಂಡನ್ಸ್ ಕಾರ್ಡ್ ಬಂದಿದೆ ಅಂದರೆ ದಟ್ಸ್ ಇಟ್. ನೀವು ಇಷ್ಟು ಕೇಳಿದರೆ ನಿಮಗೆ ಇಷ್ಟು ಸಿಗುತ್ತೆ. ಸೊ ಇಷ್ಟು ಕೇಳಿದರೆ ಇನ್ನೂ ಇಷ್ಟು ಸಿಗುತ್ತೆ. ಅರ್ಥ ಮಾಡ್ಕೋತಿದ್ದೀರಾ? ಸೊ ದಿಸ್ ಈಸ್ ದ ಪವರ್ ಆಫ್ ಏಂಜಲ್ಸ್. ನೀವು ಹೆಂಗೆ ಕೇಳ್ತೀರಾ ಅದಕ್ಕೆ ಡಬಲ್ ನಿಮಗೆ ಕೊಡ್ತಿದ್ದಾರೆ ಈ ಮಂತಲ್ಲಿ. ಸೊ ಆಸ್ಕ್ ಎವ್ರಿಥಿಂಗ್ ವಾಟ್ ಯು ವಾಂಟ್. ಐ ಥಿಂಕ್ ತುಂಬ ಟೈಮಿಂದ ನೀವು ಫ್ಯಾಮ್ಲಿಗೆ ಮೀಟ್ ಆಗಿದ್ದಿಲ್ಲ ಅಂದರೆ ಫ್ಯಾಮ್ಲಿಗೆ ಮೀಟ್ ಆಗ್ತಿದ್ದೀರಾ ಅಂತ ಕಾಣಿಸ್ತಿದೆ. ಅಲ್ಲಿ ಏನೋ ಸೆಲೆಬ್ರೇಷನ್ ಆಗ್ತಾಯಿದೆ. ಆ್ಯಂಡ್ ಲವ್ ಲೈಫಲ್ಲಿ ಡೆಫಿನೆಟ್ಲಿ ಒಂದು ಕಮಿಟ್ಮೆಂಟ್ ಅಂತೀನಿ, ಗುಡ್ ಲಕ್ ಅಂತೀನಿ. ಅಂದರೆ ಒಳ್ಳೆಯ ಒಂದು ಸಮಯ ಶುರು ಆಗ್ತಿದೆ ನಿಮ್ಮ ಪ್ರೀತಿಗಾಗಿ. ರಿಲೇಷನ್ಶಿಪ್ಪಲ್ಲಿ ತುಂಬ ಟೈಮಿಂದ ನೋ ಕಮ್ಯುನಿಕೇಷನಲ್ಲಿದ್ದರೆ ಫೈನಲಿ ಆ ಪರ್ಸನ್ ನಿಮಗೆ ಕಮ್ಯುನಿಕೇಷನ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇಬ್ಬರು ಸೇಮ್ ಫೀಲ್ ಮಾಡ್ತಿದ್ದೀರಾ ಈ ಮಂತಲ್ಲಿ. ಆ್ಯಂಡ್ ಐ ಥಿಂಕ್ ಯು ಆರ್ ಗೆಟಿಂಗ್ ಲೈಕ್ ಹ್ಯೂಜ್ ಸಕ್ಸಸ್, ಹ್ಯೂಜ್ ಗುಡ್ ನ್ಯೂಸ್ ಇನ್ ಯುವರ್ ಲವ್ ಲೈಫ್. ಕಂಗ್ರ್ಯಾಚುಲೇಷನ್ಸ್. ಸೊ ಬಿ ಪಾಸಿಟಿವ್. ಈ ಒಂದು ಪಾಸಿಟಿವಿಟಿನೇ ನಿಮಗೆ ನಿಮ್ಮ ಪ್ರೀತಿಯನ್ನು ಮತ್ತೆ ನೀವು ಪಡ್ಕೋತಾ ಇದ್ದೀರಾ. ತುಂಬ ಚೆನ್ನಾಗಿ ಇಲ್ಲಿ ಎಕ್ಸ್ ಬ್ಯಾಕ್ ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅದು ನಿಮ್ಮ ಲೈಫಲ್ಲಿ ಫೈನಲಿ ನಿಮಗೆ ಸಿಗ್ತದೆ. ಇಟ್ಸ್ ಲೈಕ್ ಡೆಫಿನೆಟ್ಲಿ ವಿಲ್ ರಿಸೀವ್ ಇಟ್. ವೆನ್ ವಾಟ್ ಅಂತ ಹೇಳಲ್ಲ. ಅಕ್ಟೋಬರ್ ಮಂತಲ್ಲಿ ಯಾವಾಗೂ ಈ ಒಂದು ಚೇಂಜಸ್ ಆಗಬಹುದು. ಬಟ್ ಬಿ ಪಾಸಿಟಿವ್. ನೀವು ಹೆಂಗೆ ಪಾಸಿಟಿವ್ ಇರ್ತೀರ ಅದೇ ಥರ ರಿಸಲ್ಟ್ ಸಿಗುತ್ತೆ. ಏಂಜಲ್ಸು ನಿಮಗೆ ಅಬಂಡನ್ಸ್ ಅಂತ ಕೊಟ್ಟಿದ್ದಾರೆ ಮೆಸೇಜ್. ಸೊ ಯು ವಿಲ್ ರಿಸೀವ್ ಲಾಟ್ ಆಫ್ ಗುಡ್ ನ್ಯೂಸಸ್. ಆ್ಯಂಡ್ ನೀವೇ ಎಷ್ಟು ಚೆನ್ನಾಗಿದೆ ಅಲ್ಲ ನಾನು ಅಕ್ಟೋಬರ್ ಮಂತ್ ಅಂತ ಅನ್ಕೋತೀರಾ. ಸೊ ದಿಸ್ ಈಸ್ ಬ್ಯೂಟಿಫುಲ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಗೈಸ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.